ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರತಿದಿನದ ಪೂರ್ಣ ರಾತ್ರಿ ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಪೂರ್ಣ ರಾತ್ರಿ ಧ್ಯಾನಕ್ಕೆ ನಮ್ಮೆಲ್ಲರ ಆಧ್ಯಾತ್ಮಿಕ ಗುರುಗಳಾದ ಶ್ರೀಯುತ ರಂಗನಾಥ ಗುರುಗಳನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಪ್ರತಿ ಭಾನುವಾರ ರಾತ್ರಿ 11 ಗಂಟೆಯಿಂದ 12 ಗಂಟೆಯವರೆಗೂ ನಡೆಯುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ಪ್ರಿಯಾ ರೆಡ್ಡಿ ಮೇಡಮ್. ಅವರನ್ನು ಕೂಡ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಓವರ್ ಟು ಗುರುಜಿ. Thank you. Yes. Yes, Guruji. My dear masters, my dear friends, my dear gods, good evening to everybody. Namaste to all. Right. ನಮಸ್ತೆ ಗುರುಜಿ. So, ಜಯಲಕ್ಷ್ಮಿ ಮೇಡಮ್ ಜಾಯ್ನ್ ಆಗಿದ್ರಾ? ಗುರುಜಿ ಜಾಯಿನ್ ಆಗ್ತಾರಂತೆ, ಈಗ ಕಾಲ್ ಮಾಡಿದ್ದೆ ನಾನು. ಜಾಯಿನ್ ಆಗ್ತಾರಂತೆ. ಪ್ರಿಯಾ ರೆಡ್ಡಿ ಮೇಡಮ್ ಏನೋ ಹೊರಗಡೆ ಇದ್ದಾರಂತ ಗುರುಜಿ. Right. Okay. Thank you. Okay. Okay, masters. So now we are going to start a sharing of your experiences from all the languages, all 5 languages. So you can speak in any language. So unmute yourself and express your experiences, whatever you gained in the last 1 week and throughout the month you have done the full night meditation. And if you have any questions, you can ask. ಯಾವುದೇ ಕ್ವಶನ್ಸ್ ಇದ್ರೆ ಕೇಳಿ, ಮತ್ತೆ ನಿಮ್ಮ ಪೂರ್ಣ ರಾತ್ರಿ ಧ್ಯಾನ ಅನುಭವಗಳು ಹಂಚ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಅವರವರು హ్యాండ్ రైజ్ ಮಾಡಿ ನಾವು అన్మ్యూట్ ಮಾಡ್ತೀವಿ. ఓకే, అందరూ కూడా అన్మ్యూట్ చేసుకొని మాట్లాడండి. మీ యొక్క పూర్తి రాత్రి పూర్ణరాత్రి ధ్యానం చేస్తున్నాం కదా, దాని యొక్క అనుభవాలు ఏమంటే పంచుకోవాలి. आपको सभी मास्टर्स को पूर्ण रात्रि को ध्यान का अनुभव शेयर करिए. सो आप हैंड रेज कर दीजिए मेरे मास्टर्स. राइट. ओके, सो वन बाय वन यू कैन स्टार्ट. ಈ ಹೆಸರು ಕರಿಬಹುದಮ್ಮ ಅಲ್ಲಿ? ಗುರುಜಿ, ಗುರುಜಿ ಇದು ಐಕಾನ್ ಪ್ರಕಾರ ಕರಿಬೇಕಾ ಇಲ್ಲ ಹ್ಯಾಂಡ್ ರೈಸ್ ಮಾಡೋದವ್ರನ್ನ ಕರಿಯೋದ? ಐಕಾನ್ ಪ್ರಕಾರ ಕರಿ, ಪರವಾಗಿಲ್ಲ. ಗುರುಜಿ. ನಂದಾ ಮೇಡಮ್, ಫಸ್ಟ್ ನೀವೇ ಮಾತಾಡಿ ಮೇಡಮ್. ನಿಮ್ಮ ಒಂದು ಪೂರ್ಣ ಧ್ಯಾನದ ಈಗ 1 ತಿಂಗಳು ಹೆಚ್ಚು ಕಮ್ಮಿ ಆಗಿದೆ. ನಿಮಗೆ ಏನ್ ಅನ್ಸಿದೆ? ಈ ಪೂರ್ಣ ಧ್ಯಾನ ಮಾಡೋದ್ರಿಂದ ಪ್ರಯೋಜನ ಏನಾಗಿದೆ ತಿಳಿಸಿ ಮೇಡಮ್. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಇದು ಮಹಾವತಾರ್ ಫೌಂಡೇಶನ್ ಇಂದ 365 ದಿನಗಳ ಮೌನ ಪೂರ್ಣ ರಾತ್ರಿ ಧ್ಯಾನವನ್ನ ನಮಗೆ ಕಲ್ಪಿಸಿದ್ದು ತುಂಬಾ ಅನುಕೂಲಕರವಾಗಿದೆ. ಈ ಪ್ರತಿ ರಾತ್ರಿ ಏನು ಧ್ಯಾನಕ್ಕೆ ಕೊಡ್ತಾರ 12 ಗಂಟೆವರೆಗೂ ನಮಗೆ ಅಂದ್ರೆ ಪೂರ್ಣ ದೇಹದ ಮೇಲೆ ಕಾನ್ಸಿಯಸ್ ಇರುತ್ತೆ. 12 ಗಂಟೆ ನಂತರ 2 ಗಂಟೆವರೆಗೆ ಧ್ಯಾನದಲ್ಲೇ ಪೂರ್ಣ ಮಗ್ನ ಇರ್ತೇವೆ. ನಮ್ಮ ದೇಹದ ಭಾಗದಲ್ಲಿ ಯಾವುದೇ ಕಾನ್ಸಿಯಸ್ ಇರೋದಿಲ್ಲ, ಆದ್ರೆ ಮೈಂಡ್ ಅಲ್ಲಿ ಮಾತ್ರ ಒಂದು ವೈಬ್ರೇಟ್ ಆಗ್ತಾ ಇರ್ತದೆ ಗುರುಜಿ. ಅಷ್ಟೇ ಫುಲ್ ಆಕ್ಟಿವ್ ಆಗಿರ್ಲಿಕ್ಕೆ ಸಹಾಯ ಆಗಿದೆ. ಮತ್ತೆ ಇದರಿಂದ ಹಗಲಿ ಹೊತ್ತಿನಲ್ಲಿ ನಮ್ಗೆ ನಿದ್ದೆ ಯಾವ್ದು ಪ್ರಾಬ್ಲಮ್ ಆಗ್ತಾ ಇಲ್ಲ. ಅಂದ್ರೆ 1 ಗಂಟೆ 3:30ವರೆಗೆ ಮಾಡಿ 3:30 ನಂತರ ನಾನು 1 ತಾಸು ಮಾತ್ರ ನಿದ್ದೆ ಮಾಡ್ತೇನೆ ಗುರುಜಿ. 4 ಗಂಟೆವರೆಗೆ ಮಾಡಕ್ಕಿಲ್ಲ, 3:30 ಅಲ್ಲಿವರೆಗೆ ಮಾತ್ರ ಮಾಡಿದಾಗ ಬಾಡಿಯಲ್ಲಿ ಏನು ವೀಕ್ನೆಸ್ ಇಲ್ಲ, ತುಂಬಾ ಎನರ್ಜೆಟಿಕ್ ಆಗಿದೆ. ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಗುರುಜಿ, ಮೇಡಮ್ಗೆ ಈಗ ಸ್ವಲ್ಪ ಕೋಲ್ಡ್ ಇದೆ, ಅವ್ರಿಗೂ ಅಷ್ಟು ಹುಷಾರಿಲ್ಲ ಅಂತ ಅನ್ಕೊಂತೀನಿ. ಆದ್ರೂ ಕೂಡ ಅವರು ಅಷ್ಟು ಸ್ಟ್ರೆಂತ್ ಆಗಿ ಮಾತನಾಡ್ತಾ ಇದ್ದಾರೆ, ಜಾಯ್ನ್ ಆಗಿದ್ದಾರೆ ಅಂತಂದ್ರೆ ಈ ಪೂರ್ಣ ಧ್ಯಾನದ ಶಕ್ತಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ಮೆಡಿಟೇಷನ್ ಎನರ್ಜಿ ಅಂದ್ರೆ ಪ್ರಾಣಶಕ್ತಿ. ಜಯಲಕ್ಷ್ಮಿ ಮೇಡಮ್, ನಮಸ್ತೆ ಮೇಡಮ್. ಈ ವೇದಿಕೆಗೆ ಸ್ವಾಗತ ಮೇಡಮ್ ನಿಮ್ಗೆ. ನಮಸ್ತೆ ಮೇಡಮ್. ಸೊ ಎಸ್ ಮಾಸ್ಟರ್ಸ್, ಇಲ್ಲಿ ಸೊ ಎಲ್ಲ ಲ್ಯಾಂಗ್ವೇಜ್ಗಳಿಂದ ಮಾಸ್ಟರ್ಸ್ ಜಾಯ್ನ್ ಆಗಿರ್ತಾರೆ ಇಲ್ಲಿ. ಸೊ ಫ್ರಮ್ ಆಲ್ ಲ್ಯಾಂಗ್ವೇಜಸ್ ಯು ಕುಡ್ ಹ್ಯಾವ್ ಜಾಯ್ನ್ ಇನ್ ದಿಸ್ ಸೆಷನ್. ಸೊ ದಿಸ್ ಮೆಡಿಟೇಷನ್, ದ ಫುಲ್ ನೈಟ್ ಮೆಡಿಟೇಷನ್. ಓಕೆ, ಸೊ ಕನ್ನಡದಲ್ಲಿ ಮತ್ತೊಂದ್ಸರಿ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರು ಹೊಸಬ್ರು ಜಾಯ್ನ್ ಆಗಿದ್ರೆ, ನೀವು ಹ್ಯಾಂಡ್ ರೈಸ್ ಮಾಡುವಾಗ ನೀವು ಹೊಸದಾಗಿ ಜಾಯ್ನ್ ಆಗಿದ್ರೆ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಬೇಕಂದ್ರೆ ನೀವು ಕೇಳ್ಕೊಬೋದು. ಆದರೆ ಪೂರ್ಣ ರಾತ್ರಿ ಧ್ಯಾನ ಮಾಡೋದ್ರಿಂದ ನಮಗೆ ಅದ್ಭುತವಾದ ಫಲಿತಗಳು ಸಿಗತ್ತೆ. ಮೊದಲನೇದು, ನಮ್ಮ ಇಂದಿನ ಜನ್ಮ ಕರ್ಮಗಳೆಲ್ಲಾನು ಬೇಗ ಕರಗೋಗುತ್ತೆ. ಎರಡನೇದೇನೆಂದ್ರೆ ಅದ್ಭುತವಾದ ಪ್ರಾಣಶಕ್ತಿ ಪಡೀಬೋದು. ಸೊ ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗುವಾಗ ಯಾವುದೇ ರೋಗಗಳಿದ್ರೆ ಎಲ್ಲ ವಾಸಿ ಆಗತ್ತೆ.
ಅದಾದ್ಮೇಲೆ ನಮಗೆ ಮೂರನೇ ಕಣ್ಣು ಅನುಭವಗಳು ಮತ್ತೆ ಸೂಕ್ಷ್ಮ ಶರೀರ ಪ್ರಯಾಣ. ಸೊ ಅಂತ ಅದ್ಭುತವಾದ ವಿಷಯಗಳು ಮತ್ತೆ ನಮ್ಮ ಇಂದಿನ ಜನ್ಮಗಳು ತಿಳ್ಕೊಳ್ಳೋದು ಪ್ರತಿಯೊಂದು ಸಾಧ್ಯವಾಗುತ್ತೆ ಈ ಧ್ಯಾನದಿಂದ. ಓಕೆ, ಸೊ ಹಗಲು ಮಾಡುವಂಥ ಧ್ಯಾನ 1 ಗಂಟೆ ಆ ಥರ ಮಾಡ್ತೀವಿ. ಬಟ್ ಅದರಲ್ಲಿ ಪ್ರಾಣಶಕ್ತಿ ಲಿಮಿಟೆಡ್ ಆಗಿ ಬರುತ್ತೆ ನಿಮಗೆ. ಯಾವುದೇ ರೀತಿಯಲ್ಲಿ ನಿಮಗೆ ಅತೀಂದ್ರಿಯ ಅನುಭವಗಳು ಅಂದರೆ ಎಕ್ಸ್ಟ್ರಾ ಸೆನ್ಸರಿ ಎಕ್ಸ್ಪೀರಿಯನ್ಸಸ್ ವಿಲ್ ನಾಟ್ ಕಮ್. ಅಂದರೆ ಅತೀಂದ್ರಿಯ ಅನುಭವಗಳು ಅಂತ ಹೇಳ್ತೀವಿ ನಾವು. ಅತೀಂದ್ರಿಯ ಅನುಭವಗಳು ಆಗೋದಿಲ್ಲ. ಯಾಕಂದರೆ 1 ಗಂಟೆ ಸಾಕಾಗೋದಿಲ್ಲ. ಸೊ ಯಾವಾಗಲೂ ಅಷ್ಟೇ, ನಿಮಗೆ ನಿರಂತರ 3 ಗಂಟೆಯಿಂದ 6 ಗಂಟೆ ಧ್ಯಾನ ಇದ್ರೆ ಆ ಧ್ಯಾನದಲ್ಲಿ ನಿಮಗೆ ಇಂಥ ಫಲಿತಗಳು ಬರುತ್ತೆ. ಸೊ ಅಂದರೆ ಈ 365 ದಿವಸ ಈ ಕಾರ್ಯಕ್ರಮ, ಈ ಗುರಿ ಏನಂದ್ರೆ, ಲಕ್ಷ್ಯ ಏನಂದ್ರೆ, ವಿತಿನ್ ದಿಸ್ ಇಯರ್ ಎಲ್ಲ ಅಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು 50 ಮಾಸ್ಟರ್ಸು, ಥರ್ಡ್ ಐ ಮಾಸ್ಟರ್ಸು ಆಗಿ ತಯಾರು ಮಾಡಬೇಕು ಅಂತ ನಮ್ಮ ಉದ್ದೇಶ. ಈ ಫೌಂಡೇಶನ್ ಉದ್ದೇಶ ಏನಂದ್ರೆ, ಒಂದು 50 ಮಾಸ್ಟರ್ಸ್ ಅನ್ನು ಥರ್ಡ್ ಐ ಮಾಸ್ಟರ್ಸ್ ಆಗಿ ತಯಾರು ಮಾಡಬೇಕು. ಅವರು ಪೂರ್ಣ ಅವರ 3ನೇ ನೇತ್ರವನ್ನು ತೆರೆಸ್ಕೊಂಡು ಮತ್ತೆ ಅವರು ಪರಿಪೂರ್ಣ ಮಾನವನಾಗಿ ಪರಿಪೂರ್ಣ ಮಾಸ್ಟರ್ ಆಗಿ ತಯಾರಾಗಬೇಕಂತ ನಮ್ಮ ಗುರಿ ಇಟ್ಕೊಂಡಿದ್ವಿ. ಸೊ ತಮ್ಮೆಲ್ಲರಿಗೂ ಸಾಧ್ಯವಾಗುತ್ತೆ. ಸೊ ಪ್ರತಿಯೊಬ್ಬರು ಚೆನ್ನಾಗಿ ಭಾಗವಹಿಸಿ ಯಾವುದೇ ರೀತಿಯಲ್ಲಿ ತಪ್ಪಿಸಬಾರ್ದು. ಪ್ರತಿದಿನ ನಾವು ಒಂದು 11 ಗಂಟೆಯಿಂದ 11:20ವರೆಗೂ ಜೂಮಲ್ಲಿ ಬರ್ತಾ ಇರ್ತಾರೆ. ಸೀನಿಯರ್ ಮಾಸ್ಟರ್ಸ್ ಇರ್ತಾರೆ ಅಲ್ಲಿ. ನಿಮ್ಗೆ ಏನೇ ಶೇರಿಂಗ್ ಬೇಕಾದ್ರೆ ಮಾಡ್ಕೊಳ್ಳಿ, ಕ್ವಶನ್ಸ್ ಬೇಕಾದ್ರೆ ಕೇಳ್ಕೊಳ್ಳಿ. ಆದರೆ ಪ್ರತಿ ಭಾನುವಾರ ತಪ್ಪದೆ ಭಾಗವಹಿಸಿ. ಸೊ ನಿಮಗೆ ಅನೇಕ ಪ್ರಶ್ನೆಗಳು, ಎಲ್ಲ ಮಾಸ್ಟರ್ಸ್ ಅವರ ಅನುಭವಗಳು ಕೇಳಿಸ್ಕೋಬೋದು ಅಂತ ಅದ್ಭುತವಾದ ಅವಕಾಶ ಇಲ್ಲಿ ಸಿಗತ್ತೆ ನಮಗೆ. ಸೊ ಅದಕ್ಕೋಸ್ಕರ ಪ್ರತಿ ಭಾನುವಾರ ಸೊ ಖಂಡಿತ ನಾವು ಭಾಗವಹಿಸಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಂಥ ಅದ್ಭುತ ಈ ಧ್ಯಾನದಿಂದ ಅಂದರೆ ವಿಧ ಲೋಕಗಳು, ಅಂದರೆ ಎಷ್ಟೋ ಆತ್ಮಲೋಕಗಳಿದೆ ಅಲ್ವಾ. ಸೊ ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಇನ್ ಮೈ ಏನಂತ ಹೇಳ್ತಾರೆ, ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಇನ್ ದ ಕಿಂಗ್ಡಮ್ ಆಫ್ ಮೈ ಫಾದರ್ ಅಂತ ಹೇಳ್ತಾರೆ. ಯಾರು? ಜೀಸಸ್ ಕ್ರೈಸ್ಟ್ ಹೇಳ್ತಾರೆ. ಸೊ ಅಂದರೆ ಅರ್ಥ ಏನು? ನಮ್ಮ ಫಾದರ್ ಕಿಂಗ್ಡಮ್ ಅಲ್ಲಿ, ನನ್ನ ದೇವನ ರಾಜ್ಯದಲ್ಲಿ ಎಷ್ಟೋ ಲೋಕಗಳಿದೆ. ಮ್ಯಾನ್ಷನ್ ಅಂದ್ರೆ ಲೋಕ, ಎಷ್ಟೋ ಲೋಕಗಳಿದೆ ಅಂತ ಹೇಳ್ತಾರೆ. ಕೋಟಿ ಲೋಕಗಳಿದೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಸೊ ನಾವು ಕೋಟಿ ಲೋಕಗಳಿದ್ರೆ, ಸೊ ಈ ಭೂಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗ್ಬೇಕಂದ್ರೆ ನಮಗೆ ಸೂಕ್ಷ್ಮ ಶರೀರಯಾನ ಬೇಕು. ಒಂದು ಮನುಷ್ಯ ಅಂದ್ರೆ ಮಾನವನು ತೀರೋದ್ಮೇಲೆ ಈ ದೇಹವನ್ನು ಪೂರ್ತಿಯಾಗಿ ಬಿಟ್ಬಿಟ್ಟು, ಅಂದರೆ ಪೂರ್ತಿಯಾಗಿ ತ್ಯಜಿಸಿ ಅಲ್ಲಿಗೆ ಹೋಗ್ತಾನೆ. ಇಲ್ಲ ಅಂದ್ರೆ ನಿದ್ರೆದಲ್ಲಿ ಪ್ರತಿಯೊಬ್ಬರು ಆ ಸೂಕ್ಷ್ಮ ಶರೀರಯಾನ ಮಾಡ್ತಾ ಇರ್ತಾರೆ, ಆದರೆ ಅರಿವಿರೋದಿಲ್ಲ. ಆದರೆ ಈ ಧ್ಯಾನದಲ್ಲಿ ಪೂರ್ಣ ರಾತ್ರಿ ಧ್ಯಾನ ಮಾಡಿದರೆ ಅರಿವು ಇಟ್ಕೊಂಡು, ಅಂದರೆ ಕಾನ್ಸಿಯಸ್ ಟ್ರಾವೆಲ್ ಅಂತ ಹೇಳ್ತೀವಿ ನಾವು. ಕಾನ್ಸಿಯಸ್ ಆಗಿ ಅರಿವು ಚೈತನ್ಯದಿಂದ ಆ ಸೂಕ್ಷ್ಮ ಶರೀರಯಾನ ಮಾಡ್ತೀವಲ್ಲ, ಅದರಿಂದ ನಮಗೆ ಎಲ್ಲ ನೆನಪಿ ಇರತ್ತೆ. ಅರ್ಥ ಆಯ್ತಾ? ಈಗ ಅರಿವಿಲ್ಲದೆ ನಾವೇನ್ ಮಾಡ್ತೀವಿ, ಮನಸ್ಸನ್ನು ಸ್ವಿಚ್ ಆಫ್ ಮಾಡ್ತೀವಿ. ಯಾವುದರಲ್ಲಿ? ನಿದ್ರೆದಲ್ಲಿ ಏನಾಗುತ್ತೆ, ಮನಸ್ಸು ಅಲ್ಲಿನೂ ಕ್ಲೋಸ್ ಆಗತ್ತೆ, ಆದರೆ ಅರಿವಿಲ್ಲ. ಸೊ ಅದಕ್ಕೆ ಅದನ್ನು ನಿದ್ದೆ ಅಂತ ಕರಿತೀವಿ. ಆದರೆ ಧ್ಯಾನದಲ್ಲಿ ಏನು ಮಾಡ್ತೀವಿ, ನಮ್ಮ ಮನಸ್ಸನ್ನು ಏನು ಮಾಡ್ತೀವಿ, ಅಲ್ಲಿನೂ ಸಹ ಕ್ಲೋಸ್ ಮಾಡ್ತೀವಿ, ಸ್ವಿಚ್ ಆಫ್ ಮಾಡ್ತೀವಿ, ಅಲ್ಲಿ ಬಂದ್ ಮಾಡ್ತೀವಿ. ಆದರೆ ಅರಿವು ಇಟ್ಕೊಂಡು ಮಾಡ್ತೀವಿ. ಅಂದರೆ ವಿ ಆರ್ ಕಾನ್ಸಿಯಸ್ ಬಟ್ ಅವರ್ ಮೈಂಡ್ ಇಸ್ ಸ್ವಿಚ್ಡ್ ಆಫ್. ಸೊ ವಿ ಕ್ಯಾನ್ ರಿಮೆಂಬರ್ ಎವ್ರಿಥಿಂಗ್ ವಾಟ್ಸ್ ಹ್ಯಾಪನಿಂಗ್ ವಿತ್ ಇನ್ ಅಸ್. ನಮ್ಮ ಹೊರಗಡೆ ಏನೇನು ಆಗ್ತಾ ಇದೆಯೋ ಪ್ರತಿಯೊಂದು ನಮಗೆ ನೆನಪಿರುತ್ತೆ. ಅದಕ್ಕೆ ಈ ಕಾನ್ಸಿಯಸ್ ಸ್ಲೀಪ್ ಇಸ್ ಈಕ್ವಲ್ ಟು ಮೆಡಿಟೇಷನ್, ಅನ್ಕಾನ್ಸಿಯಸ್ ಮೆಡಿಟೇಷನ್ ಇಸ್ ಈಕ್ವಲ್ ಟು ಸ್ಲೀಪ್. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಅದಕ್ಕೋಸ್ಕರ ಈಗ ಒಬ್ಬೊಬ್ಬರು ಮಾತಾಡ್ತಾ ಹೋಗಿ, ನಿಮ್ಮ ಅನುಭವಗಳು ಹೇಳ್ಕೊಂತ ಹೋಗಿ. ನಿಮಗೆ ಪ್ರಶ್ನೆಗಳಿದೆ ದಯವಿಟ್ಟು ಕೇಳಿ. ರೈಟ್, ರೇಖಾ ಅವರು ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ. ಗುರುಜಿ, ನಾನು 2 ದಿವಸ ಇಡೀ ನೈಟ್ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಮಾಡಿದೆ ಗುರುಜಿ. ಆದ್ರೆ ನನಗೆ ಧ್ಯಾನಕ್ಕೆ ಬೀಳ್ತಾ ಇರ್ಲಿಲ್ಲ. ಮತ್ತೆ ಬೆಳಗ್ಗೆ ಹೊತ್ತು ನನಗೆ ಕಂಫರ್ಟ್ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಹಾಗಾಗಿ ಬೆಳಗ್ಗೆ 3 ಗಂಟೆಗೆ ನಾನು ಎಚ್ಚರ ಆಗುತ್ತೆ. 3 ಗಂಟೆಯಿಂದ ನಾನು ಧ್ಯಾನ ಮಾಡ್ತೀನಿ ಮೇಡಮ್. ತುಂಬಾ ಚೆನ್ನಾಗಿ ಧ್ಯಾನ ಆಗುತ್ತೆ. ಬೆಳಗ್ಗೆ ಮತ್ತೆ ಫ್ರೆಶ್ ಆಗಿರ್ತೀನಿ. ಆವಾಗ ಇಡೀ ದಿವಸ ಏನು ಸುಸ್ತ ಅನ್ಸಲ್ಲ. ಹಾಗಾಗಿ ನಾನು ಬೆಳಗ್ಗೆ ಮಾಡ್ತಿದ್ದೀನಿ ಗುರುಜಿ, ನಂಗೆ ರಾತ್ರಿ ಎಲ್ಲ ಮಾಡಕ್ ಆಗ್ತಾ ಇಲ್ಲ. ರೈಟ್, ಜಯಲಕ್ಷ್ಮಿ ಮೇಡಮ್ ಸಜೆಷನ್. ಆಮೇಲೆ ಇನ್ನೊಂದು ಗುರುಜಿ, ಇದನ್ನ ಯಾವಾಗ್ಲಾಗ್ಲಿ ನಾನು ಬೆಳಗ್ಗೆ ಹೊತ್ತಾದ್ರೂ ಕಣ್ಣು ಮುಚ್ಚಿದ ತಕ್ಷಣ ವೈಬ್ರೇಷನ್ ಆಗುತ್ತೆ. ಇದರಲ್ಲಿ ಸಹಸ್ರಾರ ಕ್ಷೇತ್ರದಲ್ಲಿ ವೈಬ್ರೇಷನ್ ಶುರುವಾಗುತ್ತೆ. ಮತ್ತೆ ಇಡೀ ಬಾಡಿಗೆ ಅದು ಇದಾಗುತ್ತೆ, ವೈಬ್ರೇಟ್ ಆಗುತ್ತೆ.
ಯಾವಾಗ ನಾನು ಕಣ್ಣು ಮುಚ್ಚಿದ್ರು ಸಹ ಅದು ಅನುಭವ ಆಗುತ್ತೆ. ಅದನ್ನು ಹೇಗ್ ಬಳಸ್ಕೋಬೇಕು ಏನು ಅಂತ ಗೊತ್ತಾಗ್ತಿಲ್ಲ. ಹ್ಮ್. ಮಾತಾಡ. ಅದೂನು ಒಂದು ಧ್ಯಾನದ ಅನುಭವ ಮೇಡಮ್. ಅದನ್ನು ಕೂಡ ವೈಬ್ರೇಷನ್ ಸ್ವಲ್ಪ ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡ್ಕೊಳ್ಳುವಾಗ ಆ ತರ ವೈಬ್ರೇಷನ್ ಇರುತ್ತೆ. ಅದು ಕಂಟಿನ್ಯೂಸ್ ಆಗಲ್ಲ. ಒಂದು 2 ದಿನ 3 ದಿನ ಇಲ್ಲ ಅಂದ್ರೆ 1 ವಾರ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ ಮೇಡಮ್ ಅದು. ಹೌದಾ? ಹಾ, ಮಾಡ್ತಾ ಇದ್ರೆ ಅದು ಸರಿ ಹೋಗುತ್ತೆ. ಹಾ ಸರಿ ಇದು ಹೋಗುತ್ತೆ. ವೈಬ್ರೇಷನ್ ಧ್ಯಾನದ್ದೇ ಇದ್ರದ್ದು ಎಫೆಕ್ಟ್. ಅದು ಒಂದು ಸ್ಥಿತಿ ತರ. ಆಮೇಲೆ ನನ್ಗೆ ಇಡೀ ನೈಟ್ ಫುಲ್ ಕೂತ್ಕೊಂಡ್ ಮಾಡೋಕ್ ಆಗ್ತಾ ಇಲ್ಲ ಅಂತ ಇದ್ರಲ್ಲ, ಆಗ್ತಾ ಇಲ್ಲ ಅನ್ನೋದೇನಿಲ್ಲ ಮೇಡಮ್, ನಾನು ಮಾಡ್ತೀನಿ. ಅದು ಆ ಅನುಭವನು ಹೇಗಿದೆ ಅಂತ ನೋಡ್ಬೇಕು ಅಂತ ನಮ್ಮಲ್ಲಿ ಆಶೆ ಇದ್ರೆ ಅದಾಗುತ್ತೆ. ಆಗ್ತಾ ಇಲ್ಲ ಅಂದ್ರೆ ಆಗಲ್ಲ. ಪತ್ರಿಜಿ ಗುರುಗಳು ಅದೇ ಹೇಳ್ತಾರೆ, ಆಸ್ ಎ ಪಿರಮಿಡ್ ಮಾಸ್ಟರ್ ಆಗಿ ನಮ್ ಬಾಯಿಯಿಂದ ಆಗಲ್ಲ ಅನ್ನೋ ಪದನೇ ಬರಬಾರದು, ಎಲ್ಲ ಆಗುತ್ತೆ. ಅವ್ರಿಗಾಗಿದೆ ಅಂದ್ರೆ ನನ್ಗೆ ಯಾಕೆ ಆಗಲ್ಲ, ನಾನು ಮಾಡ್ಬೇಕು. ಈ ಒಂದು ಎಕ್ಸ್ಪೀರಿಯನ್ಸ್ 3 ಗಂಟೆಯಿಂದ ಬೆಳಿಗ್ಗೆ ತನಕ ಮಾಡಿ ನಾನು ಇಡೀ ದಿನ ಕೆಲಸ ಮಾಡಿದ್ರೇನು ಸುಸ್ತಾಗ್ತಾ ಇಲ್ಲ ಅಂತ ಈ ಎಕ್ಸ್ಪೀರಿಯನ್ಸ್ ತಗೊಂಡಿದ್ರಲ್ವಾ, ಸರಿ ಅದನ್ನು 1 ವಾರ ಆ ಎಕ್ಸ್ಪೀರಿಯನ್ಸ್ ಇಡೀ ನೈಟ್ ಫುಲ್ ಮೆಡಿಟೇಷನ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕಂತ ಒಂದು ಆಸಕ್ತಿ ನಮ್ಮ ಒಳಗೇನೆ ಇದ್ರೆ ಅದೇನು ಆಗುತ್ತೆ ಮೇಡಮ್. ಇಲ್ಲ ನಮ್ಮ ತಪ್ಪನೆ ಇರುವಾಗ ಎಲ್ಲ ಆಗುತ್ತೆ ಅದು ಮೇಡಮ್. ಅದೇ ಫಸ್ಟ್ ಏನಾಯ್ತು, ನಾನು ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10:30ಇಂದನೂ ಶುರು ಮಾಡಿದೆ. 4 ಗಂಟೆಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ತುಂಬಾ ಇದು ಕುತ್ತಿಗೆ ಎಲ್ಲ ನೋವ್ತಿದೆ ಅಂತ ಮಲಗಿದ್ರೆ ಬೆಳಗ್ಗೆ 7 ಗಂಟೆ 7 ಗಂಟೆ ಆದ್ರೂ ನನ್ಗೆ ಎಚ್ಚರಾಗಿಲ್ಲ. ಸರಿ ಹಂಗಾಗ್ಬಿಡ್ತು. ಸರಿ, ಸ್ವಲ್ಪ ದಿವಸ ಆತರ ಆದ್ರೆ ತುಂಬಾ ಅದು. ಇಡೀ ದಿವಸ ಎಲ್ಲ ತುಂಬಾ ಸ್ಟ್ರೈನ್ ಆದಂಗ ಆಗ್ಬಿಡ್ತು ನನಗೆ. ಆ, ಹಂಗಾಗಿ ನೋಡೋಣ, ಇವತ್ತು ಪ್ರಯತ್ನ ಮಾಡ್ತೀನಿ ನೈಟ್. ಆ ಓಕೆ, ಸ್ವಲ್ಪ ದಿವಸ ಈ ಅನುಭವ ತಗೊಳ್ಳಿ, ಸ್ವಲ್ಪ ದಿವಸ ಆ ಅನುಭವವನ್ನು ತಗೊಳ್ಳಿ. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ಒಳಗಿಂದ ಏನ್ ಅನ್ಸುತ್ತೆ ಅದೇ ಮಾಡಿ ಮೇಡಮ್. ಇದು ಡೌಟ್ ಏನ್ ಇಟ್ಕೋಬಾರ್ದು. ಏನ್ ಆಗಿದ್ರೇನು ಧ್ಯಾನದಲ್ಲಿ ಒಳ್ಳೇದೇ ಆಗುತ್ತೆ, ಅದು ಖಂಡಿತ. ಅದನ್ನೇ, ಅದೇ Thank you. ವೈಬ್ರೇಷನ್ ಇದೆಯಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು, ನಾನು ಅದನ್ನ ಪಾಸಿಟಿವ್ ಆಗಿ, ಅಥವಾ ನನಗೆ ಲೈಫ್ ಇದರಲ್ಲಿ ಏನಾದ್ರು ಆ ಥರದ್ದು ಏನಾದ್ರು ಇದು ಉಂಟಾ? ಅದನ್ನ ಅದು ಹೇಗೆ ಏನಾಗ್ಬೇಕು, ಉಪಯೋಗಿಸ್ಕೋಬೇಕು ನಾನು ನನ್ಗೆ ಬರ್ತಿರೋ ಅನುಭವನ? ಅದು ವೈಬ್ರೇಷನ್ ಅನ್ನ ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡ್ಕೊಂಡಾಗ ಬಾಡಿ ವೀಕ್ ಆದ್ರೆ ಕೂಡ ವೈಬ್ರೇಷನ್ ತರ ಅನ್ಸುತ್ತೆ. ಸ್ವಲ್ಪ ಅದು ಹೋಗುವ ಸ್ವಲ್ಪ ದಿನ 1 2 ದಿನ 3 ದಿನ ಸರಿ ಹೋಗುತ್ತೆ ಮೇಡಮ್. ಅದು ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಅದೇ ಸ್ಥಿತಿನಲ್ಲಿ ಇರಲ್ಲ, ವೈಬ್ರೇಷನ್ ಇರಲ್ಲ. ಹ್ಮ್. ಓಕೆ. ಅಬ್ಸರ್ವ್ ಮಾಡಿ, ಅದನ್ನು ಹೋಗುತ್ತೆ. ಓಕೆ. ಆ ತರಾನೇ ಡೈಲಿ ವೈಬ್ರೇಷನ್ ಬರಲ್ಲ, ಅದು ಒಂದು ಸ್ಥಿತಿ ಅಷ್ಟೇ. ಓಕೆ. ರೈಟ್. ಸೊ ಅಂದ್ರೆ ನಿಮಗೆ ಆ ವೈಬ್ರೇಷನ್ ಆಜ್ಞಾ ಚಕ್ರದಲ್ಲಿ ಆಗ್ತಾ ಇದೆಯಾ? ಅಲ್ಲ, ಸಹಸ್ರ ಚಕ್ರದಲ್ಲಿ. ಅದು ಇಡೀ ಬಾಡಿಗೆ, ಇಡೀ ಬಾಡಿಗೆ ಆಗುತ್ತೆ ಮೇಡಮ್. ಅಲ್ಲಿ ಶುರುವಾಗುತ್ತೆ. ಈಗಲೂ ವೈಬ್ರೇಟ್ ಆಗ್ತಾ ಇದೆ, ಇಡೀ ಬಾಡಿ ವೈಬ್ರೇಟ್ ಆಗ್ತಾ ಇದೆ. ಅಂದ್ರೆ ನಿಮ್ಗೆ ಧ್ಯಾನದಲ್ಲಿ ಒಳ್ಳೆ ಮಾರ್ಗದಲ್ಲಿ ಇದ್ರಲ್ಲ, ಅದಕ್ಕೋಸ್ಕರ ಏನಾಗುತ್ತೆ, ಆ ಅನುಭವ ಆಗ್ತಾ ಇದೆ. ಎಲ್ಲರಿಗೂ ಆಗಲ್ಲ ಅದು, ಅರ್ಥ ಆಯ್ತಾ? ಎಲ್ಲರಿಗೂ ಆಗಲ್ಲ. ಅಟ್ಲೀಸ್ಟ್ ನಿಮ್ಗೆ ಆ ಸೂಕ್ಷ್ಮ ಅಂತ ಆ ವಿಶ್ವಶಕ್ತಿ ಪ್ರವಾಹ ನಿಮ್ಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ಆ ವೈಬ್ರೇಷನ್ಸ್ ಎಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ. ಓಕೆ, ಅದು ಒಳ್ಳೆ ಸ್ಥಿತಿ ಅಂತ ಹೇಳ್ಬೋದು, ಅಂದ್ರೆ ಒಳ್ಳೆ ಸ್ಥಿತಿ ಅಂತ ಹೇಳ್ಬೋದು. ಆದ್ರೆ ಆ ಸ್ಥಿತಿಯನ್ನು ಅಬ್ಸರ್ವ್ ಮಾಡಿ, ಅದನ್ನೇನು ಗೊಂದಲ ಇಲ್ಲ, ಅಂದ್ರೆ ಅದ್ರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ, ಆಂಗ್ಸೈಟಿ ಇಲ್ಲ. ಅರ್ಥ ಆಯ್ತಾ? ಸೊ ಯಾಕಂದ್ರೆ ಅದು ಎಲ್ಲರಿಗೂ, ಅಂದ್ರೆ ಇಲ್ಲೊಂದು ಎಷ್ಟು ಮಾಸ್ಟರ್ಸ್ ಅದಾಗತ್ತೆ ಅಂದ್ರೆ ಸ್ವಲ್ಪ ಲಿಮಿಟೆಡ್, ಎಲ್ಲರಿಗೂ ಆಗೋದಿಲ್ಲ ಅದಲ್ಲ. ಸೊ ಅಂದ್ರೆ ಶಕ್ತಿ ಪ್ರವಾಹನೂ ನಿಮ್ಗೆ ಅದೊಂಥರ ಫೀಲ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ ಗುಡ್ ಸ್ಟೇಟ್. ಅರ್ಥ ಆಯ್ತಾ? ಸೊ ಅದನ್ನು ಕಂಟಿನ್ಯೂ ಮಾಡಿ ಅಷ್ಟೇ. ಜಸ್ಟ್ ಬಿ ಅಬ್ಸರ್ವರ್, ಅಂದ್ರೆ ಅದಕ್ಕೂ ಸಾಕ್ಷಿ ಭಾವದಿಂದ ನೀವು ಗಮನಿಸಿ ಅಷ್ಟೇ. ಅದರಲ್ಲಿ ಏನು ಗೊಂದಲ ಅಂತೂ ಯಾವುದಿಲ್ಲ. ಗೊಂದಲ ಏನಿಲ್ಲ. ಎಸ್, ಥ್ಯಾಂಕ್ ಯು. ರೈಟ್. ನೆಕ್ಸ್ಟ್. ಓಕೆ ಮೇಡಮ್, ಥ್ಯಾಂಕ್ ಯು. Thank ನೆಕ್ಸ್ಟ್ you. ಗುರೂಜಿ ಬಸವರಾಜ್ ಅಕಲ್ವಾಡಿ ಅಂತ ಇದ್ದಾರೆ. ಎಸ್ ಸರ್, ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದೆ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಎಲ್ಲರೂ ಮಾತಾಡಿ, ಎಲ್ಲರೂ ಅವರ ಎಕ್ಸ್ಪೀರಿಯನ್ಸ್ ದಯವಿಟ್ಟು ಶೇರ್ ಮಾಡಿ. ಸುಮ್ಮನೆ ಜಾಯ್ನ್ ಆಗೋದು ಹೊಸದಾಗಿ ಜಾಯ್ನ್ ಆಗಿದ್ರೆ ಪ್ರಶ್ನೆಗಳು ನಿಮ್ಗೆ ಏನಾದ್ರೆ ಕೇಳಿ, ಡೌಟ್ ಇದೆ ಕೇಳಿ, ಪ್ರೊಸೀಜರ್ ಬಗ್ಗೆ ಕೇಳಿ, ಪರವಾಗಿಲ್ಲ. ಇಲ್ಲ ಅಂದ್ರೆ ಆಲ್ರೆಡಿ ಈಗಾಗಲೇ ಮಾಡ್ತಾ ಇದ್ರೆ ಧ್ಯಾನ, ನಿಮ್ಮ ಅನುಭವನ ಹಂಚ್ಕೊಳ್ಳಿ. ಈಗ ರೇಖಾ ಮೇಡಮ್ ಮಾಡಿದ್ರೆ ಆ ಥರ ಹಂಚ್ಕೋಬೇಕಾಗತ್ತೆ. ಏನು ಅನಿಸ್ತಾ ಇದೆ ಅದು ಹಂಚ್ಕೊಳ್ಳಿ ಸಾಕು, ನಿಮಗೆ ಡೌಟ್ ಕ್ಲಾರಿಫೈ ಆಗತ್ತಲ್ಲ.
ವೀಣಾ ವೀಣಾ ಮೇಡಮ್. ಗುರುಜಿ ಎಸ್. ನಮಸ್ತೆ ಮಾಸ್ಟರ್. ನಾನು 9ರಿಂದ 10:30ವರೆಗೂ ಮಾಡಿರ್ತೀನಿ ಸರ್ ಒಂದ್ ಬ್ಯಾಚ್ ಅಲ್ಲಿ. ಮತ್ತೆ 11ರಿಂದ 1:30, 2 ಗಂಟೆ ಒಳಗೆ ಸಾಕು ಅನ್ಸಿರುತ್ತೆ ಸರ್. ಹಂಗಾಗಿ ಮಲ್ಕೊಂಡ್ಬಿಡ್ತೀನಿ. ಓಕೆ. ನಾನು ಅಂದ್ರೆ ಎಚ್ಚರ ಸ್ಥಿತಿನೇ ಗೊತ್ತಾಗಲ್ಲ. ನಿದ್ದೆ ಮಾಡಿರ್ತೀನೋ ಧ್ಯಾನ ಮಾಡಿರ್ತೀನೋ ಅಂತಾನೆ ಗೊತ್ತಾಗಲ್ಲ. ಅಂದ್ರೆ ಫುಲ್ ಫ್ರೆಶ್ ಆಗಿರ್ತೀನಿ ಇಡೀ ದಿನನೂ. ಮತ್ತೆ ಓಕೆ. ಆದ್ರೆ ನನಗೆ ಯಾವಾಗ ನಾನು ಧ್ಯಾನಕ್ಕೆ ಕೂತ್ರು ಕೂಡ ಹೌದು ಹೇಳಿದ್ರು ಮೇಡಮ್ ವೈಬ್ರೇಷನ್ ಅಂತ. ಆ ಧ್ಯಾನ ಸ್ಥಿತಿನಲ್ಲಿ ಮಾತ್ರ ನನಗೆ ವೈಬ್ರೇಷನ್ ಆಗೋದು ಗೊತ್ತಾಗುತ್ತೆ ಸರ್. ಓಕೆ, ವೆರಿ ಗುಡ್. ಒಂದೊಂದ್ಸಾರಿ ಮಾತ್ರ ನನಗೆ ಆಜ್ಞಾ ಚಕ್ರದಲ್ಲಿ ಪಿತ್ತ ಬರುತ್ತೆ, ಹಿಂಗೆ ಏನೋ ಹುಳ ಓಡಾಡ್ದಂಗೆ ಅನ್ಸುತ್ತೆ, ಆ ಅನುಭವ ಆಗುತ್ತೆ ಸರ್. ವೆರಿ ಗುಡ್. ಅಂದ್ರೆ ಅದು ಶಕ್ತಿ ಪ್ರವಾಹ ಆಗ್ತಾ ಇದೆ ಅಲ್ಲಿ. ಎಸ್ ಸರ್, ಎಸ್ ಸರ್. ಒಳ್ಳೇದೇ ಮೇಡಮ್, ಅದು ಒಳ್ಳೆ ಅನುಭವ. ಧ್ಯಾನದಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಆಗೋ ಕಾಸ್ಮಿಕ್ ಎನರ್ಜಿ ನಾವು ರಿಸೀವ್ ಮಾಡ್ಕೊಳ್ಳುವಾಗ ಅದು ಒಂದು ಅನುಭವ, ಅದು ಒಳ್ಳೆ ಅನುಭವ. ಅದು ಎಸ್ ಮೇಡಮ್. ಕಾಸ್ಮಿಕ್ ಎನರ್ಜಿ ನಾವು ತಗೊಳ್ತಾ ಇದೀವಿ, ಚೆನ್ನಾಗಿ ಪ್ರವಾಹ ಆಗ್ತಾ ಇದೆ ಅನ್ನೋದಕ್ಕೆ ಅದು ಒಂದು ಸೂಚನೆ. ಒಬ್ರೊಬ್ರಿಗೆ ವೈಬ್ರೇಷನ್ ಬರುತ್ತೆ, ಅದೇನಾಗಲ್ಲ. ರೈಟ್. ಥ್ಯಾಂಕ್ ಯು. ಅದೇ ಕಿವಿ ಒಂದು ಬಿಸಿ ಆಗ್ತಾ ಇರುತ್ತೆ, ಅದು ಈಗ್ಲೂ ಇನ್ನೂ ಆಗುತ್ತೆ ಮೇಡಮ್. ಏನ್ ಮೇಡಮ್? ಕಿವಿ ಬಿಸಿಯಾಗಿ ಕಿವಿನಲ್ಲಿ ಹೊರಗೆ ಬಿಸಿ ಬಂದಂಗ ಆಗುತ್ತೆ. ಹಾ, ಅದು ಒಂದೊಂದು ತರ ಒಂದೊಂದು ಯಾವ ಡೈಲಿ ಒಂದೇ ಅನುಭವ ಆಗಲ್ಲ. ಒಂದೊಂದ್ ತರ ನಾವೇ ಆಗೋ ತರ ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡ್ಕೊಳ್ಳುವಾಗ ನಮ್ಗೆ ಬೇರೆ ಬೇರೆ ಎಕ್ಸ್ಪ್ರೆಷನ್ಸ್ ತರ ಆ ತರ ಆಗುತ್ತೆ. ಕಿವಿ ಬಿಸಿ ಆಗೋ ತರ, ಕೈ ಈ ತರ ಗಟ್ಟಿಯಾಗಿ ಇಟ್ಕೊಂಡ್ ತರ ಇರುತ್ತೆ, ಅದೇ ಓಪನ್ ಮಾಡೋಕೆ ಆಗಲ್ಲ. ಆ ತರ ಡಿಫ್ರೆಂಟ್ ನಮ್ಗೆ ಅನುಭವ ಆಗುತ್ತೆ. ಏನು ಅದು ಕಂಟಿನ್ಯೂಸ್ ಆಗಿ ಇರಲ್ಲ. ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಏನಾಗುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದು ಧ್ಯಾನದ ಅನುಭವ, ನಾವು ಕಾಸ್ಮಿಕ್ ಎನರ್ಜಿ ಚೆನ್ನಾಗಿ ರಿಸೀವ್ ಮಾಡ್ಕೊಂತಾ ಇದ್ವಿ ಅಂದ್ರೆ ಒಂದು ಸೂಚನೆ ಇದು ಅಂತ ನಿಮ್ಗೆ ಅರ್ಥ ಆಗುತ್ತೆ ಮೇಡಮ್. ದಿನ ಒಂದೇ ಅನುಭವ ಬರಲ್ಲ ಮೇಡಮ್ ನಿಮ್ಗೆ. ಇದು ವೈಬ್ರೇಷನ್ ಮಾತ್ರ ಯಾವಾಗ್ಲೂ ಇರುತ್ತೆ ಮೇಡಮ್. ಇದು ಧ್ಯಾನ ಸ್ಥಿತಿನಲ್ಲಿ ನನಗೆ ವೈಬ್ರೇಷನ್ ಅಂದ್ರೆ ನನಗೇನ್ ಗೊತ್ತಾ, ಈ ಸಂಜೆ ನಮ್ಮ ಮನೇಲಿ ಒಂದು ಮಂಡಲ ಧ್ಯಾನ ಮಾಡಿಸ್ತಾ ಇರ್ತೀನಿ. ಅಲ್ಲೆಲ್ಲ ಹೊಸಬ್ರು ಇರ್ತಾರೆ, ಅವ್ರು ನೋಡಿದ್ ಏನ್ ಕೇಳ್ತಾರೋ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ನನಗೆ ಹೊರಗಡೆದೆಲ್ಲ ಅಬ್ಸರ್ವ್ ಗೊತ್ತಾಗುತ್ತೆ, ಸೌಂಡ್ ಆಯ್ತು ಎಲ್ಲ. ಆದ್ರೆ ನನ್ನ ಬಾಡಿ ವೈಬ್ರೇಟ್ ಆಗ್ತಾನೆ ಇರುತ್ತೆ. ಅದ್ ಬ್ಯಾಲೆನ್ಸ್ ಮಾಡೋದಕ್ ನೋಡ್ತೀನಿ, ಆಗಲ್ಲ. ಧ್ಯಾನಿಗಳು ಇದ್ದಾಗ ನನಗೆ ಏನ್ ಅನ್ಸಲ್ಲ, ಹೊಸಬ್ರು ಇದ್ದಾಗ ಏನಾದ್ರು ಅನ್ಕೊಳ್ತಾರ ಅಂತ ನನ್ ಮನ್ಸಿಗೆ ಬರುತ್ತೆ. ಆ ತರ ಏನ್ ಅನ್ಕೋಬೇಡ ಮೇಡಮ್, ಏನಾಗುತ್ತೆ ಅದು ಸಾಕ್ಷಿಯಾಗಿ ನೋಡ್ತಾ ಹೋಗಿ ಅದು ಒಂದು ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ ಮೇಡಮ್. ಖಂಡಿತ ಸರಿ ಹೋಗುತ್ತೆ. ಯಾವಾಗ ಏನಂದ್ರೆ ನಾವು ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡ್ಕೊಂತ ಆ ತರ ಸಾಕ್ಷಿಯಾಗಿ ನೋಡ್ತಾ ಹೋಗಿದ್ರೆ ಸ್ವಲ್ಪ ದಿವಸ ಮಾತ್ರ ಆ ಸ್ಥಿತಿ ಇರುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ನೀವು, ಆವಾಗ ಈ ವೈಬ್ರೇಷನ್ ಇರಲ್ಲ. ಇನ್ನೊಂದು ಒಳ್ಳೆ ಅನುಭವ ಆಗುತ್ತೆ ನಿಮ್ಗೆ. ಆದ್ರೆ ನಾವು ಎಲ್ಲರೂ ಕೂಡ ಧ್ಯಾನದಲ್ಲಿ ಕೂತಿರುವಾಗ ಒಂದು ನೆನ್ಪಿಟ್ಕೋಬೇಕು, ಏನಂದ್ರೆ ನಾವು ಧ್ಯಾನದಲ್ಲಿ ಕೂತಿದೀವಿ, ಏನು ಬಂದ್ರೇನು ಏನು ಬಂದಿಲ್ಲನು ನನಗೆ ಗೊತ್ತಿಲ್ಲ. ನಾನು ಮಾತ್ರ ಖಂಡಿತ ಕಣ್ಮುಚ್ಕೊಂಡು ಕೂತ್ಕೊಂಡು ನನ್ನ ಉಸಿರಿನ ಮೇಲೆ ನನ್ನ ಗಮನ ಇಡ್ತೀನಿ ಅಷ್ಟೇ. ನನ್ಗೆ ಬೇರೆ ಏನು ಬಂದ್ರೇನು ಬಂದಿಲ್ಲ ಅಂದ್ರೆ ಕೂಡ ನನಗೆ ಅದ್ರ ಬಗ್ಗೆ ಏನು ಅವಶ್ಯಕತೆನೇ ಇಲ್ಲ ಅಂತ ನಾವು ಇದು ಮಾಡ್ಕೋಬೇಕು. ಇಲ್ಲಿ ನನಗೆ ಈ ಅನುಭವ ಆಗಿಲ್ಲ, ಅವ್ರಿಗೆ ಅನುಭವ ಆಗ್ತಾ ಇದೆ, ನನ್ಗೆ ಆಗ್ತಾ ಇಲ್ಲ, ಅದು ಏನು ನಮ್ಗೆ ಬೇಕಾಗಿಲ್ಲ ಮೇಡಮ್. ಏನು ಬಂದ್ರೆ ಕೂಡ ನಾವು ಸಾಕ್ಷಿಯಾಗಿ ನೋಡ್ತಾ ಕೂತ್ಕೋಬೇಕು ಅಷ್ಟೇ. ಯಾಕಂದ್ರೆ ಅವ್ರವ್ರ ಸ್ಥಿತಿ ಅವ್ರವ್ರದ್ದು ಇರುತ್ತೆ. ಅವ್ರಿಗೆ ಈ ತರ ವಿಷನ್ ಬರ್ತಾ ಇದೆ, ನನ್ಗೂ ಬರ್ತಾ ಇಲ್ಲ, ನನ್ಗೆ ಈ ತರ ವೈಬ್ರೇಷನ್ ಆಗ್ತಾ ಇದೀನಿ, ಏನಾಗ್ತಾ ಇದೆ, ಕಾಯಿಲೆ ಬರ್ತಾ ಇದೆ, ಏನು ತೊಂದ್ರೆ ಬರಲ್ಲ. ಎಲ್ಲ ಧ್ಯಾನದಲ್ಲಿ ನಮ್ಗೆ ಒಳ್ಳೇದೇ ಆಗುತ್ತೆ ಮೇಡಮ್, ಅದು ಎಲ್ಲಾರು ನೆನ್ಪಿಟ್ಕೊಡಿ. ಓಕೆ ಮೇಡಮ್, ರೈಟ್. ಥ್ಯಾಂಕ್ ಯು ಮೇಡಮ್. ಕೃಷ್ಣ ಅಂತ ಇದ್ದಾರೆ, ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಇದೆ, ಮಾತಾಡಿ ಸರ್. ನಮಸ್ತೆ ಸರ್. ಎಸ್, ನಮಸ್ತೆ. ಎಸ್ ಮೇಡಮ್. ಸರ್, ನನ್ಗೆ ರಾತ್ರಿ ಸೈಲೆಂಟ್ ಮೆಡಿಟೇಷನ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಸೆಷನ್ ಅಲ್ಲೂ ಅಟೆಂಡ್ ಆಗ್ತೀನಿ. ಡೈಲಿ 3 hours ಧ್ಯಾನ ಮಾಡ್ತೀನಿ. ಈಗ ತಾನೇ ಮೇಡಮ್ ನನ್ಗೊಂದು ಪ್ರಶ್ನೆ ಇತ್ತು, ಅದನ್ನ ನಾನು ಕೇಳೋಕ್ ಮುಂಚೆ ಮೇಡಮ್ ಕ್ಲಾರಿಟಿ ಕೊಟ್ಬಿಟ್ರು. ನಾವು ವಿಷನ್ ಏನು ಕಾಣಿಸಿಲ್ಲ, ಅದೇನೋ ಅನ್ಕೊಳ್ಬಾರ್ದು, ಬಟ್ ಧ್ಯಾನ ಮಾಡ್ಬೇಕು ಅಷ್ಟೇ ಅಂತ ಹೇಳಿದ್ದಾರೆ.
ನನ್ಗೆ ಅದೇ ಡೌಟ್ ಇತ್ತು, ನನ್ಗೇನು ಎಕ್ಸ್ಪೀರಿಯನ್ಸ್ ಆಗ್ತಿಲ್ವಲ್ಲ ಅಂತ. ಈಗ ಕ್ಲಾರಿಟಿ ಸಿಕ್ಕಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ರೈಟ್, ಗುಡ್. ಓಕೆ ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ವಿಪುಲ ಅಂತ ನೇಮ್ ಇದೆ, TA ವಿಪುಲ. ಎಸ್, ಮಾತಾಡಿ ಸರ್, ಮಾತಾಡಿ ಸರ್. ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ, ಮಾತಾಡಿ. ವಿಪುಲ, you can speak. ರೈಟ್, ಅವ್ರದ್ದು ವಾಯ್ಸ್ ಬರ್ತಾ ಭಾರತಿ ಇದೆ. ಮೇಡಮ್, ಭಾರತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮಾಸ್ಟರ್ಸ್. ಮತ್ತೆ ಇದು ಪ್ರಶ್ನೋತ್ತರ ಆದ ನಂತರ ಮತ್ತೆ ಪೂರ್ಣ ಧ್ಯಾನಕ್ಕೆ ನಾವು ಹೋಗ್ಬೇಕಾಗತ್ತೆ. ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಭಾರತಿ ಮೇಡಮ್ದು ಅನ್ಮ್ಯೂಟ್ ಆಗಿದೆ. ನೆಕ್ಸ್ಟ್, ಎಸ್ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಆಲ್ ಮಾಸ್ಟರ್. ಎಸ್ ಮೇಡಮ್. ಮೇಡಮ್ ಧ್ಯಾನದಲ್ಲೇ ಇದ್ದೆ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು, ಸಾರಿ. ಓಕೆ ಮ್ಯಾಮ್. ನೀವು ಧ್ಯಾನ ಮಾಡ್ಬೇಕಾದ್ರೆ ನನ್ಗೆ ಅದಾಗಿಲ್ಲ ಇದಾಗಿಲ್ಲ ಅನ್ನೋದಕ್ಕಿನ್ನ ಮಾಸ್ಟರ್, ನೀವು ಧ್ಯಾನದ ಕಡೆ ನನ್ಗೆ ಏನೋ ಒಂದು ಸಿಕ್ತಿದೆ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ ಅಂತ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್ ಅಷ್ಟೇ. ನನ್ಗೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಬೇಡ, ನಮ್ಗೆ ಏನ್ ಬೇಕು ಅದನ್ನ ಮಾತ್ರ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಹೋಗ್ಬೋದು ಮಾಸ್ಟರ್ಸ್. ಇದಕ್ಕೆ ಮೇಡಮ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಜಯಲಕ್ಷ್ಮಿ ಮೇಡಮ್ ಹೇಳ್ತಿದಾರಲ್ಲ, ಅದಕ್ಕೆ ನಾನು ಹೇಳ್ದೆ ಅಷ್ಟೇ. ನೆಕ್ಸ್ಟ್ ನೀವೇ ಹೇಳಿ ಮೇಡಮ್. ಎಸ್, ಈಗ ಏನಂದ್ರೆ ಅನುಭವಗಳು ಅನ್ನೋದು ಅದು ಬೇಕಾಗಿದ್ರೆ ಬರುತ್ತೆ. ಮೊದಲನೇದು ಬಂದಿಲ್ಲ ಅಂದ್ರೂ ಶೂನ್ಯ ಅನುಭವ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಶೂನ್ಯದ ಅನುಭವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಆ ಶೂನ್ಯದಲ್ಲಿ ನಮಗೆ ಅತ್ಯಂತ ಶಕ್ತಿ ಸಿಗೋದು. ಮಿಕ್ಕಿದ ಅನುಭವಗಳು ಏನಾಗುತ್ತೆ, ಒಂದೊಂದ್ಸರಿ ಸಬ್ ಕಾನ್ಶಿಯಸ್ ಇಂದ ಬರ್ತಾನೆ ಇರ್ತದೆ. ನಮ್ಮ ಅಂತರ್ಮನಸ್ಸಿದೆಲ್ಲ, ಅಂತರ್ಮನಸ್ಸಿಂದ ಅನೇಕ ಅನುಭವಗಳು ಬರ್ತಾ ಇರ್ತವೆ. ಯಾಕಂದ್ರೆ ಈಗಾಗಲೇ ನಾವು ಎಷ್ಟೋ ಕೆಲಸಗಳು ಮಾಡಿರ್ತೀವಿ, ಕರ್ಮಗಳು ಮಾಡಿರ್ತೀವಿ. ಅದರಿಂದ ಬರುವಂಥವೆಲ್ಲ ನಾವು ಅನುಭವಗಳಂತ ಟ್ರೀಟ್ ಮಾಡೋದು ಅಷ್ಟು ದೊಡ್ಡ ವಿಷಯ ಅಲ್ಲ, ಅಷ್ಟು ಮುಖ್ಯ ವಿಷಯನೂ ಅಲ್ಲ ಹೇಳ್ಬೇಕಂದ್ರೆ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬರುವಂತ ಅನುಭವಗಳು ಹೇಗಿರ್ತವೆ ಅಂದ್ರೆ, ನೀವೇನೇನು ಮಾಡಿರ್ತೀರೋ ಈ ಜನ್ಮದಲ್ಲಿ, ಏನೇನು ಮಾಡಿರ್ತೀರೋ ಕರ್ಮಗಳು, ಇಂದಿನ ಜನ್ಮ ಆಗ್ಬೋದು, ಅವೆಲ್ಲ ಅಲ್ಲಿಂದ ಬರ್ತಾ ಇರ್ತವೆ, ಉತ್ಪನ್ನ ಆಗ್ತಾ ಇರ್ತವೆ. ಅವು ಸಹ ಅನುಭವಗಳ ತರ ಕಾಣಿಸ್ತದೆ ಅಷ್ಟೇ. ಬಟ್ ಆದ್ರೆ ಅದು ನಿಜವಾದ ಅನುಭವ ಅಲ್ಲ. ನಿಜವಾದ ಅನುಭವ ಅಂದ್ರೆ ನಿಮ್ಮ ಆತ್ಮದ ಅನುಭವ ಅಂತ ಇರ್ತೀವಲ್ಲ, ಆರು ಅಂದ್ರೆ ಆತ್ಮದ ಚೈತನ್ಯ ಅನುಭವನ ತಗೋಬೇಕಾಗತ್ತೆ. ಅಂದ್ರೆ ಅದು ಶೂನ್ಯದಲ್ಲೇ ಲಭ್ಯವಾಗತ್ತೆ. ಸೊ ಅಲ್ಲಿಂದ ನಿಮ್ಮ ಸೂಕ್ಷ್ಮ ಪ್ರಯಾಣ ಆಗಲಿ, ನಿಮಗೆ ಏನೇ ದೃಶ್ಯಗಳಾಗಲಿ, ಅಲ್ಲಿ ಸ್ಟಾರ್ಟ್ ಆಗುವಾಗ ಅಷ್ಟುವರೆಗೂ ಹೋಗ್ತಾ ಇರಬೇಕು. ಅದು ಬರೋವಂಥವರೆಗೂ ನಾವು ಈ ಜನ್ಮ ಆಗಲಿ ಇನ್ನೊಂದು ಜನ್ಮ ಆಗಲಿ ಪ್ರಯತ್ನ ಮಾಡ್ತಾನೆ ಇರಬೇಕಾಗತ್ತೆ. ಓಕೆ, ಅದೇನು ತಪ್ಪಿಲ್ಲ. ಸೊ ಶೂನ್ಯ ಅನುಭವ ಸಿಕ್ಕಿದ್ರೆ ದಟ್ ಈಸ್ ಎನಫ್. ಓಕೆ, ಸೊ ತೆಲುಗಲ್ಲಿ. ಓಕೆ, ರೈಟ್. సో ప్రశ్న ఇద్దరు కేరి ఐ మీన్ తెలుగులో కూడా ప్రశ్న ఉంటే అడగండి, దానికి సమాధానం చెప్పండి. ఎందుకంటే సో ప్రతిదీ తెలుగులో అంటే అన్ని భాషల్లో రిపీట్ చేయడం కష్టం అవుతుంది. ఓకే, ఎవరెవరైతే తెలుగులో మాట్లాడాలనుకుంటారో వాళ్ళు ఆండ్రాయిడ్ చేసి ఈ ప్రశ్న అడగండి, మీ యొక్క అనుభవాన్ని పంచుకోండి తెలుగులో కూడా. ఓకే, రైట్. ಭಾರತಿ ಮೇಡಮ್, ಥ್ಯಾಂಕ್ ಯು. ಭವಾನಿ ಮೇಡಮ್, ನೀವು ಆಪ್ಷನ್ ಬಂದಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಂದಿರಾ ಮೇಡಮ್, ಇಂದಿರಾ ಐಫೋನ್ ಅಂತ ಇದೆ. ಶಾರದಾ ಮೇಡಮ್ ರೈಸ್ ಮಾಡಿದ್ದಾರೆ. ರೈಟ್, ಮಾತಾಡಿ. ನಮಸ್ತೆ ಗುರುಜಿ. ಎಸ್ ಮೇಡಮ್, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮ್ಯಾಮ್. ಸರ್, ನೀವು ಇವಾಗ ಹೇಳ್ತಿದ್ರಲ್ಲ, ನಮ್ಮ ಅದೇ ಧ್ಯಾನದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಬೇಡ, ಹಂಗೆ ಮಾಡ್ಬೇಕು ಅಂತ. ನಾನು ಅದೇ ಮಾಡ್ತಿದ್ದೀನಿ ಗುರುಜಿ. ನಾನು ಯಾವಾಗ್ಲೂ ಸ್ಟಾರ್ಟಿಂಗ್ ನಾನು ಧ್ಯಾನ ಮಾಡ್ಬೇಕಾದ್ರೂ ಅದೇ ಮನಸ್ಥಿತಿಲಿದ್ದೀನಿ. ಆದ್ರೆ ನನಗ್ ಒಂದಷ್ಟು ಅನುಭವನೂ ಆಗ್ತಿದೆ. ಹೆಲ್ತ್ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಸರ್. ನನಗ್ ಪೂರ್ತಿ ಕ್ಲಾರಿಟಿ ಸಿಕ್ಮೇಲೆ ಏನು ಅಂತ ಹೇಳ್ಕೊಂತೀನಿ ಪೂರ್ತಿ. ಆಮೇಲೆ ಈಗ
ಹೇಳಿದ್ರಿ ಕಾನ್ಸಿಯಸ್ ಅಲ್ಲಿ ಇದ್ದೇ ಮಾಡ್ಬೇಕು ಅಂತ. ನಾನು ಸ್ಟಾರ್ಟಿಂಗ್ ಕುತ್ಕೊಂಡಾಗ ಸ್ವಲ್ಪ ಹೊತ್ತು ಉಸಿರಾಟದ ಕಡೆ ಗಮನ ಇರುತ್ತೆ. ಆಮೇಲೆ ಬರ್ತಾ ಆಮೇಲೆ ಏನಾಗ್ತಿದೆ ಅಂತಾನು ಗೊತ್ತಾಗಲ್ಲ. ಅವಾಗ ಎಚ್ಚರ ಆದಾಗ ಅದೇ ಇದ್ರಲ್ಲಿ ಇರ್ತೀನಿ ಗುರುಜಿ. ನಂಗೆ ಗೊತ್ತಾಗ್ತಿಲ್ಲ ಏನ್ ಸರಿನಾ? ರೈಟ್. ಸೊ ಕಾನ್ಸಿಯಸ್ನೆಸ್ ಅನ್ನೋದು ಹೆಂಗೆ ಅಂದ್ರೆ, ಸೊ ನಾವು ಪೂರ್ತಿ ಅಂದ್ರೆ ನಮ್ಮ ಅಂತರದಲ್ಲಿ ಪ್ರವೇಶ ಆದ್ಮೇಲೆನು ನಮ್ಗೆ ಅಲ್ಲಿ ಸ್ವಲ್ಪ ಅರಿವಿರುತ್ತೆ. ಓಕೆ, ಅದನ್ನೇ ಕಾನ್ಸಿಯಸ್ ಅಂತ ಇರೋದು. ಈಗ ಕಾನ್ಸಿಯಸ್ನೆಸ್ ಇಲ್ಲ ಅಂದ್ರೆ ನಾವು ಅದು ನಿದ್ದೆ. ಓಕೆ, ಅದೊಂಥರ ಅಚೇತನಾತ್ಮಕವಾಗಿ ನಾವು ಇರುವಾಗ ಅದು ನಿದ್ದೆ. ನಿದ್ದೆ ಅಂದ್ರೆ ಅಲ್ಲಿ ಖಂಡಿತ ಅರಿವಿಲ್ಲ. ಅರಿವು ಅನ್ನೋದು ಅಲ್ಲಿ ಮಾಯ ಆಗತ್ತೆ. ಸೊ ಅಲ್ಲಿ ನಿದ್ದೆ, ಅದು ಪೂರ್ತಿ ಒಂಥರ ನಿಸ್ಪೃಹ ಸ್ಥಿತಿ, ಅಂದ್ರೆ ಒಂಥರ ಅಚೇತನಾತ್ಮವಾಗಿ ಇರ್ತೀವಿ. ಅಲ್ಲಿ ನಿಮ್ಗೇನು ಅಲ್ಲಿ ಏನಾಗ್ತಾ ಇದೆ, ನೀವು ಯಾವ ಸ್ಥಿತಿಯಲ್ಲಿ ಇದ್ರಿ, ಅದೇನು ಏನೂ ಅರ್ಥ ಆಗೋದಿಲ್ಲ. ಬಟ್ ಗೊತ್ತಾಗಲ್ಲ. ಇಲ್ಲಿ ಅರಿವಿರುವಾಗ ಖಂಡಿತ ನಿಮ್ಗೆ ಏನಾದ್ರೂ ಒಳಗಡೆ ಕಾಣಿಸ್ತಾ ಇದ್ರು, ಏನಾದ್ರೂ ಕೇಳಿಸ್ತಾ ಇದ್ರು, ಏನಾದ್ರು ಸೌಂಡ್, ಏನಾದ್ರು ಏನೇ ನಿಮ್ಮ ಒಳಗಡೆಯಿಂದ ಏನಾದ್ರೂ ಬಂದ್ರೆ, ಅಂತರದಿಂದ ಬಂದ್ರೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಆ ಸ್ಥಿತಿನೇ ನಾವು ಅರಿವು ಸ್ಥಿತಿ ಅನ್ನೋದು. ಇಟ್ಸ್ ಕಾಲ್ಡ್ ಕಾನ್ಶಿಯಸ್ನೆಸ್ ಸ್ಟೇಟ್ ಅಂತ. ಓಕೆ, ಖಂಡಿತ ಕಂಟಿನ್ಯೂ ಮಾಡ್ತೀನಿ ಗುರುಜಿ. ಅವೇರ್ನೆಸ್ ಅನ್ನೋದು ಇಟ್ಕೊಂಡೆ ನಾವು ಮುಂದಕ್ಕೆ ಹೋಗ್ಬೇಕು. ಇನ್ ಕೇಸ್ ನಿದ್ದೆ ಬಂದೆ ಅಂತ ಇಟ್ಕೊಳ್ಳಿ, ನಿದ್ದೆ ಹೋಗಿರ್ತೀವಿ, ಅದೊಂಥರ ಯೋಗ ನಿದ್ದೆ ಆಗಿರ್ತದೆ. ಒಳ್ಳೆ ಶರೀರಕ್ಕೆ, ಒಂಥರ ಮನಸ್ಸಕ್ಕೂ ಶರೀರಕ್ಕೆ ಒಂದು ಒಳ್ಳೆ ರೆಸ್ಟ್ ಸಿಗಿರ್ತದೆ ಅಷ್ಟೇ. ಅದು ಏನು ತಪ್ಪೇನಿಲ್ಲ. ಬಟ್ ಮತ್ತೆ ಎಚ್ಚರಿಕೆ ಬಂದ್ರೆ ಮತ್ತೆ ಕೂತ್ಕೋಬೇಕಾಗತ್ತೆ. ಇನ್ ಕೇಸ್ ಅದೇ ನಿದ್ದೆ ಆಗಿದೆ ಅಂತ ಇಟ್ಕೊಳ್ಳಿ, ನಿದ್ದೆ ಕೂತೇ ಬಂದಿರೋದು. ಇರ್ತೀನಿ. ಹೇಳಿ. ಅದೇ ಆಮೇಲೆ ಸ್ವಲ್ಪ ಹೊತ್ತು ಎಚ್ಚರ ಇರ್ತದೆ. ಆಮೇಲೆ ಸ್ವಲ್ಪ ಮತ್ತೆ ಏನು, ಆಮೇಲೆ ಎಚ್ಚರ ಆದ್ಮೇಲೆ ನಾನು ಏನ್ ಮಾಡ್ತಿದ್ದೆ ಅಂತ ನಾನು ಕೇಳ್ಕೊತಾ ಇರ್ತೀನಿ. ಏನಾಗ್ತಿದೆ ಗೊತ್ತಾಗಲ್ಲ, ಅದಕ್ಕೆ ಕೇಳ್ದೆ ಏನಾಗ್ತದೆ. ಅದಕ್ಕೆ ಈಗ ನೈಟು ಮೇನ್ ಏನಂದ್ರೆ, ನೈಟ್ ಧ್ಯಾನ ಪ್ರಾರಂಭಿಸೋಕೆ ಮುಂಚೆ ಊಟ ಅನ್ನೋದು ತುಂಬಾ ಲೈಟ್ ಆಗಿರ್ಬೇಕು. ಆಲ್ಮೋಸ್ಟ್ ನಿಮ್ಗೆ ಡೈಜೆಷನ್ ಆಗಿರ್ಬೇಕು ನೀವು ಧ್ಯಾನದಲ್ಲಿ ಕೂತ್ಕೊಂಡಿರುವಾಗ. ಅದು ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತ ಏನಾಗತ್ತೆ, ಅದು ಕೂತ್ಕೊಂಡಿರ್ತೀವಿ, ಶ್ವಾಸದ ಕಡೆ ಗಮನ ಕೊಟ್ಟಿರ್ತೀವಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಶಾಂತವಾಗಿ ನಿದ್ದೆಯಲ್ಲಿ ಜಾರ್ತೀವಿ ಅಲ್ವಾ? ಅದು ಒಂದು ಯೋಗ ನಿದ್ದೆ ಆಗ್ಬೋದು, ನಿದ್ದೆಯಲ್ಲಿ ಜಾರ್ಬಿಡ್ತೀವಿ. ಯಾಕಂದ್ರೆ ಅಲ್ಲಿ ಡೈಜೆಷನ್ ಆಗ್ತಾ ಇರುವಾಗ ಆ ಬ್ರೈನ್ ಆಕ್ಟಿವ್ ಆಗಿರಲ್ಲ. ಓಕೆ, ಡೈಜೆಷನ್ ಸಿಸ್ಟಮ್ ಆಕ್ಟಿವ್ ಆಗಿರುತ್ತೆ. ಸೊ ಅವಾಗ ಆಟೋಮೆಟಿಕ್ ಆಗಿ ನಮಗೆ ಒಂಥರ ತಂಪು, ಅಂದರೆ ಮಂದವಾಗತ್ತೆ. ಸೊ ಒಂಥರ ನಿದ್ದೆಯಲ್ಲಿ ಜಾರ್ಕೊಂತೀವಿ. ಅದೊಂದು ಸಾಧ್ಯವಾಗುತ್ತೆ, ಅದು ಒಂದು ಪಾಸಿಬಿಲಿಟಿ ಇದೆ. ಅದಕ್ಕೂ ನಾವೇನು ಮಾಡಬೇಕು, ಆದಷ್ಟು ಆಹಾರ ಪಚನ ಆಗಿ ರೆಡಿ ಇರಬೇಕು. ಪಚನ ಆಗಿ ಒಂದು ಖಾಲಿ ಹೊಟ್ಟೆದಲ್ಲಿ ಕೂತ್ಕೋಬೇಕು ಧ್ಯಾನದಲ್ಲಿ. ಓಕೆ, ನೀರು ಮಾತ್ರ ಅಷ್ಟೇ, ಮಿಕ್ಕಿದ್ದು ಖಾಲಿ ಹೊಟ್ಟೆ. ವೆರಿ ವೆರಿ ಇಂಪಾರ್ಟೆಂಟ್ ಅದು. The empty stomach, you must have the empty stomach before starting the meditation. That's very important. Otherwise, you may slowly slip into the sleep condition ಗೂ ಹೋಗುವಂಥ ಅವಕಾಶ ಹೆಚ್ಚಾಗಿದೆ. ಓಕೆ, ಆದರೂ ಆ ಥರ ಸ್ಲೀಪ್ ಮಾಡಿದ್ರೂ ಮತ್ತೆ ಎಚ್ಚರಿಕೆ ಬರ್ತದೆ. ಎಚ್ಚರಿಕೆ ಬರುವಾಗ ಮತ್ತೆ ಎದ್ದು ಕೂತ್ಕೊಂಡು, ಸೊ ನಿಟಾರಾಗಿ ಕೂತ್ಕೊಂಡು ಮತ್ತೆ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಆ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು ನಾವು. ಓಕೆ, ಥ್ಯಾಂಕ್ ಯು ಗುರುಜಿ. ನಮಸ್ತೆ. ಎರ್ಲಿ ಡಿನ್ನರ್ ಇಂಪಾರ್ಟೆಂಟ್. ಅದಕ್ಕೆ 7 o'clock ಡಿನ್ನರು ಮುಗಿಸ್ಬೇಕು. 9 ಗಂಟೆಗೆಲ್ಲ ಅದು ಜೀರ್ಣ ಆಗಿರ್ತದೆ, 9-9:30ವರೆಗೆ. ಸೊ 10 ಗಂಟೆ 11 ಗಂಟೆಗೆ ಅಂದರೆ ಇನ್ನು ಪರಿಪೂರ್ಣವಾಗಿ ಜೀರ್ಣವಾಗಿರ್ತದೆ. ಸೊ ಎಂಟಿ ಸ್ಟಮಕ್ ತುಂಬಾ 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 ಸಹಾಯವಾಗುತ್ತೆ ಅದು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಮಾಸ್ಟರ್ ಜ್ವಾಲ್ ಅಂತ ಇದೆ, JYAVL. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ಅಥವಾ ಮೇಡಮ್, ಆಪ್ಷನ್ ಸಿಕ್ಕಿದೆ ನೋಡಿ. ಅವ್ರು ಮಾಡ್ಕೊಳ್ತಾ ಇಲ್ಲ. ನೆಕ್ಸ್ಟ್ ಲಕ್ಷ್ಮೀ ದೇವಿ ಮೇಡಮ್. ಎಸ್ ಮೇಡಮ್. ನಮಸ್ತೆ. ಎಸ್ ಮೇಡಮ್, ಮಾತಾಡಿ. ನಮಸ್ತೆ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ತುಂಬ ಹೊತ್ತು ಮಲಗಕ್ಕ ಒಂದು ಗಂಟೆ ಇರ್ತೀನಿ ಅಷ್ಟೇ. ನಾನು 12 ಗಂಟೆ ತಂಗಿರ್ತೀನಿ, ಆಮೇಲೆ ಇದ್ದೇ ಬಂದ್ಬಿಟ್ಟಿರ್ತದೆ ಗುರುಜಿ, ಮತ್ತೇನು ಗೊತ್ತಾಗಲ್ಲ. ಚೆನ್ನಾಗಿದೆ. ಅದೊಂದು ಅನುಭವ ಅಷ್ಟೇ, ಒಳ್ಳೆ ಅನುಭವ ಆಯ್ತು. ಗಂಟೆಗಿರ್ತಾ ಆಮೇಲೆ ಇದ್ದೇ ಬಂದ್ಬಿಡ್ತಾ ಮಲಗ್ಬಿಡ್ತೀನಿ. ಪ್ರತಿಯೊಂದು ಅನುಭವನೇ, ಯಾವುದಕ್ಕೂ ಫೀಲ್ ಆಗ್ಬಾರ್ದು. ಫಸ್ಟ್ ಆಫ್ ಆಲ್, ಯಾಕಂದ್ರೆ
ಪೂರ್ಣರಾತ್ರಿ ಧ್ಯಾನ ಹಾ ಅಂತ ಹೇಳ್ಬಿಟ್ಟು ಸೀರಿಯಸ್ ಆಗಬಾರ್ದು. ಸೀರಿಯಸ್ ಹಾ ಹಾ ಆಗುವಂತ ವಿಷಯ ಇಲ್ಲ ಅದು. ಓಕೆ, ಆಗಿಲ್ಲ, ಓಕೆ ಫೈನ್, ಇವತ್ತು ನಿದ್ದೆ ಮಾಡಿ, ಮತ್ತೆ ನಾಳೆ ಪ್ರಯತ್ನ ಮಾಡಿ. ನಾಳೆ ಆಗಿಲ್ಲ ನಾಡಿದ್ದು ಮಾಡಿ, ನಾಡಿದ್ದಾಗಿಲ್ಲ ನೆಕ್ಸ್ಟ್ ವಾರ ಮಾಡಿ, ನೆಕ್ಸ್ಟ್ ವಾರ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಮಾಡಿ, ನೆಕ್ಸ್ಟ್ ವರ್ಷ ಮಾಡಿ, ಓಕೆ ನೆಕ್ಸ್ಟ್ ಜನ್ಮದಲ್ಲಿ ಮಾಡಿ, ಏನ್ ತೊಂದ್ರೆ ಇದೆ? ಓಕೆ ಚೆನ್ನಾಗಿದೆ ಗುರುಜಿ. ಅಷ್ಟೇ. ಇದ್ ಹೇಳಿದ್ದು ಹಾ, ಗುರುಜಿ ಪಾಯಿಂಟ್ಸ್ ತುಂಬಾ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಪೂರ್ಣ ಹೌದು ರಾತ್ರಿ ಧ್ಯಾನ ಅಂದ್ರೆ ಎಲ್ರು ಎದ್ರುಕೊಂಡ್ಬಿಡ್ತಾರೆ, ಅಥವಾ ಹೌದು ಮನೇಲಿ ಕೇಳೋರು ಉಂಟು. ಹೌದು ಮಧ್ಯರಾತ್ರಿಲಿ ಅವರು ಯೂರಿನ್ ಪಾಸ್ ಮಾಡಕ್ ಬಂದಾಗ, ಅಯ್ಯೋ ಹ್ಮ್ ದೇವ್ರೆ ಒಬ್ರೇ ಕೂತಿದ್ದಾರಲ್ಲ, ಇದೇನ್ ದೆವ್ವ ಕೂತಿದ್ದಾರೆ, ಓಕೆ. ಹೌದು ಡೆವಿಲ್. ಆ ಹೌದು ರೀತಿ ಮೇಡಮ್, ಎಲ್ಲ ಹಂಗೆ ಹೇಳ್ತಾರೆ, ನಿಮ್ಗೆ ನಿಮ್ಗೆ ಮನೇಲಿ ಹಾಗೆ ಹೇಳ್ತಾರೆ. ಯಾವ ಏನೇ ಆದ್ರೂ ಆಕ್ಸೆಪ್ಟ್ ಮಾಡಿ, ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಆಗಿಲ್ಲ, ನಾಳೆ ನಾಡಿದ್ದು ಇಲ್ಲ, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಆಮೇಲೆ ಇಲ್ಲಾಂದ್ರೆ ನೆಕ್ಸ್ಟ್ ಜನ್ಮ, ಏನ್ ತೊಂದರೆ ಇದೆ ನಮ್ಗೇನ್? ಸೊ ವಿಶ್ವ ಅತ್ಯಂತ ಅವಕಾಶಗಳು ಕೊಡುತ್ತೆ. ಓಕೆ, ನಮ್ದು ನಿರಂತರ ಪ್ರಯಾಣ ಇದು ಅಲ್ವಾ? ನಿರಂತರ ಪ್ರಯಾಣ, ಶಾಶ್ವತ ಪ್ರಯಾಣ, ನಮ್ದು ಆತ್ಮದ ಶಾಶ್ವತ ಪ್ರಯಾಣ ಇರುವಾಗ ನಮ್ಗೇನು ಭಯ ಅದು? ಈಗ ಆಗಿಲ್ಲ ಅಂದ್ರೆ ಈ ಜನ್ಮದಲ್ಲಿ ನೆಕ್ಸ್ಟ್ ಜನ್ಮದಲ್ಲಿ ಆಗುತ್ತೆ, ಏನ್ ತೊಂದರೆ ಇದೆ? ವಾಟ್ ಇಸ್ ಅರ್ಜೆನ್ಸಿ ಅಲ್ವಾ? ದೇರ್ ಇಸ್ ನೋ ಅರ್ಜೆನ್ಸಿ. ಓಕೆ ಗುರುಜಿ, ಎಸ್, ಥ್ಯಾಂಕ್ ಯು. ಎಸ್ ಚೆನ್ನಾಗಿ ಮೇಡಮ್, ಪಂಡಿತ್ರಿಗೆ ತುಂಬಾ ನಗು ಬಂದ್ಬಿಟ್ಟಿದೆ ಪಂಡಿತ್ರಿಗೆ. ಎಸ್, ಚೆನ್ನಾಗಿ ಧ್ಯಾನ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಎಸ್, ರೈಟ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಲಲಿತಾ ಮೇಡಮ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಲ್ಲನಗೌಡ ಬಿರಾದರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾಸ್ಟರ್ಸ್ ಎಲ್ರು ಕೂಡ ಈಗ ಪೂರ್ಣ ರಾತ್ರಿ ಧ್ಯಾನಕ್ಕೆ ನಾವು ಸೇರಿದೀವಿ ಈ ಝೂಮ್ ಆನ್ಲೈನ್ ಅಲ್ಲಿ. ನಿಮ್ಗೆಲ್ಲ ಅಂದ್ರೆ ಇಂಟ್ರೆಸ್ಟ್ ಇದೆ ನಾವು ಮಾಡ್ಬೇಕು ಅಂತ. ನಾವು ಬಂದಾಗ ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ಕ್ವಶನ್ ಇರ್ಬೋದು ಅಥವಾ ಅನಿಸಿಕೆ ಇರ್ಬೋದು, ನೀವು ವ್ಯಕ್ತಪಡಿಸಿ. ರಿಯಲ್ಮಿ ಮಾಸ್ಟರ್ಸ್, ಗುರೂಜಿ. ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ. ನಾವು ಯಾವಾಗ್ಲೂ ಮಾರ್ನಿಂಗ್ ಬೆಳಗಿನ ಜಾವ ಮಾಡಿದ್ರೇನು, ಮಧ್ಯಾಹ್ನ ಮಾಡಿದ್ರೇನು, ಪೂರ್ಣರಾತ್ರಿ ಧ್ಯಾನ ಮಾಡಿದ್ರೇನು, ಯಾವ ಟೈಮ್ ಅಲ್ಲಿ ಧ್ಯಾನ ಮಾಡಿದ್ರೆ ಕೂಡ ಧ್ಯಾನಕ್ಕಾಗಿ ಧ್ಯಾನ ಮಾಡೋಣ. ನನಗೆ ಇದು ಬೇಕು ಅದು ಬೇಕು ಅಂತ ನಾವು ಏನು ಕೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ಮಾಡೋ ಕೆಲಸ ನಾವು ಧ್ಯಾನ ಮಾಡಿದ್ರೆ ಯೂನಿವರ್ಸ್ ನಮ್ಗೆ ಆ ಸಮಯಕ್ಕೆ ಏನ್ ಕೊಡ್ಬೇಕು ಅದು ಕೊಡುತ್ತೆ ಅಂತ ಇದು ಖಂಡಿತವಾದ ಸತ್ಯ ಮಾಸ್ಟರ್ಸ್. ಇದು Yes. ಬೇಕು ಅದು ಬೇಕು ಅಂದ್ರೆ ನಾವು ಹಂಗೆ ಸ್ಟ್ರಕ್ ಆಗ್ಬಿಡ್ತೀವಿ ನಾವು. ಅದಾಗಿಲ್ಲ ಅಂದ್ರೆ ನಮ್ಮ ಎನರ್ಜಿ ಅದಕ್ಕೋಸ್ಕರ ಯುಟಿಲೈಸ್ ಮಾಡಿ ನಾವು ನಮ್ಮ ಎನರ್ಜಿನ ನಾವು ಇದು ಮಾಡ್ಕೊಂತೀವಿ. ನಾವು ಮುಂದೆ ಸ್ಥಿತಿಗೆ ಹೋಗಲ್ಲ, ಅಲ್ಲೇ ಸ್ಟ್ರಕ್ ಆಗ್ಬಿಡ್ತೀವಿ ನಾವು. ಅದು ಏನು ಇದು ಬೇಕು ಅದು ಬೇಕು ಅಂತ ಒಂದು ಆಸದಲ್ಲಿ ಮಾಡಿಲ್ಲ ಅಂದ್ರೆ ಅದು ಪಾಠಕ ಧ್ಯಾನ ಕಂಟಿನ್ಯೂ ಆಗುತ್ತೆ, ಒಳ್ಳೇದಾಗಿ ನಮ್ಗೆ ಅನುಭವ ಸಿಗುತ್ತೆ. ಅಂದ್ರೆ ಒಳ್ಳೇದ್ ಅನಿಸ್ತೈತೆ ಮನಸ್ಸಿಗೆ, ನೆಕ್ಸ್ಟ್ ಸ್ಥಿತಿಗೆ ಹೋಗ್ತೀವಿ ನಾವು. ಇಲ್ಲ ಅಂದ್ರೆ ನನಗೆ ಇದು ಬೇಕಂತ ಧ್ಯಾನ ಮಾಡ್ತಾ ಇದೀನಿ, ಅದು ಆಗ್ತಾ ಇಲ್ಲಪ್ಪ ಆ ಕಡೆನೆ ಗಮನ ಹೋಗುತ್ತೆ, ನಮ್ಮ ಎನರ್ಜಿ ಎಲ್ಲ ಲಾಸ್ ಆಗ್ತಾ ಹೋಗುತ್ತೆ, ನೆಕ್ಸ್ಟ್ ಸ್ಥಿತಿಗೆ ಹೋಗಲ್ಲ ನಾವು. ಅದಿಲ್ಲದೆ ನಾವು ಧ್ಯಾನ ಮಾಡ್ತಾ ಹೋಗಿದ್ರೆ ಯೂನಿವರ್ಸ್ ನಮ್ಮ ಸಮಯಕ್ಕೆ ಏನ್ ಬೇಕು ಅದು ಕೊಡ್ತಾ ಹೋಗುತ್ತೆ. ಎಷ್ಟು ಅದ್ಭುತವಾದ ಎನರ್ಜಿ ಸಿಗುತ್ತೆ ನಮ್ಗೆ. ಮನ್ಸಲ್ಲಿ ಇರಲ್ಲಲ್ವಾ, ಕೋರಿಕೆ ಏನು ಇರಲ್ಲಲ್ವಾ, ಆಶೆ ಇರಲ್ಲಲ್ವಾ. ಅದಕ್ಕೋಸ್ಕರ ನಮ್ ಧ್ಯಾನ ಪಾಠಕ್ಕೆ ಧ್ಯಾನ ಇನ್ನೂ ಹೆಚ್ಚಾಗಿ ಕಂಟಿನ್ಯೂ ಆಗುತ್ತೆ. ಒಳ್ಳೆ ಎನರ್ಜಿ ರಿಸೀವ್ ಮಾಡ್ಕೊಂತೀವಿ, ಒಳ್ಳೆ ಸ್ಥಿತಿಗೆ ಹೋಗ್ತೀವಿ ನಾವು. ಏನನ್ನ ಇಟ್ಕೊಂಡು ಮಾಡಿದ್ರೆ ಅದಾಗಿಲ್ಲ ಅಂತ ನಮ್ಮ ಎನರ್ಜಿ ಎಲ್ಲ ಆ ಕಡೆ ಹೋಗ್ಬಿಡುತ್ತೆ. ಆವಾಗ ನಮ್ಗೆ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋದು ಆ ಕೋರಿಕೆಗೆ ಹೋಗುತ್ತೆ, ಸ್ಥಿತಿ ಹೆಚ್ಚಾಗಲ್ಲ, ಅದೇ ಸ್ಥಿತಿನಲ್ಲಿ ಇರ್ತೀವಿ ನಾವು. ಅದಕ್ಕೋಸ್ಕರ ನಾವು ಮನಸ್ಸಿನಲ್ಲಿ ಏನು ಸಂಕಲ್ಪ ಏನು ಆಸೆ ಇಟ್ಕೊಂಡಂಗೆ ಧ್ಯಾನಕ್ಕಾಗಿ ಧ್ಯಾನ ಮಾಡೋಣ. ಆವಾಗ ತುಂಬಾ ಅದ್ಭುತವಾಗಿ ಎನರ್ಜಿ ರಿಸೀವ್ ಆಗುತ್ತೆ, ತುಂಬಾ ಅದ್ಭುತವಾಗಿ ನಮ್ಮ ಮೈಂಡ್ ಪೀಸ್ನೆಸ್ ಬರುತ್ತೆ. ಆವಾಗ ನಾವು ಒಳಗಿಂದ ಏನ್ ಅನ್ಸುತ್ತೋ ಅದ್ ಮಾಡ್ಬೇಕು. మేడం తెలుగులో చెప్పండి ఒకసారి, ఎందుకంటే తెలుగు వాళ్ళు ఉన్నారు కదా, తెలుగు మాస్టర్స్.
మాస్టర్స్ మనము ధ్యానం చేసేది ఈ కోరిక ఆ కోరిక అనే ఏ కోరికలు ఏ సంకల్పాలు లేకుండా ధ్యానం కోసమే ధ్యానం చేద్దాం. పత్రి సార్ కూడా మనకు అదే చెప్పింది. ఎందుకంటే మనము ఒక కోరిక ఒక సంకల్పం ఏదైనా పెట్టుకున్నాము అని అంటే, నేను ఈ కోరిక ఇది నెరవేరాలని చెప్పి ధ్యానం చేస్తున్నాను, అది అవ్వట్లేదు అనేసి మన మనస్సులో అదే ఉంటుంది. దాని వైపే మనం ధ్యానంలో తీసుకున్న విశ్వమయ ప్రాణశక్తి అనేది ఆ ఎనర్జీ మొత్తం ఆ కోరిక ఒకటే వెళ్తూ ఉంటుంది అనమాట. ఆ ఆలోచన వైపే వెళ్తూ ఉంటుంది. అప్పుడు ఏమవుతుందంటే అది మనం అనుకున్నది జరగలేదు అని అంటే మనము తీసుకున్న ఎనర్జీ వేస్ట్ అవుతూ ఉంటుంది. మనం ఇంకా ఆ స్థితిలో అక్కడే ఆగిపోతాము. నెక్స్ట్ స్థితికి వెళ్ళలేమనమాట. ఇది నేను అనుకోని ధ్యానం చేస్తున్నాను, జరగట్లేదు. ఎందుకు? నేను ధ్యానం కరెక్ట్‌గా చేస్తున్నానా లేదా? ఈ విధంగా డౌట్స్ వస్తూ ఉంటాయి. అలా కాకుండా ఏమి ఆలోచన లేకుండా ధ్యానం చేశాము అంటే, మనకు ఏ సమయానికి ఏం కావాలో అది యూనివర్స్ ఇస్తుంది. ఎందుకంటే ధ్యానం అనేది ఒక అద్భుతమైన స్థితి, అద్భుతమైన కార్యక్రమం. విశ్వ కళ్యాణం అనే సేవ. కాబట్టి యూనివర్స్ మనకి ఎప్పుడు ఏమి ఇవ్వాలో అది ఇస్తుంది. అక్కడ ఇంగ మనము ఒక ఆశ, ఒక కోరిక ఏం లేదు కాబట్టి ఆ యూనివర్సే చూసుకుంటుంది. ఏమి ఇవ్వాలో, ఏం చేయాలో అనేది మనం చేసే సాధన బట్టి మన స్థితి మారుతూ ఉంటుంది. మనకే అర్థమవుతుంది లోపల నుంచి. నేను చేస్తున్నది కరెక్టా? కాదా? నేను ఇది తప్పు చేశానా? ఇంకా ఎలా చేయాలి? ఏం చేయాలి? అక్కడ ఇంగ మనం ఆ ధ్యానం కోసం ధ్యానం చేసినప్పుడు మన స్థితి ఒక అంటే ఇంగ అది మారిపోతూ ఉంటుందనమాట. ఎన్ని గంటలైతే ధ్యానానికి సమయాన్ని కేటాయిస్తూ ఉంటామో అంత తొందరగా మనము ఉన్న స్థితి నుంచి ఉన్నత స్థితికి ఎదుగుదల అనేది అంత ఫాస్ట్‌గా జరుగుతుందనమాట. ఎప్పుడు కోరికలు లేకుండా ధ్యానం కోసమే ధ్యానం సమయాన్ని కేటాయించినప్పుడు. అదే కోరికలు పెట్టుకున్నాము అంటే టైం ఎక్కువ పడుతుంది మనం ఉన్నత స్థితికి చేరడానికి. అది నేను నా అనుభవంలో తెలుసుకున్నది. నేను నా అనుభవంలో పొందిందది. రైట్. ఓకే మాస్టర్స్. సో హిందీ, ತೆಲುಗು, ತಮಿಳ್, ಇಂಗ್ಲಿಷ್ ಅದರಿಂದ ಮಾತಾಡಿ. ಎಲ್ಲ ಮಾಸ್ಟರ್ಸು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಉಮಾದೇವಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಾನು 11 ಗಂಟೆ ಮೇಲೆ ಕುತ್ಕೊಂತೀನಿ. ಅದೇ ಲಕ್ಷ್ಮೀ ಮೇಡಮ್ ಹೇಳಿದಾಗೆ ಪರ್ಫೆಕ್ಟ್ ಇಷ್ಟೇ ಟೈಮ್ ಅಂತ ಏನಿಲ್ಲ. ಒಂದ್ಸರಿ 12 ಗಂಟೆಗೆ ಎಚ್ಚರ ಆದ್ರೆ 12 ಗಂಟೆ ಮಲ್ಕೊಂಡು, ಒಂದ್ಸರಿ 1 ಗಂಟೆ, ಒಂದ್ಸರಿ 2 ಗಂಟೆ ಹಿಂಗೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನನಗೆ ಒಂದು ಡೌಟ್ ಅಂದ್ರೆ ನಾನು ಮೊಬೈಲ್ ಆನ್ ಮಾಡ್ಕೊಳಲ್ಲ ನಾನು. ಮೊಬೈಲ್ ಆನ್ ಮಾಡ್ಕೋಬೇಕಾ ಗುರುಜಿ? ಇಲ್ಲ ಮೊಬೈಲ್ ಸ್ವಿಚ್ ಆಫ್. ಸ್ವಿಚ್ ಆಫ್ ಮಾಡ್ಕೋಬೇಕಾ? ಹ್ಮ್. ಅದಕ್ಕೆ ಅವರೆಲ್ಲ ನೀವು ಧ್ಯಾನದಲ್ಲಿದ್ರಿ 2 ಗಂಟೆವರೆಗೂ ಇದ್ರಿ ಹಂಗೆ ಅಂತ ಹೇಳ್ತಾ ಇರ್ತಾರಲ್ವಾ? ಇಲ್ಲ ನಾನು ಮೊಬೈಲ್ ಆನ್ ಮಾಡ್ಕೊಂಡ್ರೆ ಡೇಟಾ ಹೋಗುತ್ತೆ, ಮತ್ತೆ ಪವರ್ ಡೌನ್ ಆಗುತ್ತೆ. ಇದೆಲ್ಲ ಬೇಕಾಗಿಲ್ಲ. ಸೊ ಅದೇ ಸರ್. ಪ್ರತಿದಿನ ಏನ್ ಮಾಡ್ಬೇಕು, 11 o'clock ಜೂಮ್ ಬಂದ್ರೆ ಏನಾದ್ರು ಡೌಟ್ ಇದ್ರೆ ಅಲ್ಲಿ ಕೇಳ್ಕೋಬಹುದು. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಪಕ್ಕ ಇಟ್ಬಿಟ್ಟು ಕೇವಲ ಶೂನ್ಯ ಧ್ಯಾನ ಮಾಡ್ತಾ ಹೋಗಿ. ನಿಮ್ಗೆ ಏನಾದ್ರು ಸ್ವಲ್ಪ ಸಂಗೀತ ಬೇಕಂದ್ರೆ 1 ಗಂಟೆ 2 ಗಂಟೆ ಸಂಗೀತ ಹಾಕೊಂಡು ಅದು ಮಾಡಿ ತದನಂತರ ಬೇಕಾದ್ರೆ ಸ್ವಿಚ್ ಆಫ್ ಮಾಡಿ ಮತ್ತೆ ಶೂನ್ಯ ಧ್ಯಾನಕ್ಕೆ ಹೋಗಿ. ಅದು ಬೇಕಾದ್ರೆ ಅವಶ್ಯಕತೆ ಇದ್ರೆ, ಇಲ್ಲ ಅಂದ್ರೆ ನೇರವಾಗಿ ಶೂನ್ಯ ಧ್ಯಾನಕ್ಕೆ ಹೋಗ್ಬೋದು. ಅದೇ ಸರ್, ನಾನು ಸ್ವಿಚ್ ಆಫ್ ಮಾಡ್ಕೊಂಡ ಮಾಡ್ತಾ ಇದ್ದೆ. ನಾನು ತಪ್ಪು ಮಾಡ್ತಿದ್ದೇನೋ ರೈಟ್ ಮಾಡ್ತಿದ್ದೇನೋ ಅದಕ್ಕೆ ಒಂದ್ ಕೇಳ್ಬಿಡೋಣ ಅಂತ ಮಾಡಿದೆ ಸರ್. ಇಲ್ಲ, ಪರ್ಫೆಕ್ಟ್. ಓಕೆ ಸರ್, ಮಾಡ್ತಾ ಇದ್ದೀನಿ ಸರ್. ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲಿ ಅಶ್ವಿನಿ. ಇನ್ನೊಂದು ಅದ್ಭುತವಾದ ನನ್ನ Yes, ma'am. ಅನುಭವ ಶೇರ್ ಮಾಡ್ಕೊಡ್ತೀನಿ ಮಾಸ್ಟರ್ಸ್. ನಾವು ಯಾವ ಸ್ಥಿತಿ ಬೇಕಂದ್ರೇನು ಧ್ಯಾನದಲ್ಲಿ ಹೆಚ್ಚು ಸಮಯವನ್ನು ಮಾಡ್ಬೇಕು ಅಂದ್ರೆ ನಮಗೆ ಸಮಯ ಸಿಗ್ಬೇಕಂದ್ರೆ ಕೂಡ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಒಳಗಿಂದ ಆಶೆ ಇರ್ಬೇಕು. ನಮ್ಮ ಒಳಗಿಂದ ನಮ್ಗೆ ತಪನೆ ಇರ್ಬೇಕು. ಆವಾಗ ನಿಮ್ಗೆ ಖಂಡಿತ ಸ್ಥಿತಿ ಅದು ಸೆಟ್ ಆಗುತ್ತೆ. ಧ್ಯಾನ ಮಾಡೋಕೆ ಹೆಚ್ಚು ಸಮಯವನ್ನು ಕೊಡೋಕೆ ಸಾಧ್ಯವಾಗುತ್ತೆ ಮಾಸ್ಟರ್ಸ್. ಆ ತಪನೆಯಿಂದ ಯಾರಿಗೆ ನಾನು ಧ್ಯಾನಕ್ಕೆ ಎಷ್ಟು ಹೆಚ್ಚಾಗಿ ಧ್ಯಾನವನ್ನು ಮಾಡ್ಬೇಕು, ಯಾವಾಗ ಟೈಮ್ ಸಿಗುತ್ತೆ ಅಂತ ಒಂದು ಆ ತಪನೆ ಇದ್ರೆ ಆವಾಗ ಖಂಡಿತ ನಾವು ಏನಂದ್ರೆ 4 ಅವರ್ ಅಂದ್ರೇನು 5 ಅವರ್ ಅಂದ್ರೇನು ಕೂಡ ಈಸಿಯಾಗಿ ಮಾಡೋಕ್ಕಾಗತ್ತೆ. ಎಸ್.
ಆ ತಪನೆ ಇರ್ಬೇಕು. ತಪನೆ ಇದ್ರೆ ಆತ್ಮ ಆ ತಪನೆ ಇರೋನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ ಆತ್ಮ ಅನ್ನೋದು. ಆವಾಗ ನಮ್ಗೆ ನಾವು ಈ ಇಂಥ ಸಮಯ 2 ಗಂಟೆ ಧ್ಯಾನ ನಾನು ಮಾಡ್ಬೇಕು ಖಂಡಿತ ಒಳ್ಳೆ ಅನ್ಕೊಂಡ್ರೆ ಆ ಸತ್ಯವಾದ ತೃಪ್ತಿ ಆ ತಪನೆಯಿಂದ ಇದ್ರೆ ನನ್ನ ಆತ್ಮ ನಾವು ಮಲಗಿದ್ರೆ ಕೂಡ ತಟ್ಟಿ ನನ್ನ ಎಚ್ಚರಿಗೆ ಎಬ್ಬರಿಸುತ್ತೆ. ಅದು ಖಂಡಿತ. ಎಸ್ ಮೇಡಮ್, ಕರೆಕ್ಟ್ ಮೇಡಮ್, ಖಂಡಿತ ನಿಜ ನೀವ್ ಹೇಳಿದ್ದು. ಮಾಸ್ಟರ್ಸ್, ನೀವ್ ಯಾರ್ ಮತ್ತೆ ಮಾತಾಡ್ತೀರಾ? ಅನಿಸಿಕೆ ಇದೆ, ಪ್ರಶ್ನೆ ಇದೆ. ನಮ್ಮ ಸೀನಿಯರ್ ಮಾಸ್ಟರ್ ಇದ್ದಾರೆ, ಜಯಲಕ್ಷ್ಮಿ ಮೇಡಮ್, ಹಾಗೆ ನಮ್ಮ ಗುರೂಜಿಯವರು ಇದ್ದಾರೆ, ಮಾತನಾಡ್ಬೋದು. ವಿನೋದ್ ಕುಮಾರ್ ಸರ್. ಎಲ್ಲರೂ ವಿಡಿಯೋಗಳು ಆನ್ ಮಾಡಿದ್ರೆ ಗೊತ್ತಾಗತ್ತೆ ಅವರು ಧ್ಯಾನ ಮಾಡ್ತಾ ಇದಾರಾ ಇಲ್ಲ ಕೇಳಿಸ್ಕೊಂತ ಇದಾರಾ, ಏನ್ ಮಾಡ್ತಾರೆ ಗೊತ್ತಾಗತ್ತೆ. ವಿಡಿಯೋಗಳು ಆನ್ ಮಾಡ್ಬೇಕು. ಅದೇ ಗುರುಜಿ, ಏನೋ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಹ್ಯಾಂಡ್ ರೈಸು ಮಾಡ್ತಾ ಇಲ್ಲ, ವಿಡಿಯೋನು ಆನ್ ಮಾಡ್ತಾ ಇಲ್ಲ. ಅದೇ ಮತ್ತೆ ಪೂರ್ಣ ರಾತ್ರಿ ಧ್ಯಾನ ಹೆಂಗ್ ಮಾಡೋದು ಅಂತಾನು ನಮ್ಗೆ ಇದಾಗಲ್ಲ. ಅವರು ಆಲ್ರೆಡಿ ರಾತ್ರಿ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಪೂರ್ಣ ರಾತ್ರಿ ಅಂದ್ರೆ ಪೂರ್ಣ ರಾತ್ರಿ ಅಂದ್ರೆ ರಾತ್ರಿ ತರ ಇರ್ಬೇಕು ಅಂತ ಉದ್ದೇಶ. ಗುರುಜಿ, ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು, ಯಾಕೆಂದ್ರೆ ಮನೆಗಳಲ್ಲೆಲ್ಲ ಇರ್ತಾರೆ, ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋದು ರೀಸನ್ ಇರುತ್ತೆ. ಬಟ್ ಪ್ರಶ್ನೋತ್ತರ ವೇಳೆಯಲ್ಲಿ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಯಾಕೆಂದ್ರೆ ಭಾನುವಾರ ವಾರದಲ್ಲಿ ನಾವು 1 hour ಪ್ರಶ್ನೋತ್ತರ ಇರುತ್ತೆ. ಈ ಸಮಯದಲ್ಲಿ ಎಲ್ರು ಮಾತನಾಡ್ಬೇಕು. ವರದಾ ವೆಂಕಟೇಶ್ ಸರ್ ಮಾತಾಡಿ. From the other languages, please speak. Hindi, Tamil, I think nobody is there. Vinod Kumar, Alana Gowda. Next, Soumi, Shashi Rekha. Just we are giving unmute for everybody. ಸ್ವಾಮಿ ಸರ್ ಹೇಳಿದ್ರು ನಾ ಬರ್ತೀನಿ ಅಂತ ಗುರುಜಿ, ಅವ್ರು ಬಂದಿದ್ದಾರೆ. ನೀವು ಮಾತಾಡಿ ಸ್ವಾಮಿ ಸರ್. ನೆಕ್ಸ್ಟ್ ಗುರುಜಿ, ನಾನು ಸ್ವಲ್ಪ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಗುರುಜಿ, ಪೂರ್ಣ ರಾತ್ರಿ ಧ್ಯಾನದಲ್ಲಿ ಏನೋ ಒಂದಿದೆ ಅಂತ ನಾನೆಷ್ಟು ಸೋಂಬೇರಿ ಅಂತಂದ್ರೆ ರಾತ್ರಿ 10 ಗಂಟೆಗೆ ಮಲ್ಗ್ಬಿಡ್ಬೇಕು, ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಾದ್ರೂ ಸರಿನೇ ಆ ತರದ್ದು ಮನಸ್ಥಿತಿ ನಂದು. ಬಟ್ ಆದ್ರೆ ನಮ್ ಗುರೂಜಿ ಹೇಳ್ತಾ ಇದ್ದಾರೆ, ನಮ್ಮ ಜಯಲಕ್ಷ್ಮಿ ಮೇಡಮ್, ಪ್ರಿಯಾ ರೆಡ್ಡಿ ಮೇಡಮ್ ಅವರೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಯಾಕೆ ಮಾಡ್ಬಾರ್ದು ಅಂತ ಈಗೀಗ ಪ್ರಾರಂಭ ಮಾಡಿದೀನಿ. ಏನೋ ಒಂದು ಸಣ್ಣ ಬದಲಾವಣೆ ಕಾಣಿಸ್ತಾ ಇದೆ ಗುರೂಜಿ. ಯಾಕೆಂದ್ರೆ ನಮ್ಮ ಸಾಧನೆ, ನಮ್ ಗುರಿ ಏನಿದೆ ಅದು ತುಂಬಾ ದೊಡ್ಡದಿರುತ್ತೆ. ಆ ದೊಡ್ಡದ್ ಸಾಧನೆ ಮಾಡ್ಬೇಕು ಅಂದ್ರೆ ಸುಮ್ನೆ ಆಗೋದಿಲ್ಲ. ಇಂಥದಕ್ಕೆಲ್ಲ ನಮ್ಗೆ ದೇವ್ರ ಪರೀಕ್ಷೆ, ಇದೆಲ್ಲ ಪರೀಕ್ಷೆ. ಇದಕ್ಕೆಲ್ಲ ಬನ್ನಿ ಅಂತ ನಿಮ್ ಮುಖಾಂತರವಾಗಿ ಆ ಭಗವಂತ ಪ್ರೇರೇಪಣೆ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ನಾವು ಟ್ರೈ ಮಾಡ್ಲೇಬೇಕು. ನೆಗ್ಲಿಜೆನ್ಸಿ ಅನ್ನೋ ವರ್ಡ್ ಏನಾದ್ರೂ ತಗೊಂಡ್ ಬಂದ್ವಿ ಅಂದ್ರೆ, ಇದಕ್ ಬಂದಿದೀವಿ ಅಂದ್ರೆ ನಾವೆಲ್ಲ ಮಾಡ್ತೀವಿ ಅಂತಾನೆ ಅರ್ಥ. ಹಾಗಾಗಿ ಗುರುಜಿ, ನನಗೆ ಅದನ್ಸಿದ್ದು ಗುರುಜಿ ಈಗೀಗ. ರೈಟ್, ಟ್ರೈ ಮಾಡಿ. ಅಂದ್ರೆ ಸ್ವಲ್ಪ ಟೈಮ್ ಎಷ್ಟಾಗತ್ತೆ ಅಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗಿ. ಆ ಅನುಭವ ನಿಮ್ಗೆ ಯಾವಾಗ ಸಿಗತ್ತೋ ಅದು ನಿಮ್ಗೆ ಸಿಕ್ಕಿದ ಮೇಲೆ ಅದು ಕರೆಕ್ಟ್ ಆಗತ್ತೆ. ಅಂದ್ರೆ ಯಾರ್ಯಾರ ಅನುಭವ ಅವ್ರಿಗೆ ಬರ್ಬೇಕು. ಈಗ ಮೇಡಮ್ ಹೇಳೋದಾಗ್ಲಿ, ನಾನು ಹೇಳೋದಾಗ್ಲಿ, ಇನ್ನೂ ಬೇರೆ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ, ಅವ್ರ ಅನುಭವ ಅವ್ರು ಹೇಳ್ತಾರೆ. ಬಟ್ ನಿಮ್ಗೆ ಅನುಭವ ಬರೋಂಥವರೆಗೂ ಅದರ ಟೇಸ್ಟ್ ನಿಮ್ಗೆ ಗೊತ್ತಾಗಲ್ಲ. ಓಕೆ, ನಿಮ್ಗೆ ಯಾವಾಗ ಅನುಭವ ಸಿಗತ್ತೋ ಕೂತ್ಕೊಂಡು ನಿಜವಾಗಿ ಒಂದು 2 hours 3 hours 4 hours ಮಾಡ್ತಾ ಹೋಗ್ತಿರೋ, ಅವಾಗ ಅದರಲ್ಲಿರುವಂಥ ಟೇಸ್ಟ್ ನಿಮ್ಗೆ ಅರ್ಥ ಆಗಿದ್ರೆ ಅವಾಗ ಅಷ್ಟೇ, ದಟ್ ಈಸ್ ದ ರಿಯಲ್ ಎಕ್ಸ್ಪೀರಿಯನ್ಸ್. ಅಷ್ಟುವರೆಗೂ ಏನಂದ್ರೆ ಸುಮ್ಮನೆ ಎಷ್ಟು ಕೇಳಿದ್ರು ಏನ್ ಪ್ರಯೋಜನ ಇರಲ್ಲ. ಅಷ್ಟೇ ಗುರುಜಿ, ಎವ್ರಿವನ್ ಹೇಳಿದ್ರೆ ಪ್ರಯೋಜನ ಇಲ್ಲ, ಅನುಭವ ಆಗ್ಬೇಕಲ್ಲ ಗುರುಜಿ, ಅದು ನಿಜವಾದ ಅನುಭವ ಆಗ್ಬೇಕು. ಕರೆಕ್ಟ್. Everyone has to sit in the meditation, take their own experience. If you go on listen to all masters, their own experiences, that is their experience. It's not your experience. Your experience has to come to you only. You have to experience yourself by sitting in meditation for long hours. Then you will get the glimpse of what exactly is happening inside. ನಿಮಗೆ ಒಳಗಡೆ ಏನಾಗ್ತಾ ಇದೆ ಅಂತರದಲ್ಲಿ ಅನ್ನೋದು सो आपको अनुभव होता है, अंदर में क्या क्या चलता है आप ऑब्जर्व करें. सो बहुत डीप से मेडिटेशन चलने के बाद आपको अनुभव जरूर आता है, जरूर भी आपको आंतरिक अनुभव होता है. then only you'll be able to taste it. Until then it's only listening or
reading the books, all that. ಅಂದ್ರೆ ನಾವು ಜಸ್ಟ್ ಬುಕ್ಸ್ ಓದೋದಾಗ್ಲಿ ಕೇಳಿಸ್ಕೊಳ್ಳೋದಾಗ್ಲಿ ಮಾತ್ರ ಇರ್ತದೆ. ನೀವು ಯಾವಾಗ ಈ ಅನುಭವ ಅಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ಪೂರ್ತಿ ನಿಮಗ್ನವಾಗಿ ಅದ್ರ ಒಳಗಡೆ ಹೋಗ್ತಿರೋ, ಡೀಪ್ ಮೆಡಿಟೇಷನ್ಗೆ ಹೋಗ್ತಿರೋ, ಅವಾಗ ನಿಮ್ಮ ಸ್ವಂತ ಅನುಭವ ನಿಮ್ಗೆ ಸಿಗತ್ತೆ. ಅಷ್ಟವರೆಗೂ ಮಾಡ್ತಾನೆ ಇರ್ಬೇಕಿದು. ರೈಟ್. ಅದಕ್ಕೂ ಪೂರ್ಣರಾತ್ರಿ ಧ್ಯಾನ ತುಂಬಾ 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 ಅವಕಾಶ ಕೊಡುತ್ತೆ. ಅದಕ್ಕೂ ಅದ್ಭುತವಾದ ಅವಕಾಶ ಕೊಡುತ್ತೆ. ಯಾಕಂದ್ರೆ ನೋಡಿ, ನೈಟು, I mean, in the night time, nobody is there to disturb you, first of all. Nobody will ask you any question. Even husband or wife, okay, they'll sleep ಆರಾಮ್ಸೆ. ಅವ್ರಿಗೆ ಇದು ಗೊತ್ತಿಲ್ಲ. ಅವ್ರೇನ್ ಮಾಡ್ತಾರೆ, ಮಕ್ಕಳಾಗ್ಬೋದು, ಐ ಮೀನ್ ಲೈಕ್ ಈವನ್ ಫಾದರ್ ಇಲ್ಲ, ಮದರ್ ಇಲ್ಲ, ಯಾರೇ ಇರಲಿ ಮನೆಯಲ್ಲಿ, ನೀವು ಬಿಟ್ಟು ಮಿಕ್ಕಿದವರೆಲ್ಲ ಮಲಗಿರ್ತಾರೆ. ನಿಮ್ಗೆ ಯಾವ ಡಿಸ್ಟರ್ಬೆನ್ಸು ಇಲ್ಲ, ಯಾರು ಕೇಳೋರು ಇಲ್ಲ, ಫಸ್ಟ್ ಆಫ್ ಆಲ್. ಓಕೆ, ಅವಾಗ ದಟ್ ಈಸ್ ದ ರೈಟ್ ಟೈಮ್. ಇನ್ಫ್ಯಾಕ್ಟ್ ನೀವು ಬಿಸ್ನೆಸ್ ಅಲ್ಲಿ ಇದ್ರು, ಜಾಬ್ ಅಲ್ಲಿ ಇದ್ರು, ಇನ್ನು ಏನೇ ವೃತ್ತಿಯಲ್ಲಿದ್ರು ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ. ಫೋನ್ಸು ಸ್ವಿಚ್ ಆಫ್. ಸೊ ಇಂಥ ಅದ್ಭುತ ಸಮಯ ಎಲ್ಲಿ ಸಿಗತ್ತೆ, ಯಾವಾಗ ಸಿಗತ್ತೆ? ಡೇ ಟೈಮಲ್ಲಿ ಸಿಗೋದಿಲ್ಲ. ಡೇ ಟೈಮಲ್ಲಿ ಯಾವುದೋ ಒಂದು ರೂಪದಲ್ಲಿ ಯಾರೋ ಒಬ್ರು ಬಂದು ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ, ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಅದು ಬೇಡದೇ ಇಲ್ಲದು, ಬೇಕಾಗಿರೋಂಥದ್ದು ಹೇಳಕ್ಕಾಗಲ್ಲ. ದಟ್ಸ್ ಹೌ ವಿ ಕಾಂಟ್ ಎಂಟರ್ ಇನ್ ಟು ದ ಡೀಪ್ ಮೆಡಿಟೇಷನ್. ನೀವು ಎಷ್ಟೇ ಡೇ ಟೈಮಲ್ಲಿ ಕೂತ್ಕೊಂಡು ಎಷ್ಟೇ ಧ್ಯಾನ ಒಳಗಡೆ ಹೋಗ್ತೀವಂತ ಟ್ರೈ ಮಾಡ್ತಾ ಇದ್ರು ನಿಮ್ಮ ಮನಸ್ಸಲ್ಲಿ ಒಂದಿರುತ್ತೆ. ಸೊ ಈಗ ನಮ್ಮ ಮಕ್ಕಳು ಬರ್ತಾರೇನೋ, ಈ ಕಡೆ ನಮ್ಮ ಹಸ್ಬೆಂಡು ಇನ್ನು ಬರ್ಬೋದೇನೋ, ಈ ಕಡೆ ಯಾವುದು ಇನ್ನು ಟೈಮ್ ಆಗ್ತಾ ಇದೆ, ಈಗ ನೆಕ್ಸ್ಟ್ ನನ್ನ ಅತ್ತೆ ಮಾವ ಏನಾದ್ರು ಕೇಳ್ಬೋದು. ಏನೇನು ಬರುತ್ತೋ ಗೊತ್ತಿಲ್ಲ. ಮೈಂಡಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡೋಂಥ ಅವಕಾಶ ಹೆಚ್ಚಾಗಿದೆ. ನೈಟ್ ಟೈಮ್ ಆದರೆ ಏನೂ ಡಿಸ್ಟರ್ಬ್ ಮಾಡಲ್ಲ. ಅಷ್ಟು ಪ್ರಶಾಂತ ವಾತಾವರಣ, ಆಂತರಿಕ ವಾತಾವರಣ, ಬಾಹ್ಯ ವಾತಾವರಣ ತುಂಬ ಪ್ರಶಾಂತವಾಗಿರುತ್ತೆ. ಇದಕ್ಕಿಂತ ದೊಡ್ಡ ಸಮಯ ಎಲ್ಲಿದೆ ಈ ವಿಶ್ವದಲ್ಲಿ? ಈ ಸಮಯ, ಅದಕ್ಕೆ ಈ ಸಮಯವನ್ನು ನಿಗದಿಪಡಿಸಿರೋದು ಏಕೆಂದರೆ ಧ್ಯಾನದಕ್ಕೂ ಮಾತ್ರವೇ. ಅದಕ್ಕೆ ಪತ್ರಿಸರ್ ಎಷ್ಟೋ ಹೇಳಿದ್ದಾರೆ. ಸೊ ನೈಟ್ ಈಸ್ ಮೆಂಟ್ ಫಾರ್ ಮೆಡಿಟೇಷನ್, ಡೇ ಟೈಮ್ ಈಸ್ ಮೆಂಟ್ ಫಾರ್ ಡೂಯಿಂಗ್ ಕರ್ಮಾಸ್. ಓಕೆ, ರೈಟ್. ಎಸ್ ಗುರುಜಿ, ಈಗ ತುಂಬಾ ಮಾಸ್ಟರ್ಸ್ ಅಲ್ಲಿ ಈ ಪ್ರಶ್ನೆ ಇರ್ಬೋದು, ನನ್ನ ಪ್ರಶ್ನೆನು ಅಂತ ಅನ್ಕೋಬಹುದು. ಗುರುಜಿ, ಈಗ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ತುಂಬಾ ನಿದ್ರೆ ಬೇಕು, 8 ಗಂಟೆ ಬೇಕು, 6 ಗಂಟೆ ನಿದ್ರೆ ಬೇಕು ಅಂತ. ಈಗಿರುವಾಗ ಯಾವ ತರ ಗುರುಜಿ? ಒಂದ್ ಪ್ರಶ್ನೆ ಮೂಡ್ಬಂತು. ಅದು ಆಕ್ಚುಲಿ ದಟ್ಸ್ ಅ ಗುಡ್ ಕ್ವಶನ್. ಇಟ್ಸ್ ವೆರಿ ಗುಡ್ ಕ್ವಶನ್. ಐ ವಿಲ್ ಆನ್ಸರ್ ಇನ್ ಇಂಗ್ಲಿಷ್ ಫಸ್ಟ್, ದೆನ್ ಹಿಂದಿ, ದೆನ್ ತೆಲುಗು ಅಂಡ್ ಕನ್ನಡ. ಓಕೆ, ಸೊ ದ ಫಸ್ಟ್ ಥಿಂಗ್ ಈಸ್, ವೆನ್ ಯು everybody will have one question. What is the question? If you don't sleep for 6 to 8 hours in the night time, it will cause some illness in the body. It will cause some diseases in the body. Yes, that is the doctors. Generally, doctors used to say this. But one thing you need to understand: even in the meditation, when you are going into meditation, night time when you are going into the sleep, only thing is you lie horizontally. In meditation, you sit vertically. Right? This is the difference between those two. At the same time, when you go into sleep, what you do? You switch off the light. That is mandatory, must. Okay, you have to switch off the light, switch off all the lights and gadgets, electronic gadgets, everything has to be switched off. Why you have to switch off the light? Even in the sleep also, I am telling you, if you go into the sleep, even you lie on the bed, if you switch on the light and sleep, no use. You just remember this point. What is the reason? If you don't switch off the light, inside your brain, there is something called pineal gland. Okay? In the night time, the pineal gland has got major role in the detoxification of your body. Okay? So, what is the meaning of that? When you switch off the light, then pineal gland will find, or it will understand that now it is the night time. What I need to do? I need to start generating melatonin. That is the hormone. Understand? So, it will start generating melatonin in the body. So, when it will generate? Only when full lights are switched off and your eyes are closed. That's very, very, very important. Okay? So, then in the brain, there is something called pineal gland. So, this will start generating
melatonin. The moment it generates, the melatonin generates, you get something like, so light shivering. That means cold. You feel like cold. When you feel like cold means, yes, you are now slipping into sleep. That means you are getting into sleep now. That is the indication. So we all get some kind of a shivering, some kind of a cold. We feel like cold. Then we take blanket and put on to us. Then we go into the sleep. So that is the indication of that that is the function, or that is the job of melatonin. Okay. So this is happening in sleep, right? Same thing. Okay. And that melatonin, what it does, it signals, it indicates all the organs of the body to go for detoxification, to go for cleansing, repair. Now there is no active work, you go for only repair. Okay. So that is the job of that is the function of the melatonin. It does that. Similarly, same thing will happen in meditation. How it happens? See, I sit straight like this. I switch off the lights. I switch off the lights, and then I close my eyes also. Then I start observing the breath. Then the inside, the pineal gland starts working now. Same thing. But only thing is, in sleep, you go in unconscious mode. But in the meditation, I am in the conscious state. But still, I am in the conscious state. My eyes are closed. Surrounding, all the lights are switched off. Same thing happen here also. Same thing. What happens? Melatonin will start producing. Okay. So there won't be any difference. Sleep to this, there's no difference. The melatonin start producing, and then you get into like deep relaxation state. You get into deep relaxation state slowly, and then the whatever the cleansing activity, it is as usual. In the sleep, what happens here also, it happens the same. Understand? There is no difference, I'm telling you. So that's how what happens. That is why we say that switch off all the lights in meditation and close your eyes. Do not open the eyes. In the night time, when you are doing meditation also, however you sleep in the sleep condition, however you do, same thing. You have to close the eyes, switch off the lights, then go into meditation. Then the same thing, melatonin will come, detoxification will happen, and there won't be any difference. You won't find any illness. There is no kind of illness, even if you do meditation for long hours in the night. Because in the sleep, what happens? In the meditation also, same thing is happening. Both are same. There is no difference. Okay. So that's what you need to understand. Okay. ಈಗ ಕನ್ನಡದಲ್ಲಿ ಹೇಳ್ತೀನಿ. ಸೊ ಮಿತ್ರರೇ, ಇಲ್ಲೇನಂದ್ರೆ, ನಾವು ನಿದ್ದೆ ಮಾಡಿಲ್ಲ ಅಂದ್ರೆ, ಡಾಕ್ಟರ್ಸ್ ಏನ್ ಹೇಳ್ತಾರೆ, ನಿದ್ದೆ ಮಾಡಿಲ್ಲ ಅಂದ್ರೆ ನಿಮಗೆ ರೋಗಗಳು ಬರುತ್ತೆ. 6 ಗಂಟೆಯಿಂದ 8 ಗಂಟೆ ನಿದ್ದೆ ಬೇಕಂತ ಹೇಳ್ತಾರೆ. ನಿದ್ದೆಯಲ್ಲಿ ಏನಾಗತ್ತೆ ಅದನ್ನ ಅರ್ಥ ಮಾಡ್ಕೊಂಡ್ರೆ, ಅದು ಧ್ಯಾನದಲ್ಲಿ ಆಗ್ತಾ ಇದೆ ಇಲ್ಲ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ನಿದ್ದೆದಲ್ಲಿ ಆಗೋಂತ ಏನು ಗೊತ್ತಾ, ನಾವು ನಿದ್ದೆ ಮಾಡುವಾಗ, ಸೊ ನಾವು ಮಲ್ಕೊಂಡು ಏನ್ ಮಾಡ್ತೀವಿ, ಕಣ್ಣುಗಳು ಮುಚ್ತೀವಿ, ಮತ್ತೆ ಸುತ್ತು ಲೈಟ್ಗಳು ಆಫ್ ಮಾಡಬೇಕು. ಆಕ್ಚುಲಿ ಯಾರಾದರೂ ಆಫ್ ಮಾಡಿಲ್ಲದೆ ನಿದ್ದೆ ಮಾಡ್ತಾ ಇದ್ರೆ ತೊಂದರೆ ಆಗ್ತದೆ. ಮುಂದೆ ಹೇಳ್ತಾ ಇದ್ದೀನಿ, ಯಾರಾದರೂ ಲೈಟ್ಗಳು ಆನ್ ಮಾಡಿಕೊಂಡು ನಿದ್ದೆ ಮಾಡಕ್ ಹೋದ್ರೆ ತಪ್ಪಾಗತ್ತೆ ಅದು. ಯಾಕಂದ್ರೆ ನೋಡಿ, ನಾವು ಕಣ್ಣುಗಳು ಮುಚ್ಚಿ ಅಂದ್ರೆ ನಿದ್ದೆಯಲ್ಲಿ ಮಲ್ಕೊಂಡಿದ ಮೇಲೆ ಕಣ್ಣುಗಳು ಮುಚ್ಚಿ ಲೈಟ್ಸ್ ಆಫ್ ಮಾಡಿದ ತಕ್ಷಣ ಏನಾಗತ್ತಂದ್ರೆ, ನಮ್ಮ ಬ್ರೈನ್ ಅಲ್ಲಿ ಸೆಂಟ್ರಲ್ ಇರುವಂತ ಪೀನಿಯಲ್ ಗ್ರಂಥಿ ಅಂತ ಹೇಳ್ತೀವಿ. ಇದು ಒನ್ ಆಫ್ ದಿ ಅಡ್ರಿನಲ್ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಎಂಡೋಕ್ರೈನ್ ಗ್ಲ್ಯಾಂಡ್, ಅದನ್ನು ಅಂತಃಸ್ರಾವಿ ಗ್ರಂಥಿ ಅಂತ ಕರಿತೀವಿ. ಅದೇನಾಗತ್ತಂದ್ರೆ, ಯಾವಾಗ ಲೈಟ್ಗಳು ಆಫ್ ಮಾಡಿ ಲೈಟ್ ಬರ್ತಾ ಇಲ್ಲ, ಕಣ್ಣುಗಳಿಂದ ಲೈಟ್ ಹೊರಗಡೆ ಬರ್ತಾ ಇಲ್ಲ ಅಂತಂದ್ರೆ, ಈ ತಕ್ಷಣವೇ ಅದು ಕೆಲಸ ಸ್ಟಾರ್ಟ್ ಮಾಡ್ತದೆ. ಅಷ್ಟೂರು ಸ್ಟಾರ್ಟ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಯಾವಾಗ ಕಣ್ಣುಗಳು ಮುಚ್ಚಿ ಲೈಟ್ ಯಾವುದು ಬಾಹ್ಯದಿಂದ ಒಳಗಡೆ ಬರ್ತಾ ಇಲ್ಲ ಅಂದ್ರೆ, ಅದಕ್ಕೆ ಅರ್ಥ ಏನಂದ್ರೆ, ಎಸ್ ದಿಸ್ ದ ನೈಟ್ ಟೈಮ್, ಇದು ನೈಟ್ ಟೈಮ್ ಆಗಿದೆ, ರಾತ್ರಿ ಆಗಿದೆ. ಅವಾಗ ಅದೇನ್ ಮಾಡುತ್ತೆ, ಮೆಲಟೋನಿನ್ ಉತ್ಪನ್ನ ಮಾಡುತ್ತೆ. ನೋಡಿ, ಅದಕ್ಕೆ ಡೇ ಟೈಮಲ್ಲಿ ನಿದ್ದೆ ಮಾಡೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಅಂದ್ರೆ ಡೇ ಟೈಮಲ್ಲಿ ನಿದ್ದೆ ಮಾಡಿದ್ರೆ ನಿಮ್ಗೇನು ಈ ತರ ಚರ್ಯಗಳಾಗಲ್ಲ, ಈ ತರ ಸುದ್ದಿ ಆಗಲ್ಲ, ದೇಹ ಸುದ್ದಿ ಆಗಲ್ಲ. ದೇಹದಲ್ಲಿ ಎಲ್ಲ ಅಂಗಾಂಗಗಳು ಸುದ್ದಿ ಮಾಡ್ಕೊಳಕ್ ಅವಕಾಶ ಇಲ್ಲ ಡೇ ಟೈಮ್. ನೈಟ್ ಟೈಮ್ ಮಾಡುವಾಗನೇ ಇದೆಲ್ಲ ಆಗೋದು. ಯಾಕಂದ್ರೆ ನೈಟ್ ಟೈಮು ನಿದ್ದೆ ಮಾಡುವಾಗ
ಆ ಪೂರ್ತಿ ಕತ್ತಲಲ್ಲಿ ನಿದ್ದೆ ಮಾಡುವಾಗ ಕಣ್ಣುಗಳು ಮುಚ್ಚಿದ ಮೇಲೆ ಮೆಲಟೋನಿನ್ ಉತ್ಪನ್ನ ಆಗತ್ತೆ. ಎಲ್ಲಿಂದ? ಪೀನಿಯಲ್ ಗ್ರಂಥಿಯಿಂದ. ಆ ಮೆಲಟೋನಿನ್ ಏನ್ ಮಾಡತ್ತಂದ್ರೆ ಅದು ಉತ್ಪನ್ನ ಆಗಿದ ತಕ್ಷಣವೇ ನಮ್ಮ ದೇಹದ ರಕ್ತದಲ್ಲಿ ಹೋಗಿದ ತಕ್ಷಣವೇ ಬ್ರೈನಿಂದ ಪೀನಿಯಲ್ ಗ್ಲಾಂಡ್ ಹೋಗ್ತದಲ್ಲ, ಹೋಗಿದ ತಕ್ಷಣ ನಮಗೆ ಒಂಥರ ಚಳಿ ಆಗತ್ತೆ, ದೇಹದಲ್ಲಿ ಚಳಿ ಆಗತ್ತೆ. ಚಳಿ ಆದ ತಕ್ಷಣ ದುಪ್ಪಟ್ಟಿ ಅಂದ್ರೆ ಒಂಥರ ಬ್ಲಾಂಕೆಟ್ ಹಾಕೊಂತೀವಿ. ನೋಡಿದ್ರ? ಅದರ ಅರ್ಥ ಏನು ಗೊತ್ತಾ? ನಿಮ್ಮ ದೇಹದಲ್ಲಿ ಈಗ ಮೆಲಟೋನಿನ್ ಸ್ಟಾರ್ಟ್ ಆಗಿದೆ ಅಂತ ಇಂಡಿಕೇಶನ್ ಅದು. ಇದು ತುಂಬಾ ಜನ ಗೊತ್ತಿಲ್ಲ ಇದು. ಯಾಕೆ? ಸ್ವಲ್ಪ ಅಂದ್ರೆ ಮಲ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಕಣ್ಣುಗಳು ಮುಚ್ಚಿದ್ವಿ, ಲೈಟ್ ಆಫ್ ಮಾಡಿದ್ವಿ, ಸ್ವಲ್ಪ ಹೊತ್ತಿಗೆ ಒಂಥರ ಚಳಿ ಅಂತ ಅನಿಸ್ತದೆ, ದುಪ್ಪಟ್ಟೆ ಹಾಕೋತೀವಿ. ನೋಡಿ, ಅದು ಕಾರಣ ಏನೋ ಗೊತ್ತಾ? ಮೆಲಟೋನಿನ್ ಉತ್ಪನ್ನ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ಮ ಪೀನಿಯಲ್ ಗ್ರಂಥಿ. ಅವಾಗಲೇ ಆ ಚಳಿ ಬರೋದು. ಓಕೆ, ಸೊ ಈಗ ನಾವು ನಿದ್ದೆ ಒಳಗಡೆ ಹೋಗ್ತೀವಿ. ಆ ಮೆಲಟೋನಿನ್ ಬಂದಿರೋದೆಲ್ಲ ಎಲ್ಲ ಅವಯವಗಳಿಗೆ ಹೋಗಿ ಏನು ಕೊಡ್ತದೆ ಸಿಗ್ನಲ್? ಅದು ಎಲ್ಲ ಅವಯವಗಳು ನೀವು ಶುದ್ಧಿ ಮಾಡ್ಕೊಳ್ಳಿ. ಈಗ ನಿಮ್ಮ ವರ್ಕ್ ಏನು ಗೊತ್ತಾ? ಡಿಟಾಕ್ಸಿಫಿಕೇಶನ್. ನಿಮ್ಮ ವರ್ಕ್ ಏನು ಗೊತ್ತಾ? ಶುದ್ಧಿ ಮಾಡ್ಕೊಳ್ಳಿ, ರಿಪೇರ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ ಅಂತ ನೈಟ್ ಎಲ್ಲ ಇರೋದು ಅದು ಶುದ್ಧಿ ಮಾಡ್ಕೊಂಡಕ್ಕೆ ಇರೋ ದೇಹಕ್ಕೆ. ಅದು ಆಕ್ಟಿವ್ ಕೆಲಸ ಅಲ್ಲ, ಜಸ್ಟ್ ಶುದ್ಧಿ ಮಾಡ್ಕೊಳ್ಳೋದು. ಈಗ ಮನೆಯೆಲ್ಲ ನಾವು ಉಪಯೋಗಿಸ್ತೀವಿ, ಹಗಲೆಲ್ಲ ಉಪಯೋಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡ್ತೀವಿ? ಮನೆಯೆಲ್ಲ ಒಂಥರ ಊಡ್ಸೋದೆಲ್ಲ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ದೇಹ ನೈಟ್ ಮಾಡುತ್ತೆ. ಅದು ಡೇ ಟೈಮಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನೀವು ನೀರು ಕುಡಿತೀರಾ, ಮತ್ತು ಆಹಾರ ತಿಂತೀರಾ, ಏನೇನೋ ಮಾಡ್ತಾ ಇರ್ತೀರಾ, ಆಚೆ ಕಡೆಯಿಂದ ಏನೇನೋ ಕಲಿಸ್ತಾ ಇರ್ತೀರಾ. ಅದು ಆವಾಗ ಶುದ್ಧಿ ಮಾಡ್ಕೊಳಕ್ಕೆ ಅವಕಾಶ ಎಲ್ಲಿದೆ ಅಲ್ವಾ? ಅದು ನೈಟೇ ಆಗಬೇಕು. ಆ ನೈಟ್ ಆಗೋದು ನಿದ್ದೆದಲ್ಲಿ. ಸರಿ, ನಿದ್ದೆದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ಶುದ್ಧಿ ಆಗ್ತಾ ಇದೆ, ಆರೋಗ್ಯ ಚೆನ್ನಾಗಿರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಎನರ್ಜೆಟಿಕ್ ಆಗಿರ್ತೀವಿ, ಮತ್ತೆ ತುಂಬ ಆಕ್ಟಿವ್ ಆಗಿರ್ತೀವಿ. ಸೊ ವಿ ಆರ್ ರೆಡಿ ಟು ಗೋ ಫಾರ್ ವರ್ಕ್ ಅಷ್ಟಲ್ವಾ? ಮತ್ತೆ ಧ್ಯಾನ ಮಾಡಿದ್ರೆ ಈಗ ಈ ಥರ ಆಗತ್ತಾ? ಎಸ್, ಆಗತ್ತೆ. ಅದೇ ಧ್ಯಾನದಲ್ಲಿ ಏನು ಹೇಳ್ತೀವಿ ನಾವು? ಕೂತ್ಕೊಳ್ಳಿ ನಿಟಾರಾಗಿ, ಕಣ್ಣುಗಳು ಮುಚ್ಚಿ, ಲೈಟ್ಗಳು ಆಫ್ ಮಾಡಿ, ಓಕೆ, ನಿಧಾನವಾಗಿ ಶ್ವಾಸ ಮೇಲೆ ಗಮನ ಇಟ್ಕೊಂಡು ಹಾಗೆ ಒಳಗಡೆ ಹೋಗಿ ಅಂತ ಹೇಳ್ತೀವಿ. ಆವಾಗ ಮಾಡ್ತಾ ಇರುವಾಗ ಅಲ್ಲಿನೂ ಸಹ ಏನಾಗುತ್ತೆ ಅಂದರೆ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಶನ್ ಬರುತ್ತೆ. ಅದೇನಂತ ಅರ್ಥ ಮಾಡ್ಕೊಳ್ತದೆ? ಓಕೆ, ಈಗ ಲೈಟ್ಸ್ ಆಫ್ ಆಗಿದೆ, ಯಾವುದೇ ಲೈಟ್ ಬರ್ತಾ ಇಲ್ಲ ಒಳಗಡೆ ಅಲ್ವಾ? ಲೈಟ್ ಯಾವುದೂ ಇಲ್ಲ. ಆಮೇಲೆ ಕಣ್ಣುಗಳು ಮುಚ್ಚಿದ್ವಿ ಅಂದರೆ ಎಸ್, ಅವಾಗಲೂ ಮೆಲಟೋನಿನ್ ಉತ್ಪನ್ನ ಆಗತ್ತೆ. ಇದು ಸಂಶಯ ಇಟ್ಕೊಳಕ್ಕೆ ಹೋಗ್ಬಿಡಿ. ಧ್ಯಾನದಲ್ಲಿ ಅಂದರೆ ನಿದ್ದೆದಲ್ಲಿ ಏನಾಗತ್ತೋ ಅಷ್ಟೇ ಪ್ರಕ್ರಿಯೆ ಧ್ಯಾನದಲ್ಲಿ ನಡೀತದೆ. ಓಕೆ, ವಿ ವಿಲ್ ಗೆಟ್ ದ ಸೇಮ್ ರಿಸಲ್ಟ್. ಇನ್ಫ್ಯಾಕ್ಟ್ ವಿಲ್ ಗೆಟ್ ಬೆಟರ್ ರಿಸಲ್ಟ್. ಯಾಕೆ ಅಂತಂದರೆ ನೈಟ್ ನಿದ್ದೆಯಲ್ಲಿ ಕಂಟ್ರೋಲ್ ಇಲ್ಲ. ನಾವೇನು ಮಾಡ್ತೀವಿ? ಹಾಗೆ ಮಲ್ಕೊತೀವಿ, ಒಳಗಡೆ ಹೋಗ್ತೀವಿ, ಇಮ್ಮಿಡಿಯೇಟು ಕನಸುಗಳು ಸ್ಟಾರ್ಟ್ ಆಗುತ್ತೆ. ಆ ಕನಸುಗಳು ಸಬ್ಕಾನ್ಷಿಯಸ್ಸಿಂದ ಏನೇನೋ ಬರ್ತಾ ಇರ್ತವೆ, ಏನೇನೋ ದೃಶ್ಯಗಳು, ಯಾರ್ಯಾರೋ ಮೀಟ್ ಮಾಡಿದ್ರು, ಯಾರೋ ಅವರು ಹೊಡೆದರು, ಇವರು ಬೈತಾ ಇದ್ದಾರೆ, ಹಿಂಗಾಯ್ತು ಹಂಗಾಯ್ತು, ಇವೆಲ್ಲ ಸ್ಟಾರ್ಟ್ ಆಗಿಬಿಡ್ತದೆ. ಅಲ್ಲಿ ಏನಾಗುತ್ತೆ ಗೊತ್ತಾ? ನಿಮ್ಮ ಶಕ್ತಿ ಎಲ್ಲ ಹೋಗ್ತಾ ಇರ್ತದೆ. ಅದಕ್ಕೆ ಅರ್ಥ ಆಯ್ತಾ? ನೋಡಿ, ನಿದ್ದೆದಲ್ಲಿ ಲಾಸ್ ಇದೆ. ಅದೇ ನೀವು ಧ್ಯಾನದಲ್ಲಿ ಕೂತ್ಕೊಂಡಿದ್ರಿ, ಚೆನ್ನಾಗಿ ದೇಹದಲ್ಲಿ ಮೆಲಟೋನಿನ್ ಉತ್ಪನ್ನ ಆಗ್ತಾ ಇದೆ, ಶುದ್ಧಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಯುವರ್ ಥಾಟ್ಸ್ ಆರ್ ನಾಟ್ ವರ್ಕಿಂಗ್, ಥಾಟ್ಸ್ ಆರ್ ಜೀರೋ. ಅವಾಗ ಬರುವಂಥ ಶಕ್ತಿ ವೇಸ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಅದು ಧ್ಯಾನದಲ್ಲಿ ಬರುವಂಥ ಅದ್ಭುತ ಫಲಿತ. ಅದು ಅದೇ ಫಲಿತ ನಿಮಗೆ ನಿದ್ದೆಯಲ್ಲಿ ಸಿಗೋದಿಲ್ಲ. ನಿದ್ದೆಯಲ್ಲಿ ಸಿಗಬೇಕಂದ್ರೆ ಅದು ಸಿಗೋದು 6-8 ಗಂಟೆ ನಿದ್ದೆ ಮಾಡಿದರೆ 1 ಗಂಟೆ ಸಿಗತ್ತೆ. ಅದೇನಂತ ಕರಿತೀವಿ ಅಂದರೆ ಸುಸುಪ್ತ ಸ್ಥಿತಿ ಅಂತ ಕರಿತೀವಿ. ಅದು 1 ಗಂಟೆ ಪ್ರತಿಯೊಬ್ಬರಿಗಷ್ಟೇ. ಇಡೀ ನಿದ್ದೆ ಎಷ್ಟು 6 ಗಂಟೆ 7 ಗಂಟೆ ಮಾಡಿದರೆ ನಿಮ್ಮ ಫಿಸಿಕಲ್ ರೆಸ್ಟು ಸಿಗತ್ತೆ. ಬಟ್ ಆದರೆ ಆ ಸುಸುಪ್ತ ಸ್ಥಿತಿಗೆ ಹೋಗೋದು ಅಲ್ಲಿ 1 ಗಂಟೆ ಮಾತ್ರ. ಆ 1 ಗಂಟೆದಲ್ಲೇ ನಿಮಗೆ ಈ ವಿಶ್ವಮಯ ಪ್ರಾಣಶಕ್ತಿ ನಾವು ಹೆಚ್ಚಾಗಿ ತಗೊತೀವಿ. ಆ 1 ಗಂಟೆ ಯಾರಿಗೂ ಸಿಗೋದಿಲ್ಲ ನೈಟು. ಬೆಳಗ್ಗೆ ಎದ್ದ ತಕ್ಷಣ ಅವರು ತುಂಬ ಒಂಥರ ರೆಸ್ಟ್ಲೆಸ್ ಆಗಿರ್ತಾರೆ. ಅಬ್ಸರ್ವ್ ಮಾಡಿ ಬೇಕಾದ್ರೆ. ಅದು ಅರ್ಥ ಏನಂದರೆ ಅವರು ಡೀಪ್ ಸ್ಲೀಪ್ ಹೋಗೇ ಇಲ್ಲ, ಕನಸಲ್ಲೇ ಇದ್ದಾರೆ ಅಂತ ಅರ್ಥ. ಅವರು ಅಂಥವ್ರಿಗೂ ರೆಸ್ಟ್ ಸಿಗಲ್ಲ. ಅಂದರೆ ದೇಹ ರೆಸ್ಟ್ ಸಿಗ್ಬೋದು, ಮೈಂಡ್ ರೆಸ್ಟ್ ಅಂತ ಇಲ್ಲ ಅವ್ರಿಗೆ. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಪ್ಪ ಇವತ್ತು ಏನೋ ನಿದ್ದೆ ಸರಿಯಾಗಿ ಆಗಿಲ್ಲ, ಸೊ ತುಂಬ ಒಂಥರ ನನಗೆ ಅಲಸಟ ಆಗ್ತಾ ಇದೆ, ಒಂಥರ ಇನ್ನೂ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಕಾರಣ ಏನು ಅಂದರೆ ಆ ಡೀಪ್ ಸ್ಲೀಪ್ಗೆ ಅವ್ರು ಹೋಗಿಲ್ಲ ನೈಟು. ಅರ್ಥ ಆಯ್ತಾ? ಆ ಆಸ್ಟ್ರಲ್ ಟ್ರಾವೆಲ್ ಆಗಿಲ್ಲ ಅವ್ರಿಗೆ. ಆಸ್ಟ್ರಲ್ ಟ್ರಾವೆಲ್ ಆಗಿಲ್ಲ ಅಂತ ಅರ್ಥ. ಓಕೆ, ರೈಟ್. ಎಸ್ ಗುರುಜಿ, ಈಗ ಎಷ್ಟೋ ಮಾಸ್ಟರ್ಸ್ಗೆ ಪ್ರಶ್ನೆ ಇತ್ತು ಅನ್ಕೊಂಡಿದ್ದೆ. ಈಗ ಕಂಪ್ಲೀಟ್ ಆಗಿ ನೀವು ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು.
ಓಕೆ ಮಾಸ್ಟರ್ಸ್, ಇಷ್ಟೆಲ್ಲ ಈಗ 12 ಗಂಟೆ ಸಮಯ ಆಗಿದೆ. ಇನ್ನ ಮಾತಾಡೋರು ಯಾರಿದ್ದೀರಾ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಬೇಗ ಬೇಗನೆ. ಸ್ವಾಮಿ ಸರ್, ಗೌರಮ್ಮ ಅಂತ ಅವರು ನಂಬರ್ ಕೊಡ್ಬೋದಾ ಅಂತ ಕೇಳಿದ್ದಾರೆ. ಎಸ್ ಮೇಡಮ್. ಕೊಡಿ. ಸ್ವಾಮಿ ಸರ್ ಮಾತಾಡ್ತಾ ಇರಿ, ನನ್ನ ನಂಬರ್ ಶೇರ್ ಮಾಡ್ತೀನಿ. ಗುರುಜಿ ನಿಮ್ದು ನಂಬರ್ ಶೇರ್ ಮಾಡಕ್ ಹೇಳಿದ್ದಾರೆ. ಅಂದ್ರೆ ಮೇಡಮ್ ಅವ್ರದ್ದು ಯಾರು ಕೊಡಿ, ಇಲ್ಲಾಂದ್ರೆ ನಾನು ಕೊಡಿ ಪರವಾಗಿಲ್ಲ. ವಯಸ್ಸಾದ ಮೂತ್ರ ಅಂದ್ರೆ ನಂದೇ ಕೊಡಿ ಪರವಾಗಿಲ್ಲ. ಎಸ್ ಗುರುಜಿ. ಮತ್ತೆ ಯಾರು ಮಾತಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮಾಸ್ಟರ್ ಸಾರ್ ಹೇಳ್ದಂಗ ಆ ತರ ಆಗುತ್ತೆ. ಇನ್ನು ನಾವು ಧ್ಯಾನದಲ್ಲಿ ಕೂತಿದ್ರೆ ನೈಟ್ ಏನು ನಮ್ಮ ಮನೆಯಲ್ಲಿ ಡಿಸ್ಟರ್ಬ್ ಇರಲ್ಲ, ಹೊರಗಡೆಯಿಂದಾನು ಏನು ಸೌಂಡ್ಸ್ ಏನು ಡಿಸ್ಟರ್ಬ್ ಇರಲ್ಲ. ಅವಾಗ ಧ್ಯಾನದಲ್ಲಿ ಕೂತಿದ್ರೆ ನಾವು ನಿದ್ದೆಗಿನ್ನ ಹೆಚ್ಚು ವಿಶ್ವಮಯ ಪ್ರಾಣಶಕ್ತಿ ತಗೊಂತಾ ಇರ್ತೀವಲ್ವಾ. ಆವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಇಡೀ ಬೆಳಗಿನಿಂದ ನೈಟ್ ತನಕ ಎಷ್ಟೊಂದು ಕೆಲಸ ಮಾಡಿದ್ರೆ ಕೂಡ ಈಸಿ ಆಗುತ್ತೆ. ನಮ್ಮ ಬಾಡಿ ಸುಸ್ತು ಏನಾಗಲ್ಲ. ನಿದ್ದೆಗಿಂತ ಅದು ಧ್ಯಾನದಲ್ಲಿ ಕೂತಿದ್ರೆ ಇಷ್ಟೊಂದು ಅದ್ಭುತವಾದ ನಮ್ಗೆ ಬೆನಿಫಿಟ್ ಇದೆ ನಿದ್ದೆಗಿಂತ. ಅದಕ್ಕೆ ಪತ್ರಿಜಿ ಗುರುಗಳು ಏನ್ ಹೇಳ್ತಾರಂದ್ರೆ 1 ಗಂಟೆ ಧ್ಯಾನ ಮಾಡಿದ್ರೆ ನೀವು 4 ಗಂಟೆ ನಿದ್ದೆ ಮಾಡಿದ್ರೆ ಎಷ್ಟು ಎನರ್ಜಿ, ಎಷ್ಟು ಶಕ್ತಿವನ್ನು ತಗೊಂಡ್ರೆ ಅಷ್ಟು ಎನರ್ಜಿ ಬರುತ್ತೆ ನಿಮ್ಗೆ 1 ಗಂಟೆ ಧ್ಯಾನ ಮಾಡಿದ್ರೇನೆ ಅಂತ ಹೇಳ್ತಾರೆ. ಆವಾಗ ನಮ್ಗೆ ನಿದ್ದೆ ಒಳ್ಳೇದಾ ಧ್ಯಾನ ಮಾಡೋದು ಒಳ್ಳೇದಾ ಅದು ನಾವೇ ಡಿಸೈಡ್ ಮಾಡ್ಕೋಬೇಕು. 4 ಗಂಟೆ ನಿದ್ದೆ ಮಾಡಿದ್ರೆ ಎಷ್ಟು ಎನರ್ಜಿ ಸಿಗುತ್ತೆ ನಮ್ಗೆ, 1 ಗಂಟೆ ಧ್ಯಾನದಲ್ಲಿ ಅಷ್ಟೊಂದು ಎನರ್ಜಿಯನ್ನು ನಾವು ತಗೊಳ್ಬೋದು. ಇದು ಅನದರ್ ಬೆನಿಫಿಟ್ ನಮ್ಗೆ ಧ್ಯಾನದಲ್ಲಿ. ಅದಕ್ಕೋಸ್ಕರ ನಾವು ನಿದ್ದೆಗಿಂತ ಹೆಚ್ಚು ಧ್ಯಾನಕ್ಕೆ ಸಮಯವನ್ನು ಕೊಡ್ತಾ ಹೋಗಿದ್ರೆ ನಾವು ಮಾಡೋದು ಒಂದು ಧ್ಯಾನ ನಮ್ಗೆ ಎಷ್ಟೊಂದೋ ಲಾಭಗಳು ಸಿಗುತ್ತೆ ಮಾಸ್ಟರ್ಸ್. ಎಷ್ಟೊಂದೋ ಲಾಭಗಳು. ನಾವು ಮಾಡೋದು ಒಂದೇ ಒಂದು ಧ್ಯಾನ. ನಾವು ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀವಿ, ಎನರ್ಜಿಯನ್ನು ರಿಸೀವ್ ಮಾಡ್ಕೊಂತೀವಿ, ಏನು ಟೆನ್ಷನ್ ಇರಲ್ಲ, ಏನಾಗುತ್ತೆ ಅನ್ನೋ ಭಯ ಇಲ್ಲ, ಭಯದಿಂದ ಹೊರಗಡೆ ಬರ್ತೀವಿ. ಎಷ್ಟೊಂದು ಲಾಭಗಳು. ಇದೆಲ್ಲವೂ ಕೂಡ ನಾವು ಹೇಳ್ತಾ ಹೋಗಿದ್ರೆ ಅಷ್ಟೊಂದು ನಿಮ್ಗೆ ಆ ಖುಷಿ ಇದು ಬರಲ್ಲ. ತಾವು ಸ್ವ ಅನುಭವ ಯಾವಾಗ ಪಡ್ಕೊಂತೀರ ಸಾಧನ ಮಾಡಿ, ಆವಾಗ ನಿಮ್ಗೆ ಧ್ಯಾನದಲ್ಲಿ ಇಷ್ಟೊಂದು ಖುಷಿ ಇದೆಯಾ, ಇಷ್ಟೊಂದು ಸಮಯವನ್ನ ನಾವು ವೇಸ್ಟ್ ಮಾಡಿದೀವಿ, ಇಂಥ ಅದ್ಭುತವಾದ ಈ ಅವಕಾಶವನ್ನು ನಾವು ವೇಸ್ಟ್ ಮಾಡಿದ್ವಿ, ಇಷ್ಟೊಂದು ಸಮಯವನ್ನು ಇಷ್ಟು ಕಾಲ ಅಂತ ಅನ್ಸುತ್ತೆ ನಮ್ಗೆ. ಯಾವಾಗ ಆ ಖುಷಿ ನಮ್ಗೆ ಸಿಗುವಾಗ. ಯಾವಾಗ ಸಿಗುತ್ತೆ ಆ ಖುಷಿ ಅಂದ್ರೆ ಧ್ಯಾನಕ್ಕೆ ಸಮಯವನ್ನು ಕೊಡುವಾಗ. ಅದು ಖಂಡಿತ ಮಾಸ್ಟರ್ಸ್. ಅದಕ್ಕೆ ಹೆಚ್ಚಾಗಿ ಸಾಧನೆಗೆ ಸಮಯವನ್ನು ಕೊಡಿ. ಸಾಧನೆಗೆ ಎಷ್ಟು ಸಮಯವನ್ನು ಕೊಡ್ತೀವಿ ಸ್ವಾಧ್ಯಾಯಕ್ಕೂ ಸಮಯವನ್ನು ಕೊಡಬೇಕು. ಯಾಕಂದ್ರೆ ಜ್ಞಾನ ಬೇಕು ಅಂದ್ರೆ ಸ್ವಾಧ್ಯಾಯನೂ ಖಂಡಿತ. ಸಾಧನಾ ಬೇಕು, ಸ್ವಾಧ್ಯಾಯ ಬೇಕು. ಪತ್ರಿಜಿ ಗುರುಗಳು ಹೇಳಿದ ಕಾನ್ಸೆಪ್ಟ್ಸ್ ಕೇಳಿಸ್ಕೊಂತ ಕೆಲಸ ಮಾಡಿದ್ರೆ ನಮ್ಗೆ ಆ ಗುರುಗಳು ಏನ್ ಹೇಳಿದ್ರೆ ಅದೆಲ್ಲ ನಮ್ಗೆ ನಾವು ಸ್ವಾನುಭವ ಪಡ್ಕೊಳ್ಳೋಕೆ ಅದರಿಂದ ಜ್ಞಾನ ಬರುತ್ತೆ ನಮ್ಗೆ. ಅದು ನಾವೆಲ್ಲ ನಾವು ಮಾಡೋ ಕೆಲ್ಸದಲ್ಲೇ ಅದು ನಾವು ಅಬ್ಸರ್ವ್ ಮಾಡ್ತಾ ಹೋಗಿದ್ರೆ ಎಲ್ಲವೂ ಇದು ನಿಜವಾದ ಸತ್ಯ ಅಂತ ಅರ್ಥ ಆಗುತ್ತೆ ನಮ್ಗೆ. ಯಾಕಂದ್ರೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಆ ಜ್ಞಾನ ಬೇಕು ಅಂದ್ರೆ ಫಸ್ಟ್ ಧ್ಯಾನ ಮಾಡ್ಬೇಕು, ಜ್ಞಾನ ಬರುತ್ತೆ. ಈ ಸ್ವಾಧ್ಯಾಯದಿಂದ ಕೂಡ ಎಷ್ಟೊಂದು ಜ್ಞಾನ ಬರುತ್ತೆ ನಮ್ಗೆ. ಆವಾಗ ಎಲ್ಲ ಸತ್ಯ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅದೇ ಮಾಸ್ಟರ್ಸ್. ಎಸ್ ಮೇಡಮ್. ಜೀವನದಲ್ಲಿ ಮೇಡಮ್ ಈಗ ಧ್ಯಾನಕ್ಕೆ ಬಂದ್ಮೇಲೆ ಎಷ್ಟೊಂದು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗೆ ಪರಿಪೂರ್ಣವಾದ ಉತ್ತರ ಈ ಪೂರ್ಣ ಧ್ಯಾನ ಮಾಡೋದ್ರಿಂದ ಸಿಗುತ್ತೆ ಅಂತ ನನಗೆಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ. ನೀವೆಲ್ಲ ಕೇಳೋದನ್ನ ನೋಡಿದ್ರೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ನಾವು ಪ್ರಾಣಶಕ್ತಿ ಪಡೆಯೋಕ್ಕೆ ಅವಕಾಶಗಳು ಏನೇನಿರ್ತದೆ. ಒಂದು, ನಮ್ಮ ಪ್ರಾಣವಾಯು, ನಾವು ತಗೊಳ್ಳೋಂಥ ಪ್ರಾಣವಾಯು ಇದೆಯಲ್ಲ, ಅದರಿಂದ ಪ್ರಾಣಶಕ್ತಿ ಬರ್ತಾ ಇರ್ತದೆ ದೇಹಕ್ಕೆ. ಎಲ್ಲ ಶಕ್ತಿಯೇ ಒಳಗಡೆ ಹೋದ್ಮೇಲೆ, ಆಂತರದಲ್ಲಿ ನಮ್ಮ ದೇಹ ಒಳಗಡೆ ಹೋದ್ಮೇಲೆ ಎಲ್ಲ ಶಕ್ತಿನೇ, ಪ್ರಾಣಶಕ್ತಿನೇ. ಇದು ಒಂದು ಪ್ರಾಣವಾಯುವಿಂದ. ಎರಡನೇದೇನು, ನಾವು ಆಹಾರ ತಿಂತೀವಲ್ಲ, ಅದರಿಂದ ಸ್ವಲ್ಪ ಶಕ್ತಿ ಸಿಗತ್ತೆ, ಜಾಸ್ತಿ ಶಕ್ತಿ ಸಿಗೋದಿಲ್ಲ. ಅರ್ಥ ಆಯ್ತಾ? ನಾವು ತಪ್ಪು ತಿಳ್ಕೊಂಡಿದ್ವಿ ಏನಂತಂದ್ರೆ, ಇಷ್ಟೆಷ್ಟು ತಿಂದ್ರೆ ಇಷ್ಟೆಷ್ಟು ಶಕ್ತಿ ಬರ್ತದಂತ. ಅಷ್ಟಿಂತ ಮೂರ್ಖತ್ವ ಯಾವುದಿಲ್ಲ. ಯಾರು ಕಮ್ಮಿ ತಿಂತಾರೋ ಅವ್ರು ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ. ಇದನ್ನೊಂದು ಮಾತ್ರ ದಯವಿಟ್ಟು ನೆನಪಿಟ್ಕೊಳ್ಳಿ, ಬರ್ಕೊಂಡು ಇಟ್ಕೊಳ್ಳಿ. ಗೋಲ್ಡನ್ ವರ್ಡ್ಸ್. ಅರ್ಥ ಆಯ್ತಾ?
ಯಾರು ಕಮ್ಮಿ ತಿಂತಾರೋ ಅವರು ದೀರ್ಘಕಾಲ ಬದುಕ್ತಾರೆ. ಯಾಕೆ ಅಂತಂದ್ರೆ ತಿನ್ನೋದಕ್ಕೂ ಎಷ್ಟು ಶಕ್ತಿ ಖರ್ಚಾಗತ್ತೆ ಗೊತ್ತಾ? ನಮ್ಮ ದೇಹದಲ್ಲಿ 2ನೇ ಬ್ರೈನ್ ಅನ್ನೋದು ಹೊಟ್ಟೆ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ಶಕ್ತಿ ಖರ್ಚಾಗತ್ತೋ ಯಾರಿಗಾನು ಗೊತ್ತಾಗಿದೆ? ನಮ್ಮ ಬ್ರೈನ್ ಕೆಲಸ ಮಾಡಕ್ಕೆ ಎಷ್ಟು ಶಕ್ತಿ ಖರ್ಚಾಗತ್ತೋ ಹೊಟ್ಟೆ ಕೆಲಸ ಮಾಡಕ್ಕೆ ಅಷ್ಟೇ ಶಕ್ತಿ ಬೇಕು, ಹೆಚ್ಚು ಶಕ್ತಿ ಬೇಕು. ನಾವು ನಿಜವಾಗಿ ಹೇಳ್ತಾ ಇದ್ದೀನಿ, ನಾವು ತಿನ್ನೋದ್ರಿಂದ ಬರುವಂಥ ಶಕ್ತಿಗಿಂತ ನಾವು ಹೊಟ್ಟೆ ಕೆಲಸ ಮಾಡ್ಸಕ್ಕೆ ಜೀರ್ಣಾಶಯ ಕೆಲಸ ಮಾಡ್ಸಕ್ಕೆ ಉಪಯೋಗಿಸಿರುವಂಥ ಶಕ್ತಿ ಇದೆ ನೋಡಿ, ಪ್ರಾಣಶಕ್ತಿ. ಅದು ಇನ್ನೂ 2-3 ಪಟ್ಟು ಹೆಚ್ಚಾಗಿರುತ್ತೆ. ಯಾಕಂದ್ರೆ ನಾವು ತಿನ್ನೋದ್ರಲ್ಲಿ ಏನು ಶಕ್ತಿ ಬರ್ತಾ ಇದೆ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ತುಂಬಾ ಕಡಿಮೆನೆ. ಯಾಕಂದ್ರೆ ಎಲ್ಲ ಬಯಸಿದ ಆಹಾರ, ಏನು ಇಲ್ಲ, ಅಲ್ಲಿ ಸತ್ವೇ ಇಲ್ಲ, ಎಲ್ಲ ಸತ್ತೋಗಿದ ಆಹಾರ. ಆ್ಯಕ್ಚುಲಿ ಅದು ಹೇಳ್ಬೇಕಂದ್ರೆ ಇಟ್ ಈಸ್ ಡೆಡ್ ಫುಡ್. ನಾವು ತಿನ್ನೋದು ಡೆಡ್ ಫುಡ್ ಡೈರೆಕ್ಟ್. ಬೇಕಂದ್ರೆ ನೋಡ್ಕೊಳ್ಳಿ, ಎಲ್ಲ ಬಯಸಿ 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 ಏನು ವಿಟಮಿನ್ ಇಲ್ಲ, ಮಿನರಲ್ ಇಲ್ಲ, ಯಾವುದಿಲ್ಲ ಅದರಲ್ಲಿ, ಎಂಥದ್ದು ಇಲ್ಲ. ಅವಾಗ ಅದನ್ನು ಪಚನ ಮಾಡಿದ್ಮೇಲೆ ಏನು ಬರುತ್ತೆ? ತುಂಬ ವಿಸರ್ಜನೆ ಮಾಡೋಕ್ಕೆ ವ್ಯರ್ಥ ಬರುತ್ತೆ ಅಷ್ಟೇ. ಅರ್ಥ ಆಯ್ತಾ? ಇಷ್ಟು ಬರೋದಕ್ಕೆ ಇಷ್ಟೆಲ್ಲ ತಿನ್ಬೇಕಾ? ತಿನ್ನೋದು ಲಿಮಿಟೆಡ್ ತಿನ್ನಿ, ಚೆನ್ನಾಗಿ ಪ್ರಾಣಾಯಾಮ ಮಾಡಿ, ಚೆನ್ನಾಗಿ ಧ್ಯಾನ ಮಾಡಿ, ಇಷ್ಟೇ ತಿನ್ನಿ. ಆಯ್ತಾ? ಸ್ವಲ್ಪ ತಿನ್ನಿ, ಜಾಸ್ತಿ ಪ್ರಾಣಾಯಾಮ ಮಾಡಿ, ಜಾಸ್ತಿ ಧ್ಯಾನ ಮಾಡಿ, ಯೋಗಾಸನದಲ್ಲಿ ಮಾಡ್ಕೊತ ಹೋಗಿ. ನೋಡ್ಕೊಳ್ಳಿ ನಿಮ್ಮಲ್ಲಿ ಶಕ್ತಿ ಎಷ್ಟಿರುತ್ತೋ, ಎಷ್ಟು ದೀರ್ಘಕಾಲ ಬದುಕಕ್ಕೆ ಅವಕಾಶ ಇರುತ್ತೋ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದೊಂದು ಸೀಕ್ರೆಟ್. ಏನಂತಂದ್ರೆ ಪ್ರಾಣಶಕ್ತಿ ಹೆಚ್ಚಾಗಿ ತಗೊಂತ ಈ ಆಚೆ ಕಡೆಯಿಂದ ತಗೊಳ್ಳೋಂಥ, ಬಾಹ್ಯದಿಂದ ತಗೊಳ್ಳೋಂಥ ಆಹಾರ ಯಾರು ಕಡಿಮೆ ಮಾಡ್ತಾ ಹೋಗ್ತಾರೋ ಅವರಲ್ಲಿ ಅತ್ಯಂತ ಶಕ್ತಿವಂತರು ಆಗ್ತಾರೋ. ಅವ್ರಿಗೆ ಏನು ಬೇಕೋ ಅದೆಲ್ಲ ಸಿಗತ್ತೆ. ಈ ವಿಶ್ವದಲ್ಲಿ ಏನು ಬೇಕೋ ಅವರು ಎಲ್ಲ ಪಡಿತಾರೆ. ಧ್ಯಾನ ಅಫ್ಕೋರ್ಸ್ ಧ್ಯಾನ, ಬಟ್ ಜ್ಞಾನ ಪಡಿತಾರೆ, ಶಕ್ತಿಗಳು ಪಡಿತಾರೆ, ಅಷ್ಟಸಿದ್ಧಿಗಳು ಪಡಿತಾರೆ. ಏನು ಬೇಕೋ ಅವ್ರಿಗೆ ಎಲ್ಲ ಸಿಗತ್ತೆ. ಅದೇ ಅಲ್ಲ ನಮ್ಮ ಗುರುಗಳು, ಮುನಿಗಳು, ಋಷಿಗಳು ಮಾಡ್ತಾ ಬಂದಿರೋದು. ಅವರೆಲ್ಲ ನಮಗೆ ಮಾದರಿ. ಏನಂತಂದ್ರೆ ಕಡಿಮೆ ತಿನ್ನಿ, ಪೂರ್ತಿ ಕಡಿಮೆ ಮಾತಾಡಿ, ಮೌನವಾಗಿರಿ, ಹೆಚ್ಚು ಶಕ್ತಿ ತಗೋರಿ. ಪ್ರಾಣವಾಯು ಅಂದರೆ ನಮ್ಮ ಪ್ರಾಣವಾಯು ಪ್ರಾಣಶಕ್ತಿ ತಗೊಂತೀವಲ್ಲ. ಎರಡನೇದು ಏನು ಗೊತ್ತಾ? ಇನ್ನೊಂದು ಅಂದರೆ ಊಟದಿಂದ ಬರುವಂಥ ಶಕ್ತಿ ತುಂಬ ಕಡಿಮೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಅದು ಯಾರಾದರೂ ಫಲಗಳು ಅಂದರೆ ಫ್ರೂಟ್ಸ್ ತಿನ್ನೋದು, ತರಕಾರಿಗಳು ನೇರವಾಗಿ ತಿನ್ನೋದು, ಇಂಥವ್ರು ಇರ್ತಾರೆ ನೋಡಿ, ಅವ್ರಿಗೆ ಸ್ವಲ್ಪ ಶಕ್ತಿ ಚೆನ್ನಾಗಿ ಸಿಗತ್ತೆ. ಮಿಕ್ಕಿದವ್ರಿಗೆಲ್ಲ ಬಯಸಿದ ಆಹಾರ ತಿನ್ನೋರಿಗೆ ಯಾವ ಶಕ್ತಿ ಸಿಗೋದಿಲ್ಲ. ಅದಕ್ಕೆ ಎಂತೇ ಐಶ್ವರ್ಯವಂತರಾದರೂ ಅವ್ರಿಗೆ ರೋಗಗಳು ಬರ್ತಾ ಇದೆ ಇತ್ತೀಚಿನ ಕಾಲದಲ್ಲಿ. ಬೇಕಂದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ, ಆಯ್ತಾ? ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನೋಡಿ, ಈಗ ಪ್ರಾಣಶಕ್ತಿ ಸಿಗುವಂಥ ಇನ್ನೂ ಅದ್ಭುತ ವಿಷಯ ಏನಂದ್ರೆ, ಯಾವಾಗ ನಾವು ಧ್ಯಾನದಲ್ಲಿ ಕೂತ್ಕೊಂತೀವೋ ನಮ್ಮ ಸುಷುಮ್ನ ನಾಡಿ ಕೆಲಸ ಮಾಡೋದು ಪ್ರಾರಂಭಿಸ್ತದೆ. ಧ್ಯಾನದಲ್ಲಿ ಕೂತ್ಕೊಂಡು ಏನಾಗುತ್ತೆ, ಅಷ್ಟುವರೆಗೂ ಈ ಎಡನಾಡಿ ಇಲ್ಲಾಂದ್ರೆ ಪಿಂಗಲ ನಾಡಿ ಚೇಂಜ್ ಆಗ್ತಾ ಯಾವುದೋ ಒಂದು ಫುಲ್ ಆಕ್ಟಿವ್ ಇರುತ್ತೆ. ಅಲ್ಲಿ ಫುಲ್ ತಗೊಂಡು ನಾವು ಏನೇ ಪ್ರಾಣಶಕ್ತಿ ತಗೊಂಡ್ರೆ ಅಲ್ಲಿಗೆ ಹೋಗ್ತಾ ಇರ್ತದೆ. ಎಡನಾಡಿಗೆ ಹೋಗುತ್ತೆ, ಇಲ್ಲ ಪಿಂಗಲ ನಾಡಿಗೆ ಹೋಗುತ್ತೆ. ಆದರೆ ಧ್ಯಾನದಲ್ಲಿ ಕೂತಿರುವಾಗ ಏನಾಗತ್ತೆ ರೀ, ಎಲ್ಲ ನಾವು ಸ್ಥಿರ ಸುಖಾಸನಲ್ಲಿ ಕೂತ್ಕೊಂಡಿದ್ದೀವಿ, ಯಾವುದು ಅವಯವ ವರ್ಕ್ ಮಾಡ್ತಾ ಇಲ್ಲ. ಓಕೆ, ಸ್ಥಿರ ಸುಖಾಸನಲ್ಲಿ ಕೂತ್ಕೊಂಡಿದ್ದೀವಿ. ಯಾವುದೇ ಅವಯವವನ್ನು ಅಂದರೆ ಬಾಯಿಂದ ಏನು ಕೊಡ್ತಾ ಇಲ್ಲ, ನೀರು ಇಲ್ಲ, ಆಹಾರ ಇಲ್ಲ, ಏನೂ ಇಲ್ಲ, ಕೇವಲ ಶ್ವಾಸ ಒಳಗಡೆ ಹೋಗ್ತಾ ಇದೆ. ಆ ಒಳಗಡೆ ಹೋಗುವಂಥದ್ದು ಏನು ಮಾಡ್ತದೆ, ಈಗ ಏನು ಮಾಡುತ್ತಂದ್ರೆ ಎಲ್ಲ ಅವಯವಗಳು ನಿಶ್ಚಲವಾಗಿದೆಯಲ್ಲ, ಈಗ ಮಧ್ಯದಲ್ಲಿರುವಂಥ ಸುಷುಮ್ನ ನಾಡಿ ಆಕ್ಟಿವೇಶನ್ ಬಂದ್ಬಿಡ್ತದೆ ಅಷ್ಟೇ. ಯಾವಾಗ ಸುಷುಮ್ನ ನಾಡಿ ಆಕ್ಟಿವೇಶನ್ ಬರುತ್ತೋ ಮೂಲಾಧಾರದಿಂದ ಮೇಲೆ ಸ್ಟ್ರೈಟ್ ಆಗಿ ಅದು ಈ ಆಜ್ಞಾ ಚಕ್ರ ಇಲ್ಲಿಂದ ಸಹಸ್ರಾರ ಕನೆಕ್ಟ್ ಆಗುತ್ತೆ. ಅದು ಆವಾಗ ಇದು ಓಪನ್ ಆದ ತಕ್ಷಣ ಅವಾಗ ಓಪನ್ ಆಗೋದು. ಆವಾಗ ಧ್ಯಾನದಲ್ಲಿ ಇದು ಓಪನ್ ಆದ ತಕ್ಷಣವೇ ಇಲ್ಲಿಂದ ಏನು ಸುರಿಯುತ್ತದೆ, ಈ ವಿಶ್ವಶಕ್ತಿ ಅಂದರೆ ಕಾಸ್ಮಿಕ್, ಅದೇ ಅಗ್ನಿ, ಆ ಕಾಸ್ಮಿಕ್ ಎನರ್ಜಿ ಒಳಗಡೆ ಸುರಿತಾ ಇರ್ತದೆ. ಅಂದರೆ ಇಲ್ಲಿಂದ ಪ್ರವೇಶ ಆಗುತ್ತೆ. ಆಗಿ ಸುಷುಮ್ನ ನಾಡಿ ಫುಲ್ಲು, ಸುಷುಮ್ನ ನಾಡಿಯಿಂದ ಮೇಲೆ ಕೆಳಗೆ ಅಂದರೆ ಕೆಳಗೆ ಇರುವಂಥ ಮೂಲಾಧಾರದಿಂದ ಮೇಲೆ ಆಜ್ಞಾ ಚಕ್ರ, ಈ ಸಹಸ್ರಾರ ಎಲ್ಲ ಒಂದು ರೀತಿಯಲ್ಲಿ ಪೂರ್ತಿ ಕನೆಕ್ಟ್ ಆಗಿ ಅದ್ಭುತವಾದ ರೀತಿಯಲ್ಲಿ ಪ್ರವಾಹ ಆಗ್ತಾ ಇರ್ತದೆ. ಆವಾಗ ಪೂರ್ತಿ ನಾವು ಚೈತನ್ಯವಂತವಾಗ್ತೀವಿ. ಅಂದರೆ ನಮ್ಮ ಪ್ರಾಣಮಯ ಕೋಶ ಇದೆಲ್ಲ ಪೂರ್ತಿ ಬ್ರೈಟನ್ ಆಗ್ಬಿಡ್ತದೆ, ಕಾಂತಿವಂತವಾಗಿ ತಯಾರಾಗತ್ತೆ. ಇದು ಆಗುವಂಥ ವಿಧಾನ ನೋಡಿ. ಈ ರೀತಿಯಲ್ಲಿ ನಮ್ಮ ಪ್ರಾಣಶಕ್ತಿ ತಗೋಬೇಕು ನಾವು. ಓಕೆ, ಅದಕ್ಕೆ ಎಷ್ಟೋ ನಮ್ಮ ಗುರುಗಳು ಮುಮ್ಮಡವರಂ ಬಾಲಯೋಗಿ, ಚನ್ನಬಾಲಯೋಗಿ, ಪೆದಬಾಲಯೋಗಿ ಇಬ್ಬರೂ ಸಹ 39 ವರ್ಷ ಧ್ಯಾನದಲ್ಲಿ ಕಂಪ್ಲೀಟ್ ಆಗಿ ಕೂತಿದ್ರು. ಇನ್ನೊಬ್ರು 41 ವರ್ಷ ಕೂತ್ಕೊಂಡಿದ್ರು. ಆಹಾರ ಇಲ್ಲ,
ನೀರು ಇಲ್ಲ, ಆಯ್ತಾ, ನೀರು ಇಲ್ಲ, ಆಹಾರ ಇಲ್ಲ, ಮಲ ವಿಸರ್ಜನೆ ಇಲ್ಲ, ಮೂತ್ರ ವಿಸರ್ಜನೆ ಇಲ್ಲ. ನಂಬ್ತೀರಾ ಇದು? ದಿಸ್ ಎ ಮಿರಾಕಲ್, ಚಾಲೆಂಜ್ ಟು ದ ಸೈನ್ಸ್. ಇದು ನಡೆದಿರೋದು ಹೇಳ್ತಾ ಇದ್ದೀನಿ ನಾನು. ಇದೇನು ತಪ್ಪ ಅಂದ್ರೆ ಇದೇನೋ ಕಲ್ಪಿತ ಇಲ್ಲ, ಊಹಿಸ್ಕೊಳೋದಲ್ಲ, ಯಾವುದೂ ಇಲ್ಲ. ಇಟ್ ಈಸ್ ಹ್ಯಾಪೆಂಡ್, ದ ರಿಯಲ್ ಇನ್ಸಿಡೆಂಟ್ಸ್ ಆಗಿರೋದು ಹೇಳ್ತಾ ಇದ್ದೀನಿ. 39 ವರ್ಷ ಅವ್ರು ಎದ್ದೇ ಇಲ್ಲ, ಹೀಗೆ ಕೂತ್ಕೊಂಡಿದ್ದಾರೆ. ಶರೀರ ಬೆಳೀತಾ ಇದೆ, ಕೂದಲು ಬೆಳೀತಾ ಇದೆ, ಉಗುರು ಬೆಳೀತಾ ಇದೆ, ಎಲ್ಲ ಬೆಳೀತಾ ಇದೆ. ಎಲ್ಲಿಂದ ಬೆಳೀತಾ ಇದ್ದಿದ್ದು? ಫ್ರಮ್ ವೇರ್ ಇಟ್ ಇಸ್ ಕಮಿಂಗ್ ಆಲ್ ದೀಸ್ ಥಿಂಗ್ಸ್? ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವಾಗ ನೀವು ಈ ಸಹಸ್ರಾರ ಕನೆಕ್ಟ್ ಆಗ್ತಿರೋ ಅಲ್ಲಿ ಈ ನಮ್ಮ ಒಳಗಡೆ ಗಂಟ್ಲಲ್ಲಿ ಒಂದು ಅಮೃತ ಬಿಂದು ಅನ್ನೋದು ಉತ್ಪನ್ನ ಆಗುತ್ತೆ. ಆ ಶಕ್ತಿ ನಮ್ಮ ಅಂದ್ರೆ ಇಲ್ಲಿ ಸಹಸ್ರಾರ ಕನೆಕ್ಟ್ ಆಗ್ತೀವಲ್ಲ, ಕನೆಕ್ಟ್ ಆಗುವಾಗ ನಮ್ಮ ಒಳಗಡೆ ನಮ್ಮ ಬ್ರೈನಿಂದ ಈ ಗಂಟ್ಲಲ್ಲಿ ಒಂದು ಅಮೃತ ಬಿಂದು, ಅದು ಹೆಂಗೆ ಅಂದ್ರೆ ಪೂರ್ತಿ ದೇಹವನ್ನು ಎಲ್ಲಾ ರೀತಿಯಲ್ಲಿ ಪೋಷಣೆ ಮಾಡುತ್ತೆ. ಅದು ಶಕ್ತಿ ಅದಕ್ಕಿದೆ. ಅದು ಯಾವಾಗ ಉತ್ಪನ್ನ ಆಗುತ್ತೆ? ಅಂತ ಡೀಪ್ ಮೆಡಿಟೇಷನ್ ಹೋಗಿರೋಂಥ ಮಹಾನ್ ವ್ಯಕ್ತಿಗಳಿಗೆಲ್ಲಾನು ಅದೇ ಆಹಾರ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದು ಪೂರ್ತಿ ದೇಹವನ್ನು ಪೋಷಣೆ ಮಾಡುತ್ತೆ. ಯಾವ ರೀತಿಯಲ್ಲಿ? ಕೂದಲು ಬೆಳೀತದೆ, ಅಂಗಗಳು ಬೆಳೀತದೆ, ಅವಯವಗಳು ಬೆಳೀತದೆ, ಮತ್ತೆ ಉಗುರುಗಳು ಬೆಳೀತದೆ, ಎಲ್ಲ ಆಗ್ತದೆ. ಯಾವುದು ಸ್ಟಾಪ್ ಆಗಿಲ್ಲ ಮಿತ್ರರೆ, ಯಾವುದು ಸ್ಟಾಪ್ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ದ್ಯಾಟ್ ಈಸ್ ದಿ ಪವರ್ ಆಫ್ ಮೆಡಿಟೇಷನ್. ಓಕೆ, ರೈಟ್. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ತುಂಬಾ ಮಾಹಿತಿಗಳನ್ನ ಸಿಗ್ತಾ ಇದೆ. ನಾವು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟೇನೇನೆ. ಸ್ವಾಮಿ ಸರ್ ಮಾತಾಡ್ತೀರಾ? ನೆಕ್ಸ್ಟ್ ನಾಗಲಲಿತಾ ಮೇಡಮ್ ಮತ್ತೆ ಸ್ವಾಮಿ ಸರ್, ನಿಮ್ಮ ಒಂದು ಅನಿಸಿಕೆ, ನಿಮಗೆ ಆದಂತಹ ಧ್ಯಾನ ಅನುಭವ ಹಂಚ್ಕೊಳ್ಳಿ ಮೇಡಮ್. ಹ್ಯಾಂಡ್ ರೈಸ್ ಮಾಡ್ಬೇಕು ಮಾಸ್ಟರ್ಸ್, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ಆಪ್ಷನ್ ಕೊಡೋದು ಗೊತ್ತಾಗೋದಿಲ್ಲ. ಎಸ್, ಮಾತಾಡಿಮ್ಮ ನಾಗಲಿದು. ನಮಸ್ತೆ ಸರ್. ನಮಸ್ತೆ. ಇವತ್ತು ಸ್ಟಾರ್ಟಿಂಗ್ ಇಂದ ಅಟೆಂಡ್ ಆಗಲ್ಲ, ಫಂಕ್ಷನ್ ಬಂದ್ಬಿಟ್ಟಿದೀನಿ, ಗೃಹ ಪ್ರವೇಶ ಇದೆ. ಹಂಗಾಗಿ ಎಲ್ಲ ಮಲಗಿದ ಮೇಲೆ ಆನ್ ಮಾಡ್ಕೊಂಡೆ ಅಷ್ಟೆ. ಹಾಗೆ ಚೆನ್ನಾಗಿದೆ ಸರ್ ಅನುಭವ. ರಾತ್ರಿ ಧ್ಯಾನ ತುಂಬಾ ನನಗಂತೂ ತುಂಬಾ ಖುಷಿ ಆಗ್ತಿದೆ, ತುಂಬಾ ಆನಂದದಾಯಕ. ಒಂದೊಂದ್ ದಿನ ಒಂದೊಂದ್ ರೀತಿ ಅನುಭವಗಳೇನು ಇಲ್ದಾದ್ರೆ ಶಾರೀರಿಕವಾಗಿ ಏನೋ ಒಂದ್ ರೀತಿ ನನಗೆ ಇದಾಗ್ತಾ ಇದೆ. ಬೇರೆ ಅನುಭವ ಏನಿಲ್ದಿದ್ರು ನಂಗೆ ವ್ಯತ್ಯಾಸ ಆಗ್ತಾ ಇದೆ. ಒಂಥರ ಏನೋ ಶರೀರಕ್ಕೆ ಏನೇನೋ ಒಂಥರ ಬಂದಂಗ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಅನುಭವ, ಖುಷಿ ಆಗುತ್ತೆ. ತುಂಬಾ ಬೆಳಗ್ಗೆ ಟೈಮ್ ಏನ್ ನಿದ್ದೆ ಮಾಡ್ಬೇಕು ಅಂತ ಅನ್ಸಲ್ಲ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಅನುಭವ, ಖುಷಿ ಆಗುತ್ತೆ. ಉಮಾದೇವಿ ಮೇಡಮ್. ಥ್ಯಾಂಕ್ ಯು. ಸರ್ ಸರ್ ನಿಮ್ ಗುರೂಜಿ ಅನ್ಬಾರ್ದು ಸರ್, ಮಹರ್ಷಿ ಅನ್ಬೇಕು ನಿಮಗೆ. ಎಷ್ಟು ಜ್ಞಾನ ಸರ್ ನಿಮ್ಗೆ. ಅಬ್ಬ ನಿಜವಾಗ್ಲು ನಾನು ಈ ನೀವು ರಾತ್ರಿ ಅಶ್ವಿನಿ ಮೇಡಮ್ ಹೇಳಿದಾಗ ಇವ್ ಕ್ಲಾರಿಟಿ ಸಿಕ್ತು ಸರ್. ಈ ಡಾಕ್ಟರ್ಗಳಲ್ಲಿ ಈಗ ನಿತ್ಯ ಜೀವನನು ನಾವೆಲ್ಲರೂ ಹಂಗೆ ಮಾಡ್ತಿರೋದು. ರಾತ್ರಿ ನಿದ್ದೆ ಮಾಡ್ಬೇಕು, ಬೆಳಗ್ಗೆ ಇದು, ಅದು ನಿತ್ಯ ಜೀವನ, ಅದು ಎಲ್ಲರಿಗೂ ನಿತ್ಯ ಜೀವನನೇ. ಅದು ನೀವ್ ಹೇಳಿದಾಗ ಸಾರ್ ಯಾಕೆ ಹಿಂಗ್ ಹೇಳ್ತಾರೆ, ರಾತ್ರಿಲೇ ಮೆಡಿಟೇಷನ್ ಮಾಡಿ ಅಂತಾರೆ, ಹೆಂಗ್ ಮಾಡೋದಪ್ಪ ಏನು? ನಿಮ್ ಮಾತಿಗೆ ಗೌರವ ಕೊಟ್ಟು ಮಾಡ್ತಿದ್ವಿ ಅಷ್ಟೇ ನಾವು ಸರ್. ನಾವು ಗುರುಜಿ ಹೇಳಿದ್ದಾರೆ ಅದು ಒಳ್ಳೇದು, ಮಾಡ್ಬೇಕು, ಅಷ್ಟಕ್ಕೆ ಮಾಡ್ತಿದ್ವಿ ವಿನಃ ಅದ್ರಲ್ಲಿ ಇಷ್ಟೊಂದು ವಿಷಯ, ಇದು ಜ್ಞಾನ ಪವರ್ ಇಷ್ಟಿದೆ ಅಂತ ನಂಗಂತೂ ಕೇಳಿ ಒಂಥರ ಕೈಯಲ್ಲಿ ಶೇಕ್ ಆಯ್ತು ಸರ್ ನನಗೆ. ಇಂಥ ಅದ್ಭುತ ಇದೆಯಾ ಅಂತಂತ ನಿಜವಾಗ್ಲು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರೆ ಸರ್. ನಿಜವಾಗ್ಲು ಮೆಡಿಟೇಷನ್ ರಾತ್ರಿ ಮಾಡೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರೆ ಸರ್. ತುಂಬಾ ಜ್ಞಾನ ಬಂತು ಸರ್. ನಿಜವಾಗ್ಲು ಈ ಕ್ಲಾಸ್ ನ ಅಟೆಂಡ್ ಮಾಡ್ಲಿಲ್ಲ ಅಂದಿದ್ರೆ ಎಷ್ಟು ವಿಷಯಗಳನ್ನ ತಿಳ್ಕೊಳಕ್ ಸಾಧ್ಯನೇ ಇದ್ದಿಲ್ಲ ಸರ್. ನನಗೆ ನಿಜವಾಗ್ಲು ನೈಟ್ ಮಾಡ್ಬೇಕು ಅನ್ನೋದಕ್ಕೆ ತುಂಬಾ ಕ್ಲಾರಿಟಿ ಸಿಕ್ತು ಸರ್. ನನಗೆ ತುಂಬಾ ಕ್ಲಾರಿಟಿ ಸಿಕ್ತು. ನಿಮ್ಮ ಒಂದೊಂದು ವಾಕ್ಯನ ಎಷ್ಟು ಇಂಪಾರ್ಟೆಂಟ್ ಆಗಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ನಿಜವಾಗ್ಲೂ ನೀವು ಗುರೂಜಿ ಅಲ್ಲ ಸರ್, ಮಹರ್ಷಿ ನೀವು. ನಿಜವಾಗ್ಲೂ ಅದ್ಭುತ ಜ್ಞಾನ ಸರ್ ನಿಮಗೆ. ನಮ್ಗೋಸ್ಕರ ಎಲ್ಲರೂ ಮಾಸ್ಟರ್ಸೇ, ಎಲ್ಲರೂ ಮಾಸ್ಟರ್ಸೇ. ನೀವು ಎಲ್ಲರಿಗಿಂತ ಅದ್ಭುತ ಸರ್. ಹೇಳಕ್ಕೆ ನಂಗೆ ಪದಗಳೇ ಸಿಗಲ್ಲ ನಿಜವಾಗ್ಲು. ಇವತ್ತಂತೂ ನಂಗೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಸರ್. ಅಷ್ಟು ಮಾಹಿತಿ ಸಿಕ್ತು ನನಗೆ. ಇನ್ಮೇಲೆ ಡೈಲಿ ನೈಟ್ ಮಾಡ್ಬೇಕು ಅನ್ನೋದಕ್ಕೆ ನನಗೆ ಒಳ್ಳೆ ಕ್ಲಾರಿಟಿ ಸಿಕ್ತು ಸರ್. ನಿಜವಾಗ್ಲೂ ನನಗೆ ಅದ್ಭುತವಾಗಿ ಹೇಳಿದ್ರಿ ಸರ್, ನಿಜವಾಗ್ಲು ಅದ್ಭುತವಾಗಿ ಹೇಳಿದ್ರಿ. ಇಷ್ಟು ವಿಷಯ ನಮ್ಗೆ ಗೊತ್ತೇ, ಸುಮ್ನೆ ನೀವ್ ಹೇಳಿದ್ರಿ ಅಂತ ಮಾಡ್ತಿದ್ವಿ ಅಷ್ಟೇ ನಾವು. ಸರ್ ಹೇಳಿದಾರೆ ನೈಟ್ ಮಾಡ್ರಿ ಒಳ್ಳೇದು ಜ್ಞಾನ ಅಂತ ಹೇಳ್ತಿದಾರೆ, ಮಾಡೋಣ. ಸರ್ ಹೇಳಿದಾರೆ ಮಾಡೋಣ, ಅಷ್ಟಕ್ಕೆ ಮಾಡ್ತಿದ್ವಿ.
ಅದು ಮಾಡೋದ್ರಿಂದ ಇಷ್ಟು ಜ್ಞಾನ ಇದೆ, ಇಷ್ಟು ಪವರ್ ಇದೆ ಅನ್ನೋದು ಗುರುಜಿ ಬಹಳ ಕ್ಲೀನ್ ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಪ್ರತಿಯೊಬ್ಬರಿಗೂ ಬೇಕು ಈ ಮಾಹಿತಿ ನಿಜವಾಗ್ಲು ಸರ್. ಈಗ ತಿಳಿದಾಗಿ ಇದು ರಾತ್ರಿ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್. ಎಲ್ಲರೂ ಸುಮ್ಮನೆ ಮಾಡ್ತಾ ಇದಾರೆ ಅಷ್ಟೇನೆ, ಮಾಸ್ಟರ್ ಗುರುಜಿ ಹೇಳಿದಾರೆ ಅಂತ ಮಾಡ್ತಾ ಇದಾರೆ ಅಷ್ಟೇನೆ. ಆದ್ರೆ ಇಷ್ಟು ಪವರ್ ಇದೆ ಅಂತ ಯಾರಿಗೂ ಜ್ಞಾನನೇ ಇಲ್ಲ ನಿಜವಾಗ್ಲು. ರೈಟ್, ಥ್ಯಾಂಕ್ ಯು ಸರ್ ರೈಟ್. ತುಂಬಾ ಥ್ಯಾಂಕ್ಸ್ ಸರ್. ನನಗೆ ಥ್ಯಾಂಕ್ಸ್ ನಿಮ್ಗೆ ಹೆಂಗ್ ಹೇಳ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ ನನಗೆ. ಮೇಡಮ್ ಒಂದ್ ಡ್ಯಾನ್ಸ್ ಮಾಡ್ಬಿಡಿ, ಹೇಳ್ತೀನಿ ಸರ್. ಅದಕ್ಕೆ ಟೈಟ್ಲ್ ಕೊಟ್ಟಿದ್ದು ಅವ್ರ ಗುರುಜಿ ಎಲ್ಲ ಮಹಾಶ್ರೀ ಅವರು ಅಂತ, ಅದಕ್ಕೆ ಟೈಟ್ಲ್ ಕೊಟ್ಟಿದ್ದು. ಮೇಡಮ್ ಮಾಸ್ಟರ್ ಹೇಳಿದ್ರು ಅಂತ ಮಾಡ್ತಾ ಇದ್ರು, ನನ್ಗೆ ಯಾರು ಹೇಳಿಲ್ಲ. ಮೇಡಮ್ ಹಂಗೆ ಮಾಡ್ತಾ ಇದ್ದಿದ್ದು. ಯಾರು ಹೇಳಿಲ್ಲ ಏನ್ ಬೇಕು ಅದು ಬೇಕಂತ ಏನಿಲ್ಲ ಮೇಡಮ್. ಅಲ್ಲ ಮೇಡಮ್, ನಮ್ಗೆ ಪರಿಪೂರ್ಣ ಜ್ಞಾನ ಇಲ್ಲ, ನಮಗೆ ಅದ್ರ ಬಗ್ಗೆ ಜ್ಞಾನ ಇರ್ಲಿಲ್ಲ. ಅದು ಇವತ್ತು ಗುರುಜಿ ನಮ್ಗೆ ಅದ್ರ ಬಗ್ಗೆ ಪರಿಪೂರ್ಣ ಜ್ಞಾನ ಇವತ್ತು ಅವ್ರು ಕೊಟ್ಟಿದ್ದು ನಮ್ಗೆ. ಈ ಕ್ಲಾಸ್ ಎಷ್ಟು ಉಪಯುಕ್ತ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ನಾವು ಸುಮ್ನೆ ಮಾಡ್ತಾ ಇದ್ವಿ ಮೇಡಮ್, ಎಲ್ಲರೂ ಅಷ್ಟೇ ಗುರುಜಿ ಹೇಳಿದಾರೆ ಅಂತ ಮಾಡ್ತಾ ಇದ್ರು ಅಷ್ಟೇನೆ. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಹಂಗ ಅದಕ್ಕೆ ಒನೇನೋ ಅನುಕೂಲ ಆಗುತ್ತೆ ಧ್ಯಾನ ಮಾಡೋದ್ರಿಂದ. ಅಷ್ಟು ಪವರ್ ಇದೆ ಅಂತ ಯಾರು ಗೊತ್ತಿರ್ಲಿಲ್ಲ ಸರ್. ಗುರುಜಿ ಇದರಲ್ಲಿ ಹೃದಯಪೂರ್ವಕ ವಂದನೆಗಳು. ಗುರುಜಿ, ನಾನು ಇನ್ನೊಂದು ಶೇರಿಂಗ್ ಮಾಡ್ಕೊಳ್ಳೇಬೇಕು. ಪೂರ್ಣ ರಾತ್ರಿ ಧ್ಯಾನದ ನಂತರ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಂದ್ರೆ, ಅಂದ್ರೆ ಪ್ರತಿ ಕ್ಷಣ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಾವೇನ್ ತಪ್ಪು ಮಾಡಿದ್ವಿ, ಏನು ಸರಿ ಆಗ್ತಾ ಇದೆ ಎಂದು. ನಾನು ತಿರುಪತಿ ದರ್ಶನಕ್ಕೆ ಹೋಗಿದ್ದೆ ಗುರುಜಿ. ಅದ್ರಲ್ಲಿ 3 ದಿವಸ ಎಲ್ಲರಿಗೆ 3 ದಿವಸಕ್ಕೆ ದರ್ಶನ ಆಗ್ತೈತೆ ಅಂತ ಹೇಳಿದ್ರು. ನಾನು 2 ಗಂಟೆಗೆ ಎಂಟ್ರೆನ್ಸ್ ಆದ್ವಿ. ಅಲ್ಲಿ ಒಂದ್ ರೂಮ್ ನಲ್ಲಿ ನಮ್ಗೆ 2 ತಾಸು 3 ತಾಸು ಕುಡಿಸಿದ್ರು. ಅಲ್ಲೇ 2 ತಾಸು ನಾ ಧ್ಯಾನ ಮಾಡಿದೆ ಗುರುಜಿ. ಎಲ್ರು ನಮ್ ಜೊತೆ ಬಂದರೆಲ್ಲ ಮಲಗಿದ್ರು, ನಾನು ಧ್ಯಾನ ಮಾಡಿದೆ. 5 ಗಂಟೆಗೆ ಅಂದ್ರೆ ದರ್ಶನ ಆಯ್ತು ಗುರುಜಿ ನಮ್ಗೆ. ಕೇವಲ 3 ತಾಸಿನಲ್ಲಿ ದರ್ಶನ ಆಯ್ತು. 7 ಗಂಟೆಗೆ ಅಂದ್ರೆ ಹೊರಳಿ ಬಂದ್ವಿ. ಅಂದ್ರೆ ಆಮೇಲೆ ಎಲ್ಲಾರು ನಮ್ ಲಾಸ್ಟ್ ಮಂತ್ ನಮ್ ಮಗಳು ಹೋಗಿದ್ರಲ್ಲಿ, ಇಲ್ಲ ಏನ್ ನೋಡಿಸ್ಕೊಡಲ್ಲ, ಸರಿಯಾಗಿ ನೋಡಕ್ ಆಗುದಿಲ್ಲ, ಸುಮ್ನೆ ದಬ್ಬತಾರ ಅಂತ ಹೇಳಿದ್ರು. ನನಗ್ ಪೊಲೀಸರು ಕರ್ಕೊಂಡ್ ಹೋಗಿ ಎದುರು ನಿಲ್ಸಿದ್ರು ಗುರುಜಿ. ನನಗೆ ಕರ್ಕೊಂಡೋಗಿ ಎದುರು ನಿಂತು ಒಂದ್ 5 ಸೆಕೆಂಡ್ ನಿಂತೆ. ನಾನು ನಿಂತು ಫುಲ್ ದೇವ್ರನ್ನ ದರ್ಶನ ಆಯ್ತು. ಎಲ್ಲಾರು ಹೇಳಿದ್ರು ನಮಗ್ ನೋಡಿ ಈ ಸಲ ನನ್ ದರ್ಶನ ಚೆನ್ನಾಗಾಯ್ತು ಅಂತ ನಮ್ ಜೊತೆ ಬಂದರೆಲ್ಲ ಹೇಳಿದ್ರು. ಅದೊಂದು ಎಕ್ಸ್ಪೀರಿಯನ್ಸ್ ಗುರುಜಿ. ಮತ್ತೆ ಏನಾದ್ರೂ ನಾನ್ ಸಿಟ್ಟು ಮಾಡ್ಕೊಂಡೆ ಅಂದ್ರೆ ನನ್ ಪೂರ್ಣ ಬಾಡಿ ವೈಬ್ರೇಟ್ ಇರುತ್ತೆ ಅವತ್ತ. ಯಾರಾದ್ರ ಮೇಲೆ ನಾನ್ ಸಿಟ್ಟು ಮಾಡಿದ್ರೆ ನಂದು ಅಲ್ಲೇ ನಂದೇನೋ ಅಹಂ ಇದೆ ಇಲ್ಲ ಅಂತ ಅನ್ನೋದು ನಾನು ಕಂಡುಕೊಳ್ಳಿಕ್ಕೆ ತಿಳಿತಾ ಇದೆ. ಹಂಗೆಲ್ಲ ಅರ್ಥ ಆಗ್ತಾ ಇದೆ ಗುರುಜಿ. ತುಂಬಾ ಅದ್ಭುತ ಇದು ಪೂರ್ಣ ರಾತ್ರಿ ಧ್ಯಾನ. ಥ್ಯಾಂಕ್ ಯು. ಸೂಪರ್ ಮೇಡಮ್. ನಂದಾ ಮೇಡಮ್ ಅಂತೂ ಅದ್ಭುತ. ನಾಗಲಲಿತಾ ಮೇಡಮ್ ಅವರು ಬಂದಿದ್ದಾರೆ, ಇನ್ನೂ ಪರಮ ಅದ್ಭುತ. ಈಗ 3ನೇ ವ್ಯಕ್ತಿಯಾಗಿ ಉಮಾದೇವಿ ಮೇಡಮ್ಗೆ ನೋಡಿ, ಯಾವಾಗ ಯಾರಿಂದ ಯಾವ ಪ್ರಶ್ನೆಗೆ ಉತ್ತರ ಸಿಕ್ತಾಗ ಅವರು ಈ ತರ ಕನೆಕ್ಟ್ ಆಗ್ತಾರೆ, ಖುಷಿ ವ್ಯಕ್ತಪಡಿಸ್ತಾರೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಗುರುಜಿ, ನಾನ್ ನಿಜ ಹೇಳ್ತೀನಿ, ಪೂರ್ಣ ಧ್ಯಾನ ಅಂತ ನೀವ್ ಯಾವಾಗ ಸ್ಟಾರ್ಟ್ ಹೇಳಿದ್ರು ಅವಾಗ ನನ್ಗೆ ಎಲ್ಲೋ ಒಂಥರ ಮೂದಲಿಕೆ ಅಂತಾರಲ್ಲ, ಕೋಪ, ಇದು ಬೇರೆ ಮಾಡ್ತಾ ಇದ್ದಾರೆ ಗುರುಜಿ, ರಾತ್ರಿ ಎಲ್ಲ ಮಾಡ್ತಾರೆ, ಯಾರ್ ಮಾಡ್ತಾರೆ ಅಂತ ಆ ಪ್ರಶ್ನೆ ನನ್ನಲ್ಲಿತ್ತು ನಿಜಕ್ಕೂನು. ಇವತ್ ರಿವೀಲ್ ಮಾಡ್ತಾ ಇದ್ದೀನಿ ಸಣ್ಣ ಗೌಡ್ರೆ. ಸಣ್ಣಗೌಡ್ರು ಸರ್ ಮಾತಾಡ್ತಾರೆ, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಮುಂದೆಗಳಿಗೂ ನಮಸ್ಕಾರ. ಗುರುಜಿ, ಅದ್ಭುತ ಆಗ್ತಾ ಇದೆ. ನನಗೆ ಒಂದ್ಸರಿ ಅನ್ಸುತ್ತೆ, ತಾವು ಹೇಳ್ತಾ ಇದ್ದೀರಾ ಪದೇ ಪದೇ 35 ವರ್ಷ 40 ವರ್ಷ ಧ್ಯಾನದಲ್ಲೇ ಇದ್ರು ದೇಹ ಬೆಳೀತಾ ಐತೆ ಅಂತೇಳಿ. ನಾನು ಯೂನಿವರ್ಸಿಟಿ ಥಾಟ್ಸ್ ಕೇಳ್ತಾ ಇದ್ದೀನಿ. ನನ್ನ ಮನೆಯವ್ರು ಏನಾದ್ರು ಒಪ್ಪಿದ್ರೆ, ನನ್ ಬಿಟ್ಟು ಕೊಟ್ರೆ, ನಮ್ಮ ಮಕ್ಕಳು ನನಗೇನಾದ್ರು ಪರ್ಮಿಷನ್ ಕೊಟ್ರೆ ನಮ್ ಪರ್ಮನೆಂಟ್ ಧ್ಯಾನಕ್ಕೆ ಹೊಂದಿರ್ಬೇಕು ಅಂತ. ಅಂದ್ರೆ ಈ ಲೋಕದ ಯಾವ್ದು ಜಂಜಾಟ ಬೇಕಾಗಿಲ್ಲ ನನಗೆ. ಅಂದ್ರೆ ಅವ್ರು ಬಿಡೋದಿಲ್ಲ. ಇಲ್ಲ, ಅಂದ್ರೆ ಕೆಲವೊಂದು ಜವಾಬ್ದಾರಿ ಇದಾವೆ. ನಾನು ಹೆಂಡತಿ ಬೇಕಂತ ಕಟ್ಕೊಂಡ್ಬಿಟ್ಟಿದ್ದೀನಿ. ಮಕ್ಕಳು, ನನ್ನ ವಂಶ ಬೆಳಿಬೇಕಂತ ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವ್ರಿಗೆ ಮದುವೆ ಮಾಡ್ಬೇಕು, ಸೊಸೆರು ನೋಡ್ಬೇಕು, ಮೊಮ್ಮಕ್ಕಳು ಆಡಿಸ್ಬೇಕು, ಅವ್ರ ಹೊರಗಡೆ ಹೋದಾಗ ಮನೆ ಕಡೆ ಜವಾಬ್ದಾರಿ ತಗೋಬೇಕು. ಇವೆಲ್ಲ ಜವಾಬ್ದಾರಿಗಳಿದಾವೆ. ಹೀಗಿದ್ದಾಗ ನಾನು ಹೋಗೋದು ಕಷ್ಟ. ಬಟ್ ಕೇಳ್ತೀನಿ ಭಗವಂತಗ, ಇದನ್ನೆಲ್ಲದನ್ನು ನಿಭಾಯಿಸ್ಕೊಂಡು ಮಾಡ್ಲಿಕ್ಕೆ ನನಗೆ ಎನರ್ಜಿ ಕೊಡುವಂತಂದು ತಾವೇನ್ ಕೊಟ್ಟಿರ್ತಕ್ಕಂಥ ದಾರಿ ಏನಿದೆಯಲ್ಲ, ನಿಮ್ ಪರ್ಮನೆಂಟ್ ರಾತ್ರಿ ಪೂರ ಧ್ಯಾನ ಮಾಡ್ತಕ್ಕಂಥದ್ದು, ಅದ್ ನನಗೆ ಸಹಕಾರಿ ಆಗ್ಬಹುದು ಅನ್ಸುತ್ತೆ. ಬಟ್ ಕೆಲವೊಂದ್ ದಿವಸ ದೇಹ ದಂಡಿಸಿ ಕೆಲಸ ಮಾಡಿದಾಗ, ನಾವು ಬೆಳಗ್ಗೆ ಎದ್ದು ಹಾಲು ಕರಿಯೋದು, ಕಸ ಮೊಸರಿ ಮಾಡೋದು, ಮೇವು ತರೋದು, ಹೊಲದ ಕೆಲಸ, ಇವು ಮಳೆ ಬಂದಿದೆ ರೆಸ್ಟ್ ಇದೇವಿ, ಮಳೆ ಹೊಳವಾಯ್ತು ಅಂದ್ರೆ ಫುಲ್ ಸಲ್ಕಿ ಗುದ್ಲಿ ಹಿಡದೆ ಕೆಲಸ ಮಾಡ್ಬೇಕು, ದೇಹ ದಣದಿರುತ್ತೆ.
ಅವಾಗ ಅದಕ್ಕೆ ಬೇಕಾದಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಕೊಡ್ಲೇಬೇಕು ನಾವು. ಆ ತರ ಲೈಟ್ ಆಗಿ ನಾವು ಇಷ್ಟ ಹಣ್ಣು ತಿಂತೀನಿ ಹಾಲು ಕುಡಿತೀನಿ ಅಂದ್ರೆ ನಾನು ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಾಗುತ್ತೆ, ದೇಹನ ತಗೊಂಡು ಹಾಕ್ಬೇಕಾಗುತ್ತೆ. ಆತ್ಮ ಸ್ಟ್ರಾಂಗ್ ಇರುತ್ತೆ, ಮಾನಸಿಕವಾಗಿ ಸ್ಟ್ರಾಂಗ್ ಇರ್ತೀನಿ, ಬಟ್ ದೇಹಕ್ಕೂ ಬೇಕಲ್ಲ ಅದಕ್ಕೂ ಕೂಡ. ಹಾಗಾಗ್ಬಿಟ್ಟು ಅದ್ರ ಜೊತೆಗೆ ನಾನು ಬರೀ ಧ್ಯಾನ ಅಂತೇಳಿ ಕುತ್ಕೊಂಡ್ಬಿಟ್ರೆ ಲೋಕದ ರೂಢಿ ಪ್ರಕಾರ ಮನೆಯವರು ನಾಳೆ ನನ್ ಮೇಲೆ ರ್ಯಾಶ್ ಆಗ್ಬೋದು, ಕಂಪ್ಲೇಂಟ್ ಕೊಟ್ಬಿಡ್ತಾನ ನಿನ್ ಮೇಲೆ ಈ ತರ ಇದ್ದೀರಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರ ಜೊತೆ ಸಹಕಾರ ಸಂಸಾರ ಅಂತಂದಾಗ ಎಲ್ಲದು ಹೊಂದಾಣಿಕೆ ಬೇಕಾಗುತ್ತೆ. ಹಾಗಾಗ್ಬಿಟ್ಟು ಅದಕ್ಕೆ ನೈಟ್ ಮಾಡೋದಕ್ಕೆ ಕಾರಣ ಅದೇ ಅಷ್ಟೇ. ಅಂದ್ರೆ ಅವ್ರಿಗೂ ಡಿಸ್ಟರ್ಬೆನ್ಸ್ ಇಲ್ಲ, ನಿಮ್ಮಿಂದ ಅವ್ರಿಗೆ ಏನು ತೊಂದರೆ ಆಗಲ್ಲ. ಓಕೆ, ಸೊ ನೈಟ್ ಕೂತ್ಕೊಳ್ಳುವಾಗ ನಮಗೂ ಅದ್ಭುತ ಶಕ್ತಿ ಪಡೆಯಬಹುದು, ಆ ಅದ್ಭುತ ಆತ್ಮದ ಅನುಭವಗಳು ಪಡೆಯೋಕ್ಕೆ ಅವಕಾಶ ಇದು ಮಾತ್ರನೇ. ಡೇ ಟೈಮು ಡಿಸ್ಟರ್ಬೆನ್ಸ್ ಅಂತ ಅಲ್ಲ, ಅದು ನಮ್ಮ ಪ್ರಾಪಂಚಿಕ ಬಾಧ್ಯತೆಗಳು ಏನಿದೆಯೋ ಅದನ್ನು ನಿರ್ವಹಣೆ ಮಾಡಬೇಕಲ್ಲ. ಅವಾಗ ನೀವು ಹೆಚ್ಚು ಅಂದರೆ ಆಂತರಿಕ ಪ್ರಯಾಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ನಿಮ್ಮ ಅಂತರದಲ್ಲಿ ಹೋಗಕ್ಕೆ ಸಾಧ್ಯವಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಅದಕ್ಕೋಸ್ಕರ ನೈಟ್ ಅನ್ನೋದು ಆಯ್ಕೆ ಮಾಡ್ಕೊಂಡು ಕಾರಣ ಅದೇ. ಓಕೆ, ಸಮ್ ಟೈಮ್ ಅನ್ಸುತ್ತೆ ಗುರುಜಿ, ನನ್ನ ಮೇಲೆ ಇರ್ತಕ್ಕಂಥ ಎಷ್ಟೋ ಜ್ಞಾನವನ್ನು ಹೊರಗಡೆ ಪ್ರಸಾರ ಮಾಡ್ಬೇಕು, ಹಂಚ್ಬೇಕು, ಅದರಿಂದ ಒಳ್ಳೆ ಜ್ಞಾನ ಅಮೃತ ಇದೆ. ತಾವು ಕೊಟ್ಟಿರ್ತಕ್ಕಂಥ ಎಷ್ಟೋ ವಿದ್ಯೆಗಳಿದಾವೆ, ಅವನ್ನ ನಾವು ಕೊಟ್ರೆ ಸಾಕು ಇವತ್ತು ಎಷ್ಟು ಜನಗಳಿಗೆ ಒಂದು ಆರೋಗ್ಯ ಪಡ್ಕೋಬಹುದು, ಅಂತಸ್ತು ಐಶ್ವರ್ಯ ಪಡ್ಕೋಬಹುದು, ನೆಮ್ಮದಿ ಸಂತೃಪ್ತ ಜೀವನ ಮಾಡಬಹುದು. ಬರೀ ಕುಟುಂಬ, ಹಳ್ಳಿಗಳಲ್ಲಿ ಕುಟುಂಬ ಅಷ್ಟೇ ಅಲ್ಲ, ದಿಲ್ಲಿಯಲ್ಲಿ ಇರ್ತಕ್ಕಂಥ ಆಡಳಿತಕ್ಕೂ ಕೂಡ, ರಾಷ್ಟ್ರದಲ್ಲಿ ಇರ್ತಕ್ಕಂಥ ಹೊಡೆದಾಟಕ್ಕೂ ಕೂಡ ಒಂದು ಪರಿಹಾರ ಸಿಗ್ತಕ್ಕಂಥದ್ದಿದೆ. ಮತ್ತು 7 ಲೋಕಗಳಿಗೂ ಕೂಡ ಒಂದು ನೆಮ್ಮದಿ ಜೀವನ ಸಿಗ್ಬೋದು. ಇಡೀ ಬ್ರಹ್ಮಾಂಡಕ್ಕೆ ಒಂದು ಹೊಸದೊಂದು ಏನಾದ್ರು ಕ್ರಿಯೇಟಿವಿಟಿ ಬರ್ಲಿಕ್ಕೆ ಒಂದು ವೇ ಐತಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಪತ್ರಿಜಿಯವರು ಕೊಟ್ಟಿರ್ತಕ್ಕಂಥ ಜ್ಞಾನ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀನಿ ಗುರುಜಿ. ಜೊತೆಗೆ ನನ್ಗೂ ಕೂಡ ಒಂದ್ಸಲಿ ಅನ್ಸುತ್ತೆ, ಕ್ಯೂರಿಯಾಸಿಟಿ ಬರುತ್ತೆ, ನನಗೆ ಯಾಕೆ ಈ ತರ ಹೆಚ್ಚು ಧ್ಯಾನ ಶಕ್ತಿ ತಗೊಂಡು ನನ್ನಲ್ಲಿ ಪ್ರಭಾವಳಿಯನ್ನ ಜಾಸ್ತಿ ಮಾಡ್ಕೊಂಡು ನಾನು ಎಟ್ ಎ ಟೈಮ್ ಒಂದೇ ಟೈಮ್ 10 ಕಡೆ ನಾನು ಮಾತಾಡ್ತಿರ್ಬೇಕು, ಅಂದ್ರೆ ಹೆಚ್ಚು ಪ್ರಸಾರ ಆಗ್ಬೇಕು, 10 ಕಡೆ ಎಟ್ ಎ ಟೈಮ್ಗೆ ಮಾತಾಡ್ಬೇಕು ಅಂತ ಶಕ್ತಿ ನಾನು ಪಡ್ಕೊಳಕ್ ಆಗ್ಬಹುದಾ? ಯಾಕಂದ್ರೆ ಹಿಂದೆಲ್ಲ ಇತಿಹಾಸದಲ್ಲಿ ಪಿಕ್ಚರ್ಗಳನ್ನ ನೋಡ್ತಿರ್ತೀವಿ, ಬಟ್ ಈಗ್ಲೂ ಸಾಧ್ಯತೆ ಐತಿ ಅಂತ ನಾವ್ಯಾಕೆ ಈ ಯೂನಿವರ್ಸ್ ಪ್ರಾಣಶಕ್ತಿಯನ್ನು ನಾವು ಬಳಕೆ ಮಾಡ್ಕೋಬಾರ್ದು ಅಂತ ಅನ್ಸುತ್ತೆ ಗುರುಜಿ. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ಣ ರಾತ್ರಿ ಧ್ಯಾನ ಅದು ಸಹಾಯ ಆಗತ್ತೆ. ಓಕೆ, ನಿಮ್ ಕ್ವಶನ್ಸ್ಗೆಲ್ಲ ಆನ್ಸರ್ ಪೂರ್ಣ ರಾತ್ರಿ ಧ್ಯಾನ ಮಾತ್ರ ಕೊಡುತ್ತೆ, ಇನ್ಯಾವುದು ಕೊಡೋಕ್ ಸಾಧ್ಯವಿಲ್ಲ. ಓಕೆ, ಯಾಕಂದ್ರೆ ನಾವು ಸಂಸಾರದಲ್ಲಿದ್ವಿ. ಓಕೆ, ಸಂಸಾರವೇ ನಿರ್ವಾಣ, ಆ ರೀತಿಯಲ್ಲಿ ನಾವು ಹೋಗ್ತಾ ಇದ್ವಿ. ಸೊ ನಾವೆಲ್ಲಿ ಗೃಹಸ್ಥ ಬಿಟ್ಟು ನಾವೆಲ್ಲಿ ಹೋಗಕ್ ಸಾಧ್ಯವಿಲ್ಲ. ಸೊ ಅವಾಗ ನೈಟ್ ಪೂರ್ಣ ರಾತ್ರಿ ಧ್ಯಾನ ನಿಮ್ಗೆ ಎಲ್ಲಾ ಅವಕಾಶಗಳು ಕೊಡುತ್ತೆ. ಓಕೆ, ಒಂದು ಅದ್ಭುತವಾಗಿ ಒಂದು ಯೋಗಿಯಾಗಿ ತಯಾರಾಗ್ತೀರಾ. ಅಟ್ ದ ಸೇಮ್ ಟೈಮ್ ಸಂಸಾರದಲ್ಲಿ ನಿರ್ವಾಣ ಕಂಡಿಡೋದಕ್ಕೆ ಅವಕಾಶ ಅದ್ಭುತವಾಗಿ ಕೊಡುತ್ತೆ. ಅದ್ರ ಜೊತೆಗೆ ಇನ್ನು ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಗುರುಜಿ, ಅಂದ್ರೆ ಭಾಷೆಗಳನ್ನು ಕಲಿಬೇಕು ಅಂತ ಹೇಳಿ, ಬಟ್ ಟೈಮ್ ಸಾಕಾಗಲ್ಲ. ಆಮೇಲೆ ಹೊಲ ಕೆಲಸ ಮಾಡ್ಕೊಳ್ಳೋದು, ಅದ್ರ ಮಧ್ಯೆ ಮತ್ತು ಮನೆ ಕೆಲವೊಂದಿಷ್ಟು ನಿಭಾವಣೆಗಳು, ಮತ್ತೆ ಇವೆಲ್ಲವೂ ಇರ್ತವೆ. ಇದ್ರ ಮಧ್ಯೆ ನನಗೆ ಏನಾದ್ರು ಲರ್ನಿಂಗ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ನೀವು ನೈಟ್ ಧ್ಯಾನ ಸ್ವಲ್ಪ ಹೆಚ್ಚಾಗಿ ಮಾಡಕ್ ಪ್ರಯತ್ನ ಮಾಡ್ತಾ ಹೋಗಿ. ಸೊ ಇವೆಲ್ಲ ಆನ್ಸರ್ಸ್ ನಿಮ್ಗೆ ಸಿಗತ್ತೆ. ನೆಕ್ಸ್ಟ್ ಮುಂದೆ ನೀವೇನ್ ಮಾಡ್ಬೇಕು, ನಿಮ್ಗೆ ದಾರಿ ಕೊಡೋದೆಲ್ಲ ಆ ನಿಸರ್ಗ ನೋಡ್ಕೊಂತದೆ, ವಿಶ್ವ ಕಂಪಲ್ಸರಿ ನಿಮ್ಗೆ ಗೈಡ್ ಮಾಡುತ್ತೆ. ಎಸ್, ಈಗೆಲ್ಲ ಅದೇ ಸಮ್ ಟೈಮ್ ನಾನು ಹೋಲ್ ಬಾಡಿನೇ ಸರೆಂಡರ್ ಮಾಡ್ಬಿಟ್ಟಿರ್ತೇನೆ ಗುರುಜಿ ಒಂದ್ಸರಿ, ಭಗವಂತ ನಿಂದೆ ಇದು ಹೆಣ್ಮಾಡ್ತಿ ಮಾಡ್ಕೋ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ಬದುಕಬೇಕು ನಾವೊಂದು ನೋಡಿ, ಈಗ ಎಷ್ಟೋ ಜಂತುಗಳು ಪಕ್ಷಿಗಳು ಹೇಗೆ ಬದುಕ್ತಾ ಇದೆ, ಅವೆಲ್ಲ ಸರೆಂಡರಿಂಗ್ ಭಾವನದಲ್ಲೇ ಬದುಕೋದು ಅವೆಲ್ಲ ಅಲ್ವಾ. ಸೊ ಆ ರೀತಿಯಲ್ಲಿ ನಾವು ಯಾವಾಗ ತಯಾರಾಗ್ತೀವೋ ಅವಾಗ ನಾವು ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ತಯಾರಾಗಿದೆ ಅಂತ ಲೆಕ್ಕ. ಅಲ್ಲಿವರೆಗೂ ನಮಗೆ ಸಂಶಯ ಅಂದ್ರೆ ಏನು, ಈ ನಾಳೆ ಏನಾಗತ್ತೋ, ಇವಾಗ ಏನಾಗತ್ತೋ, ನೆಕ್ಸ್ಟ್ ಏನಾಗತ್ತೋ, ಇದೆಲ್ಲ ಇದೆ ಅಂದ್ರೆ ಅರ್ಥ ಏನಂದ್ರೆ ನಾವು ಸರೆಂಡರ್ ಭಾವನದಲ್ಲಿ ಇಲ್ಲ ಅಂತ, ಸಮರ್ಪಣ ಭಾವದಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ನಮನಗಳು ಗುರುಜಿ, ಒಳ್ಳೆ ದಾರಿ ತೋರಿಸ್ತಾ ಇದ್ದೀರಾ. ರೈಟ್, ಥ್ಯಾಂಕ್ ಯು. ಎಸ್, ಓಕೆ ಮಾಸ್ಟರ್ಸ್, ಈಗ ಸಮಯ ಆಯಿತು, ಎಲ್ಲರೂ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಧ್ಯಾನಕ್ಕೆ ಸ್ಟಾರ್ಟ್ ಮಾಡೋಣ. ನೈಟ್ ಪೂರ್ಣ ರಾತ್ರಿ ಧ್ಯಾನ ಸ್ಟಾರ್ಟ್ ಮಾಡೋಣ ಈಗ. ಐ ಥಿಂಕ್ ಎಲ್ಲರೂ ಪ್ರಶ್ನೆಗಳು ಮುಗಿತು, ಇನ್ನು ಸಮಯ ಆಸನವಾಗಿದೆ, ಈಗ ಧ್ಯಾನ ಪ್ರಾರಂಭಿಸ್ಕೊಳಕ್ಕೆ. ಸೊ ಎಲ್ಲರೂ ಧ್ಯಾನ ಪ್ರಾರಂಭಿಸೋಣ. ಇನ್ನೇನಾದರೂ ಯಾರಾದರೂ ಮಾತಾಡ್ಬೇಕಾ ಫೈನಲ್ ಆಗಿ? ಎಸ್ ಮೇಡಮ್, ಜಯಲಕ್ಷ್ಮಿ ಮೇಡಮ್. ನೆಕ್ಸ್ಟ್ ಶ್ಯಾಮಲಾ ಮೇಡಮ್ ಮಾತಾಡ್ತೀರಾ ಮೇಡಮ್? ಗುರುಜಿ ಅವ್ರಿಗೆ ಆಪ್ಷನ್ ಕೊಡಿ. ಅನ್ಮ್ಯೂಟ್ ಮಾಡ್ಕೊಳ್ಮಾ.
ಆಗ್ತಾ ಇದೆಯಾ? ಆಗಿಲ್ಲ. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ನಾನು ದಿವಸ ಧ್ಯಾನ ಮಾಡ್ತೆ. ಈಗ ಒಂದ್ ದಿವ್ಸನೂ ಬಿಡ್ಲಿಲ್ಲ ನಾನು ರಾತ್ರಿ 11 ಗಂಟೆಗೆ. ನನಗೆ 2 ದಿವಸದ ಹಿಂದೆ ಇಲ್ಲಿ ಹಣೆಯಲ್ಲಿ ಒಂಥರ ಆಗ್ತಾ ಇತ್ತು. 2 ದಿವಸ ಆಗಿತ್ತು ಹಾಗೆ. ವೆರಿ ಗುಡ್. ಅಲ್ಲಿ ಯಾಕದು? ಅಲ್ಲಿ ಏನಂದ್ರೆ ನೋಡಿ, ಈಗ ಚಕ್ರಗಳಿದೆಯಲ್ಲ, ಚಕ್ರಗಳು ಅದು ಆಗ್ನೇಯ ಚಕ್ರ. ಆಗ್ನೇಯ ಚಕ್ರ ಅಂದ್ರೆ 3ನೇ ಕಣ್ಣದು. ಅದು ಆಕ್ಟಿವೇಶನ್ಗೆ ಪ್ರಯತ್ನ ಆಗ್ತಾ ಇದೆ ಅಲ್ಲಿ. ಅಂದ್ರೆ ನಿಮ್ಗೆ ಅಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇದೆ. ಇಷ್ಟುವರೆಗೂ ಅಲ್ಲಿ ಶಕ್ತಿ ಹೋಗೇ ಇಲ್ಲ. ಹೌದು, ಈ 2 ದಿವಸ ಆಗಿತ್ತು ಹಾಗೆ. ಅದೇ, ಇಷ್ಟುವರೆಗೂ ಅಲ್ಲಿ ಶಕ್ತಿ ಹೋಗೇ ಇಲ್ಲ. ಯಾಕಂದ್ರೆ ನಾವೆಲ್ಲ ಕಣ್ಣುಗಳಿಂದ ಶಕ್ತಿ ಆಚೆ ಕಡೆ ಕಲಿಸ್ತಾ ಇರ್ತೀವಿ. ಈ ಕಣ್ಣುಗಳು ಮುಚ್ಚಿದ್ವಿ, ಈ ಕಣ್ಣಿನ ಈ ಶಕ್ತಿ ಒಳಗಡೆ ಹೋಗುತ್ತೆ, ಮತ್ತೆ ವಿಶ್ವಶಕ್ತಿ ಮೇಲಿಂದ ಬರೋದು ಅದನ್ನು ಪ್ರವಾಹ ಆಗತ್ತೆ. ಅವಾಗ ಆ ಅನುಭವ ನಿಮಗೆ ಸಿಗ್ತಾ ಇರ್ತದೆ. ಓಕೆ, ಆ 3ನೇ ಕಣ್ಣ ಹತ್ರ, ಎಸ್ಪೆಷಲಿ ಪಿನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ ನಾವು, ಅಲ್ಲಿ ನಿಮಗೆ ಶಕ್ತಿ ಪ್ರವಾಹ ನಿಮಗೆ ಅರ್ಥ ಆಗ್ತಾ ಇದೆ ಅಷ್ಟೇ. ಇಲ್ಲೆಲ್ಲ ಆಗ್ತಾ ಇತ್ತು, ಅದು ಸ್ವಲ್ಪ ಹೊತ್ತು ಆಗೋಗಿತ್ತು. ಎಸ್, ಅದ್ಭುತ, ಒಳ್ಳೆ ಅನುಭವ ಅದು. ಧ್ಯಾನ ಒಳ್ಳೇದಾಗತ್ತೆ ನನಗೆ. ಕೆಲವುದೆಲ್ಲ ನಾನು ಎಣಿಸ್ಕೊಂಡಿದ್ರೆ ಎಲ್ಲ ಒಳ್ಳೇದಾಗತ್ತೆ. ತುಂಬಾ ಒಳ್ಳೇದಾಯ್ತು ನಂಗೆ. ಧ್ಯಾನ 11 ಗಂಟೆಗೆ ಮಾಡಿದ್ ತುಂಬಾ ಒಳ್ಳೇದಾಯ್ತು ನಂಗೆ. ಖುಷಿ ಆಯ್ತು. 3 ಗಂಟೆಗೆ ಮಾಡ್ತೀನಿ ಗುರುಜಿ. ಆಮೇಲೆ ಅಲ್ಲೇ ನಿದ್ದೆ ಬರುತ್ತೆ. ಬೆಳಿಗ್ಗೆ 11. ನೀವೇ ಒಂದು ದೊಡ್ಡ ಮಾಸ್ಟರ್ ಆಗಿ ತಯಾರಾಗಿ ಎಷ್ಟೋ ಜನಕ್ಕೆ ನೀವು ಆದರ್ಶವಾಗಿ, ಎಷ್ಟೋ ಜನಕ್ಕೆ ನೀವು ಈ ಜ್ಞಾನ ಪ್ರಚಾರ ಇನ್ನು ಹೆಚ್ಚಾಗಿ ಮಾಡ್ಬೇಕು. ನಂಗೆ ಮಾತಾಡಕ್ ಬರೋದಿಲ್ಲ. ಅದೇ ಮಾತಾಡಿಸ್ತದೆ. ನಿಮ್ಮ ಒಳಗಡೆ ಅನಂತ ಶಕ್ತಿ ಇದೆ, ಆ ಶಕ್ತಿಯೇ ಮಾತಾಡಿಸ್ತದೆ ಅಷ್ಟೇ. 11:30 ಇದ್ದೆ. 11:30, 3 ಗಂಟೆಗೆ, 9 ಗಂಟೆಗೆ, ಆಮೇಲೆ 11 ಗಂಟೆಗೆ ಎಲ್ಲ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್, ಸೂಪರ್, ಥ್ಯಾಂಕ್ ಯು. ರೈಟ್. ಓಕೆ, ಕ್ಲೋಸ್ ಮಾಡೋಣ. ಎಸ್ ಮೇಡಮ್, ಜಯಲಕ್ಷ್ಮಿ ಮೇಡಮ್, ಏನಾದ್ರು ಮೆಸೇಜ್, ಎನಿ ಮೆಸೇಜ್? ಸರ್, ಮಾಸ್ಟರ್ಸ್ అందరూ ఈ పూర్ణ రాత్రి ఈ ఫుల్ నైట్ మెడిటేషన్కి ఎంత మీకు వీలవుతుందంత సమయాన్ని మీరు కేటాయించండి. ఎంత అవుతుందో అంత ప్రశాంతంగా చేయండి. మరి ఇంకొకసారి చెప్తున్నాను, ఏం అనుభవం వచ్చిందో రాలేదో మనకు సంబంధం లేదు. మనం ధ్యానం కోసం ధ్యానం చేద్దాము. ఏం రావాలో అది మాస్టర్స్ చూసుకుంటారు. మనం ప్రయత్నము ధ్యానం కోసం ధ్యానం చేయడమే. అందరూ కూడా అద్భుతమైన విశ్వమయ ప్రాణశక్తి ప్రవాహం జరుగుతుంది. అది మనం ఏమనుకుంటామో, ఏ కోరిక కానివ్వండి, ఏ ప్రశ్న కానివ్వండి, ఏ స్థితి కానివ్వండి, ప్రశ్న మనదే, సమాధానము మనది. కాబట్టి దానికి అన్నిటికీ క్లారిఫికేషన్ కావాలి అంటే మన లోపలికి మనం ఎంతైతే ప్రయత్నం చేస్తామో అంత మనకు ప్రతి ప్రశ్నకు సమాధానం దొరుకుతుంది. వేరే ఎక్కడా లేదు. ప్రశ్న మనలోనే ఉంది, సమాధానము మనలోనే ఉంది. ఇది మాస్టర్స్. కాబట్టి ఏం జరుగుతుందని భయము వద్దు. ఈ ధ్యానంలో ఏం జరిగినా మంచే జరుగుతుంది. కాబట్టి మనము అందరం ప్రశాంతంగా, అద్భుతంగా ఈ పూర్ణరాత్రి ధ్యానంలో మనం అందరం పార్టిసిపేట్ చేస్తూ, ఇంకా కొత్త వాళ్ళకి కూడా ఈ విశిష్టతను తెలియజేస్తూ, ఎందుకంటే ఆ పూర్ణరాత్రి ధ్యానం, ఫుల్ నైట్ మెడిటేషన్ వల్ల ఏమవుతుందంటే మన కర్మలు తొందరగా దగ్ధమైపోతాయి. ఎందుకంటే అక్కడ ఎటువంటి డిస్టర్బెన్స్ లేకుండా అందరి మాస్టర్స్ సహాయం మనకు ఎక్కువగా ఉంటుంది. అందువల్ల కర్మలు ఎక్కువగా దగ్ధమవుతాయి. ప్లస్ మనం ఉన్న స్థితి నుంచి ఉన్నత స్థితికి తొందరగా మన స్థితి మారుతూ ఉంటుంది. దాని ద్వారా మనము ఇంకా ఎక్కువ జ్ఞానాన్ని తెలుసుకుంటాం. ఆ విధంగా మనం ఇంకా అద్భుతమైన ఆ యొక్క శక్తి ప్రవాహం జరుగుతుంది. అందరూ ఈ ధ్యానానికి సమయాన్ని కేటాయిస్తూ కొత్త వాళ్ళకి విశిష్టతను తెలియజేయండి మాస్టర్స్. థ్యాంక్ యూ. Right, madam. Thank you for the wonderful message. Okay, masters, now let us start the meditation. Okay, so thank you. So namaste to all. Dhanyavad. Namaste. Thank you, madam. Thank you so much. Thank you, Guruji. Thank you. ಮಾಸ್ಟರ್, ಈಗೆಲ್ಲರೂ ಪೂರ್ಣ ರಾತ್ರಿ ಧ್ಯಾನಕ್ಕೆ ಹೋಗೋಣ. ನಿಮ್ಗೆ ಸಾಧ್ಯ ಇದ್ರೆ 1 hour ನೀವು ಮ್ಯೂಸಿಕ್ ಮೆಡಿಟೇಷನ್ ಮಾಡ್ಕೋಬಹುದು. ನಂತರ ಮೌನ ಧ್ಯಾನ ಪ್ರಾರಂಭಿಸಿ ಅಂತ ಹೇಳ್ತಾ
ಎಲ್ಲರಿಗೆ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡು ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.